ಎಂದರೆ ಅದು ಭಯವಲ್ಲ, ಭೀಮೆ ಅಂದ್ರೆ ಶಕ್ತಿ. ಭೀಮೆಯ ನೀರು ಕುಡಿದು ಬೆಳೆದವರು ಭೀಮನ ಶಕ್ತಿಯನ್ನ ಹೊಂದಿರುತ್ತಾರೆ ಅನ್ನೋದಕ್ಕೆ ಇಲ್ಲಿನ ಭೀಮೆಯ ಮಕ್ಕಳೇ ಸಾಕ್ಷಿ. ಆದ್ರೆ ಆ ಶಕ್ತಿಯನ್ನ ಒಂದಷ್ಟು ಮಂದಿ ತಮ್ಮ ತಮ್ಮ ಲಾಭಕ್ಕೆ ಬಳಸಿಕೊಂಡ್ರು. ಭೀಮೆಯ ಮಕ್ಕಳಲ್ಲಿ ದ್ವೇಷವನ್ನ ಬಿತ್ತಿದ್ರು. ಒಟ್ಟಿಗೆ ಆಡಿ ಬೆಳೆದವರು ಹೊಡೆದಾಡಿಕೊಳ್ಳುವಂತೆ ಮಾಡಿದ್ರು. ಅವರು ಇವರ ಕಿವಿ ಚುಚ್ಚಿದ್ರು, ಇವರು ಅವರಿಗೆ ಚಾಡಿ ಹೇಳಿದ್ರು. ಅನುಮಾನದ ಬೀಜ ಬಿತ್ತಿದ್ರು. ಅದು ದ್ವೇಷದ ಗಿಡವಾಗಿ ಬೆಳೆದು ಬಿಟ್ಟಿತ್ತು. ಆ ದ್ವೇಷದ ಗಿಡದಿಂದಲೇ ಕೊಡಲಿಯ ಕಾವು ಮಾಡಿಕೊಂಡು ರುಂಡ ಕಡಿಸಿದವರೆಷ್ಟೋ, ನೆತ್ತರು ಹರಿಸಿದವರೆಷ್ಟೋ. ಆ ನೆತ್ತರು ಇಂದಿಗೂ ನನ್ನ ಎದೆಯಾಳದಲ್ಲಿ ಮೆತ್ತಿಕೊಂಡಿದೆ. ಅದರೊಂದಿಗೆ ಬೆರೆತ ನೋವು ನನ್ನನ್ನು ಇಂದಿಗೂ ಬಾಧಿಸುತ್ತಿದೆ. ನಿಜ, ಭೀಮೆಯ ಒಡಲಾಳದಲ್ಲಿ ಅಡಗಿರೋ ನೋವು ಅಷ್ಟಿಷ್ಟಲ್ಲ. ಅಲ್ಲಿ ಹರಿದ ನೆತ್ತರು ಸಣ್ಣ ಮಟ್ಟದಲ್ಲ, ಉರುಳಿದ ಹೆಣಗಳು ಕಡಿಮೆಯೇನಿಲ್ಲ. ರಕ್ತಕ್ಕೆ ರಕ್ತ, ರುಂಡಕ್ಕೆ ರುಂಡ, ಮುಯ್ಯಿಗೆ ಮುಯ್ಯಿ ಅಂತಾನೆ ಅದೆಷ್ಟೋ ಮಂದಿ ಬದುಕಿದ್ದರು. ಹಾಗೆ ಅವರಲ್ಲಿ ದ್ವೇಷವನ್ನು ಬಿತ್ತಿ ಹೆಣಗಳನ್ನು ಬೀಳಿಸಿ ಅದರ ಮೇಲೆ ಅರಮನೆಯನ್ನು ಕಟ್ಟಿಕೊಳ್ಳುವ ಕನಸು ಕಂಡಿದ್ದು ಒಬ್ಬಿಬ್ಬರಲ್ಲ. ಆದ್ರೀಗ ಅದೆಂದೋ ಹೊತ್ತಿದ ಬೆಂಕಿಗೆ ಭೀಮಾ ತೀರದ ಅದೆಷ್ಟೋ ಮನೆಗಳು ಅನಾಥವಾಗಿವೆ, ಪಾಳು ಬಿದ್ದಿವೆ, ಮನುಷ್ಯರೇ ಇಲ್ಲದಂತಾಗಿವೆ. ಈ ಭೀಮಾ ತೀರದಲ್ಲಿ ಸುಮಾರು 3 ದಶಕಗಳ ಹಿಂದೆ 2 ಕುಟುಂಬಗಳಲ್ಲಿ ವೈಮನಸ್ಯ ಬೆಳೀತು. ಈ ಕಡೆ ದೇವಣಗಾಂವ್, ಆ ಕಡೆ ಚಡ್ಚಣ್ಣ. ಈ ಒಂದು ರಾಜ್ಯ ಮಟ್ಟದಲ್ಲಿ ಭೀಮಾ ತೀರದ ಒಂದು ಹೆಸರು, ಪ್ರಖ್ಯಾತಿ ಮತ್ತು ಕುಖ್ಯಾತಿ ಪಡೆಯೋಕ್ಕೆ ಕಾರಣ ಏನಪ್ಪ ಅಂದರೆ, ಈ ಕಡೆ ಭೀಮಾ ನದಿ, ಸೊನ್ನ ಮತ್ತು ದೇವಣಗಾಂವ್ 2 ಕುಟುಂಬದಲ್ಲಿ ವೈಮನಸ್ಯ ಬೆಳೀತು. ಹೌದು, ಭೀಮಾ ತೀರದಲ್ಲಿ ಮೊದಲು ವೈಷಮ್ಯ ಆರಂಭವಾಗಿದ್ದು 2 ಕುಟುಂಬಗಳ ಮಧ್ಯೆ. ಅದು ಜಮೀನಿನ ಬದುವಿನ ವಿಚಾರದಲ್ಲಿ. ಆ ಬದುವಿನ ವಿಚಾರದಲ್ಲಿ ಹೊತ್ತಿಕೊಂಡ ಬೆಂಕಿ ಶುರುವಾದ ಜಗಳ ಭೀಮಿಯಲ್ಲಿ ನಿರಂತರವಾಗಿ ನೆತ್ತರ ಹೊಳೆಯನ್ನೇ ಹರಿಸಿತ್ತು. 30-40 ವರ್ಷಗಳ ಕಾಲ ಭೀಮಾ ತೀರದಲ್ಲಿ ನರಮೇಧಗಳು ನಡೆದು ಹೋಗಿದ್ದವು. ಒಳ್ಳೆಯವರು ಕೆಟ್ಟವರಾದರೂ, ಕೆಟ್ಟವರು ಕ್ರೂರಿಗಳಾದರೂ, ಕ್ರೂರತ್ವದ ಪ್ರತೀಕವಾಗಿಯೇ ತಾಲೆಗಳು ಉರುಳಿದವು. ಅದೆಲ್ಲ ನೆತ್ತರ ಕಥೆಯನ್ನ ಸಾರಿ ಸಾರಿ ಹೇಳುತ್ತಿದೆ. ಮೂಕ ಸಾಕ್ಷಿಯಾಗಿ ನಿಂತಿದೆ ದೇವಣಗಾಂವದ ಈ ಮನೆ. ಕರಿ ಕಲ್ಲಿನ ಮನೆ. ಈ ಮನೆ ಮುಂಭಾಗಕ್ಕೆ ತಿಳಿ ನೀಲಿ ಬಣ್ಣದ ಪೇಂಟು. ಅದರ ಮೇಲೆ ಇರೋದು ಅಂಬಾ ಭವಾನಿ ಅನ್ನೋ ಶಕ್ತಿ ದೇವತೆಯ ಹೆಸರು. ಉದುರು ಬಿದ್ದಿದೆ. ಗೋಡೆಯ ಕಲ್ಲುಗಳು ಕುಸಿದು ಬಿದ್ದಿವೆ. ಮರದ ಕಟ್ಟಿಗೆಗಳು ಹುಳ ಹಿಡಿದು ಬಿಟ್ಟಿವೆ. ಕಿಟಕಿ ಬಾಗಿಲುಗಳು ಅಳಿದುಳಿದ ಪಳೆಯುಳಿಕೆಯಂತಾಗಿವೆ. ಒಂದು ಕಾಲದಲ್ಲಿ ತುಂಬಿದ ಕುಟುಂಬ, ಒಂದು ತುಂಬಿದ ಮನೆ ಹೀಗೆ ಸ್ಮಶಾನದಂತೆ ಆಗಿಬಿಡುತ್ತೆ ಅಂತ ಯಾರೊಬ್ಬರೂ ಊಹಿಸಿರಲಿಲ್ಲ. ಅಷ್ಟಕ್ಕೂ ಇದು ಯಾರ ಮನೆ ಗೊತ್ತಾ? ಬೋರಗಿ ಕುಟುಂಬದ ಮನೆ. ಶರಣಪ್ಪ ಸಾಹುಕಾರ್ ಬೋರಗಿಯ ಮನೆ. ಅವರ ಮಕ್ಕಳಾದ ಬಸಣ್ಣ ಬೋರಗಿ, ಚಂದ್ರಾಮ ಬೋರಗಿ ಆಡಿ ಬೆಳೆದ ಮನೆ. ಸಿದ್ದಪ್ಪ ಸಾಹುಕಾರ್ ಬದುಕಿ ಬಾಳಿದ್ದ ಮನೆ. ಶಿವಾಜಿ ಬೋರಗಿ ಅನ್ನೋ ಯುವಕ ಉಂಡಾಡಿದ ಮನೆ. ನಮ್ಮ ಶರಣಪ್ಪ ಬೋರ್ಗಿ, ನಮ್ಮ ಅಜ್ಜವರು, ಅವರಿಗೆ 4 ಜನ ಮಕ್ಕಳಿದ್ದರು. ಮೊದಲನೆಯವರು ಬಸಣ್ಣ ಬೋರ್ಗಿ, ಎರಡನೇವರು ಚಂದ್ರಾಮ್ ಬೋರ್ಗಿ, ಮೂರನೆಯವರು ಸಿದ್ದಪ್ಪ ಬೋರ್ಗಿ, 4ನೇವರು ಶಿವಾಜಿ ಬೋರ್ಗಿ. ನಾವು ಭೀಮಾ ತೀರದ ಪ್ರದೇಶದಲ್ಲಿ 100 ಎಕರೆ ನಮ್ಮ ಕೃಷಿ ಭೂಮಿ ಇತ್ತು, ಒಕ್ಕಲತನ ಇತ್ತು. ಈ ಭಾಗದಲ್ಲಿ ನಮ್ಮ ಮನೆತನದ ಬಗ್ಗೆ ಅಪಾರವಾದ ಗೌರವ, ಪ್ರೀತಿ ಇತ್ತು. ಸಿದ್ದಪ್ಪ ಬೋರ್ಗಿಯವರಿಗೆ ಸುತ್ತಮುತ್ತ ಈಗಲೂ ಅವರು ಸತ್ತು ಸುಮಾರು 30 ವರ್ಷ ಮೇಲಾಗಿದೆ. ಯಾರಿಗಾದರೂ ಕೇಳಿದ್ರೆ ಅವರು ಸಾರ್ವಜನಿಕರಿಗೆ ಹೇಳ್ತಾರೆ ಹೇಗಿದ್ದರು ಅಂತೇಳಿ. ಯಾವುದೇ ನ್ಯಾಯ ಅವ್ರ ಬಳಿ ಬಂದ್ರೆ, ಯಾವುದೇ ಎಷ್ಟೇ ಬಲಾಢ್ಯವಾದ ವ್ಯಕ್ತಿ ಇದ್ದರೂ ಕೂಡ ನ್ಯಾಯದ ಪರವಾಗಿ ನಿಲ್ಲಿರ್ತಿದ್ರು.
ದೇವಣಗಾಂವದಲ್ಲಿರೋ ಶರಣಪ್ಪ ಬೋರಗಿಯ ಕುಟುಂಬ ಅಂದ್ರೆ ಹತ್ತೂರಿನ ಜನ ತಲೆ ಬಾಗ್ತಿದ್ರು. ಅದರಲ್ಲೂ ಶರಣಪ್ಪ ಬೋರಗಿಯ ಮಗ ಸಿದ್ದಪ್ಪ ಸಾಹುಕಾರ್ ಬೋರಗಿ ಅಂದ್ರೆ ಭೀಮಾ ತೀರದ ಭಾಗದಲ್ಲಿ ಜನಜನಿತ. ಯಾರಿಗೆ ಯಾವುದೇ ಸಮಸ್ಯೆಯಾದ್ರೂ ಯಾವುದೇ ಜಗಳವಾದ್ರೂ ಅದನ್ನ ಮಾತಿನಲ್ಲೇ ಸರಿಪಡಿಸುತ್ತಿದ್ದ ಜನನಾಯಕ. ಸಿದ್ದಪ್ಪ ಸಾಹುಕಾರ ಅಂದ್ರೆ ಬರೀ ದೇವಣಗಾಂವ ಮಾತ್ರವಲ್ಲ, ಭೀಮಾ ತೀರದ ಜನರಲ್ಲಿ ಎತ್ತರದ ಸ್ಥಾನದಲ್ಲೇ ಇದ್ದವರು. ಪ್ರೀತಿ ವಿಶ್ವಾಸಕ್ಕೆ ತಲೆಬಾಗುತ್ತಿದ್ದ ನಾಯಕ ಅಂತಾನೆ ಈ ಭಾಗದ ಜನರು ಮಾತನಾಡಿಕೊಳ್ಳುತ್ತಿದ್ದರು. 100 ಎಕರೆ ಕೃಷಿ ಭೂಮಿ ಇತ್ತು, ಆಳು ಕಾಳುಗಳೂ ಇದ್ದರು. ಈ ಮನೆ ಸಿದ್ದಪ್ಪ ಸಾಹುಕಾರ್ ಮನೆಯಾಗಿತ್ತು. ಊರಿನ ಜನರ ಪಾಲಿಗೆ ನ್ಯಾಯ ಪಂಚಾಯಿತಿಯ ತಾಣವೂ ಆಗಿತ್ತು. ಆದ್ರೀಗ ಪಾಳು ಬಿದ್ದ ಮನೆಯಾಗಿದೆ. ಈ 30 ವರ್ಷದಿಂದ ನಾವೊಂದು ಕೃಷಿಯ ಕುಟುಂಬ ಇತ್ತು, ತುಂಬ ಕುಟುಂಬ. ನಮ್ಮ ಭೀಮಾ ದೇವಣಗಾಂವ ಗ್ರಾಮದಲ್ಲಿ ಅತ್ಯುನ್ನತವಾದ ಕಬ್ಬು ಬೆಳಿತೇವೆ ನಾವೀಗ. ಅದರ ಜೊತೆಯಲ್ಲಿ ಊರ ಪಕ್ಕದಲ್ಲೇ ನಮ್ಮ 100 ಎಕರೆ ಜಮೀನಿವೆ. ಮೇಲಾಗಿ ನಮ್ಮ ಮನೆತನಕ್ಕೆ ದೇವಣಗಾಂವ ಗ್ರಾಮದಲ್ಲಿ ವಿಶೇಷವಾದಂಥ ಒಂದು ಗೌರವ ಇದೆ. ಸಿದ್ದಪ್ಪ ಸಾಹುಕಾರ್ ಅಂದ್ರೆ ದೇವಣಗಾಂವದಲ್ಲಿ ವಿಶೇಷ ವರ್ಚಸ್ಸಿದೆ. ಅವರು ಈಗ ಇಲ್ಲವಾದರೂ ಸಿದ್ದಪ್ಪ ಸಾಹುಕಾರ್ ಅಂದ್ರೆ ಸಾಕು ಊರಿನ ಜನರ ಮನ ಮಿಡಿಯುತ್ತದೆ. ಸಿದ್ದಪ್ಪ ಸಾಹುಕಾರ್ ಕುಟುಂಬ ಅಂದ್ರೆ ಜನರ ಮನಸ್ಸಿನಲ್ಲಿ ಈಗಲೂ ಗೌರವದ ಸ್ಥಾನವಿದೆ. ಅಷ್ಟರ ಮಟ್ಟಿಗೆ ಗೌರವ ಸ್ಥಾನಮಾನಗಳಿಗೆ ಸಾಕ್ಷಿಯಾಗಿದ್ದ ಸಿದ್ದಪ್ಪ ಸಾಹುಕಾರ್ನ ಮನೆ ಈಗ ಅನಾಥವಾಗಿದೆ. ನಾನು ಹಿಂದೆ ತಾಲೂಕು ಪಂಚಾಯತಿಗೆ ಸ್ಪರ್ಧಿಸಿದಾಗ ಸುಮಾರು ನಮ್ಮ ಗ್ರಾಮದಲ್ಲಿ ಒಂದು 50 ಓಟು ನನ್ನ ಸಮಾಜದ್ದು, ನಾನು ಪ್ರತಿನಿಧಿಸಿರುವ ಗ್ರಾಮದಲ್ಲಿ ಒಂದು 50 ಓಟುಗಳಿದ್ದು. ನಾನು ಸುಮಾರು ಒಂದು 1000 ಓಟು ಮತಗಳಿಂದ ಆಯ್ಕೆಯಾದೆ. ಯಾಕಂದರೆ ನಮ್ಮ ಮನೆತನದ ಮೇಲೆಗೆ ವಿಶೇಷವಾದ ಜನರ ಪ್ರೀತಿ ವಿಶ್ವಾಸ ಇದೆ. ಇವಾಗ ಹಿಂದೆಯೂ ಇದೆ, ಈಗಲೂ ಇದೆ, ಮುಂದೆಯೂ ಜನರ ವಿಶ್ವಾಸ. ಜನರಿಗಾಗಿ ನಾವು ಈಗಲೂ ಯಾವುದೇ ತ್ಯಾಗಕ್ಕೂ ಸಿದ್ಧರಿದ್ದೇವೆ. ಅಧಿಕಾರ ಆಸೆ ಯಾವುದಕ್ಕೂ ನಮ್ಮ ಮನೆತನ ಯಾವತ್ತೂ ಆಸೆ ಪಟ್ಟಿಲ್ಲ, ಮುಂದೆಯೂ ಪಡುವುದಿಲ್ಲ. ಹೀಗೆ ಸಿದ್ದಪ್ಪ ಸಾಹುಕಾರ್ ಬಗ್ಗೆ, ಬೋರಗಿ ಕುಟುಂಬದ ಬಗ್ಗೆ ಮಾತನಾಡ್ತಾ ಇರೋ ಇವರು ಇದೇ ಬೋರಗಿ ಕುಟುಂಬಕ್ಕೆ ಸೇರಿದವರಾಗಿದ್ದಾರೆ. ಸಿದ್ದಪ್ಪ ಸಾಹುಕಾರ್ ಕುಟುಂಬದವರೇ ಆಗಿದ್ದಾರೆ. ಅಂದು ಸಿದ್ದಪ್ಪ ಸಾಹುಕಾರ್ ಅಂದ್ರೆ ಗೌರವ ಇತ್ತು, ಈಗಲೂ ಆ ಗೌರವವಿದೆ, ಆ ಪ್ರೀತಿ ಇದೆ. ಜನರ ಪ್ರೀತಿಗೋಸ್ಕರ ನಾವು ಎಂಥ ತ್ಯಾಗಕ್ಕೂ ಸಿದ್ಧ ಅಂತ ಹೇಳೋ ಚಂದ್ರಕಾಂತ್ ಬೋರಗಿ ಸಿದ್ದಪ್ಪ ಸಾಹುಕಾರ್ ಬದುಕಿದ್ದಾಗ ಹೇಗಿದ್ದರು, ಗತಕಾಲದ ಬದುಕು ಹೇಗಿತ್ತು ಅನ್ನೋದನ್ನ ಮೆಲುಕು ಹಾಕಿದ್ದರು. ಸಿದ್ದಪ್ಪ ಬೋರಗಿ ಅಂದ್ರೆ ಒಬ್ಬ ದೂತರು, ಎತ್ತನೆಯ ತೆಳ್ಳನೆಯ, ನಮ್ಮ ಭಾಗದಲ್ಲಿ ಅತಿ ಬುದ್ಧಿವಂತ. ಆಗಿನ ಕಂಪ್ಯೂಟರ್ ಅಂತ ಕರಿತಿದ್ರು ಅವರಿಗೆ. ದೇವಣಗಾಂವ ಊರಿಗೆ ಅಂಟಿಕೊಂಡಿದ್ದ ಹೊಲದಲ್ಲೇ ಸಿದ್ದಪ್ಪ ಸಾಹುಕಾರ್ ತಂದೆ ಶರಣಪ್ಪ ಸಾಹುಕಾರ್ ಕೊಲೆಯಾಗಿತ್ತು. ಅದುವೇ ಭೀಮಾ ತೀರದಲ್ಲಿ ನಡೆದ ಮೊಟ್ಟ ಮೊದಲ ಕೊಲೆ. ಅದುವೇ ಭೀಮಾ ತೀರದಲ್ಲಿ ಹರಿದ ಮೊಟ್ಟ ಮೊದಲ ನೆತ್ತರು. ತಮ್ಮ ತಂದೆಯ ಕೊಲೆಯನ್ನ ಗಾಢವಾಗಿ ಮನಸ್ಸಿಗೆ ಅಂಟಿಸಿಕೊಂಡು ಬಿಡ್ತಾರೆ ಸಿದ್ದಪ್ಪ ಸಾಹುಕಾರ್. ವಧುವಿನ ವಿಚಾರಕ್ಕೆ ತಂದೆಯ ಕೊಲೆಯಾಗಿದ್ದು ಅದಕ್ಕೆ ಪ್ರತೀಕಾರ ತೀರಿಸಿಕೊಳ್ಳಬೇಕಾ ಇಲ್ವಾ, ತಲೆಗೆ ತಲೆ ರಕ್ತಕ್ಕೆ ರಕ್ತ ದ್ವೇಷಕ್ಕೆ ದ್ವೇಷ ಅಂತ ಬೆಳೆಸಿಕೊಂಡು ಹೆಣದ ಮೇಲೆ ಬದುಕು ಕಟ್ಟಿಕೊಳ್ಳಬೇಕಾ ಇಲ್ಲ ಎಲ್ಲವನ್ನೂ ಸಮಾಧಾನವಾಗಿ ಸ್ವೀಕರಿಸಿ ಆಗಿದ್ದೆಲ್ಲ ಆಗೋಯ್ತು ಅಂತ ಸುಮ್ಮನೆ ಇರಬೇಕಾ, ಹೀಗಂತ ಸಿದ್ದಪ್ಪ ಸಾಹುಕಾರ್ ಯೋಚಿಸ್ತಾ ಇದ್ರು. ಆದ್ರೆ ಜನಗಳೆಲ್ಲ ಸಿದ್ದಪ್ಪ ಸಾಹುಕಾರ್ನ ಮೇಲೆ ಇಟ್ಟಿದ್ದ ಪ್ರೀತಿಯನ್ನ ಕಂಡು ತಾನೊಬ್ಬ ಕೊಲೆಗಾರ ಆಗೋದು ಬೇಡ ಅಂತಾನೂ ಅದೆಷ್ಟೋ ಬಾರಿ ಯೋಚನೆ ಮಾಡಿದ್ರು ಸಿದ್ದಪ್ಪ ಸಾಹುಕಾರ್. ಹೀಗಿರಬೇಕಾದ್ರೇನೆ ಬೇಕಿತ್ತೋ ಬೇಡವಾಗಿತ್ತೋ ಒಂದಷ್ಟು ಕೊಲೆಗಳು ನಡೆದು ಬಿಟ್ಟಿದ್ದವು. ಸಿದ್ದಪ್ಪ ಸಾಹುಕಾರ್ ಅಂದ್ರೆ ಬೆನ್ನಿಗೆ ಬಿದ್ದವರನ್ನ ಕಾಯೋ ವ್ಯಕ್ತಿ ಅನ್ನೋದು ಈ ಭಾಗದ ಜನರ ಮಾತು. ತನ್ನ ಜೊತೆಗೆ ಯಾರೆಲ್ಲ ನಿಲ್ತಾರೋ ಅವರನ್ನ ಕಾಪಾಡೋದು, ಅವರಿಗೆ ಬೆಂಬಲವಾಗಿ ನಿಲ್ಲೋದು ಸಿದ್ದಪ್ಪ ಸಾಹುಕಾರರ ಗುಣವಾಗಿತ್ತು. ಆದ್ರೆ ಹೊಡಿ ಬಡಿ ಅನ್ನೋ ಕಾಳಗದಲ್ಲಿ ಹಲವು ಕುಟುಂಬಗಳಲ್ಲಿ ಕೊಲೆಯಾಗುತ್ತವೆ. ಅದರಲ್ಲಿ ಸಿದ್ದಪ್ಪ ಸಾಹುಕಾರ್ ಕಡೆಯವರಿಗೂ ಗಾಯಗಳಾಗುತ್ತವೆ. ಇದ್ದ ಬದ್ದ ದುಡ್ಡನ್ನೆಲ್ಲ ತನ್ನ ಕಡೆಯವರಿಗೆ ಖರ್ಚು ಮಾಡಿ ಮಾಡಿ ಬರಿಗೈಯಾಗಿ ಬಿಡ್ತಾರೆ ಸಿದ್ದಪ್ಪ ಸಾಹುಕಾರ್. ಆಗ ದುಡ್ಡಿಗಾಗಿ ಅದೊಂದು ದಿನ ಬೂಸ್ನೂರ್ ಶುಗರ್ ಫ್ಯಾಕ್ಟರಿಗೆ ಬರ್ತಾರೆ. ತಾವು ಬೆಳೆದಿದ್ದ ಕಬ್ಬನ್ನ
ಬೂಸ್ನೂರ್ ಶುಗರ್ ಫ್ಯಾಕ್ಟರಿಗೆ ಹಾಕಿದ್ದ ಸಿದ್ದಪ್ಪ ಸಾವ್ಕಾರ್ ಅದರ ದುಡ್ಡನ್ನ ತಗೊಂಡು ಹೋಗೋದಕ್ಕೆ ಬರ್ತಾರೆ. ದುಡ್ಡು ತಗೊಂಡು ಹೋಗುವಾಗ ಎದುರಾಳಿಗಳ ತಂಡ ಸಿದ್ದಪ್ಪ ಸಾವ್ಕಾರ್ ಮೇಲೆ ದಾಳಿ ಮಾಡಿಬಿಡುತ್ತೆ. ಬಸವರಾಜ್ ಹೀರಾಪುರನವರಿಗೆ ದೇವಣಗ್ರಾಮದಲ್ಲಿ ಒಂದು ಕಾಲನ್ನು ಕಟ್ ಮಾಡಿದ್ರು ಮಾಣಿಕಪ್ಪ ಮಾಸ್ಟರ್ ಮಕ್ಕಳು. ಆಗ ನಮ್ಮ ಕಬ್ಬನ್ನು ಬೂಸ್ನೂರು ಫ್ಯಾಕ್ಟ್ರಿಗೆ ಕಬ್ಬು ಹೋಗಿತ್ತು. ಅದರ ದುಡ್ಡಿಗಾಗಿ ಅವನು ದವಾಖಾನೆ ತೋರಿಸ್ಲಿಕ್ಕೆ ಹೋಗಿ ದುಡ್ಡು ತರ್ಲಿಕ್ಕೆ ಹೋದಾಗ ಸಿದ್ದಪ್ಪ ಸಾವ್ಕಾರಿಗೆ ಬೂಸ್ನೂರು ಫ್ಯಾಕ್ಟ್ರಿ ಮೇಲೆ ಅಟ್ಯಾಕ್ ಮಾಡಿ ಕೊಲೆ ಮಾಡಿದ್ರು. ಹೌದು, ಜಗಳ ಕದನ ಅಂತ ದೇವಣಗಾಮದಲ್ಲಿ ಒಂದಷ್ಟು ಕೊಲೆಗಳು ಬೇಡ ಬೇಡ ಅಂದ್ರೂ ನಡೆದೇ ಬಿಟ್ಟಿದ್ದವು. ಆ ಟೈಮಲ್ಲೇ ಸಿದ್ದಪ್ಪ ಸಾವ್ಕಾರ್ ಹತ್ರ ಇದ್ದ ದುಡ್ಡೆಲ್ಲ ಖಾಲಿಯಾಗಿತ್ತು. ತನ್ನ ಜೊತೆಗಾರರ ಖರ್ಚಿಗೆ ಹಣ ಬೇಕಿತ್ತು. ಅವರನ್ನ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸೋದಕ್ಕೂ ದುಡ್ಡು ಬೇಕಿತ್ತು. ಹಾಗಾಗಿ ತಮ್ಮ ಹೊಲದಲ್ಲಿ ಬೆಳೆದಿದ್ದ ಕಬ್ಬನ್ನ ಬೂಸ್ನೂರ್ ಶುಗರ್ ಫ್ಯಾಕ್ಟರಿಗೆ ಹಾಕಿ ಅದರ ದುಡ್ಡನ್ನ ತಗೊಂಡು ಬರೋದಕ್ಕೆ ಅಂತ ಹೋಗಿದ್ದರು ಸಿದ್ದಪ್ಪ ಸಾವ್ಕಾರ್. ಆವತ್ತು ಇದ್ದಕ್ಕಿದ್ದಂತೆ ಕಮಾಂಡರ್ ಜೀಪಲ್ಲಿ ಬಂದೇ ಬಿಟ್ಟಿದ್ದರು ಎದುರಾಳಿಗಳು. ಸೀದಾ ಸಿದ್ದಪ್ಪ ಸಾವ್ಕಾರ್ ಎದುರಿಗೆ ಬಂದು ಅವರನ್ನ ಅಟ್ಟಾಡಿಸಿಕೊಂಡು ಓಡಾಡಿಸಿಕೊಂಡು ಕೊಂದೇ ಬಿಟ್ಟಿದ್ದರು. ತಮ್ಮಲ್ಲಿದ್ದ ಪಿಸ್ತೂಲನ್ನ ತೆಗೆದು ಎದುರಾಳಿಗಳಿಗೆ ಹೊಡಿಬೇಕು ಅನ್ನುವಷ್ಟರಲ್ಲಿ ಎದುರಾಳಿಗಳು ಸಿದ್ದಪ್ಪ ಸಾವ್ಕಾರನ್ನ ನೆಲಕ್ಕುರುಳುವಂತೆ ಮಾಡ್ತಾರೆ. ದುರಂತ ಅಂದ್ರೆ ಆವತ್ತಿಂದ ಇವತ್ತಿನ ತನಕ ಸಿದ್ದಪ್ಪ ಸಾವ್ಕಾರ್ ಹಣ ಯಾರಿಗೂ ಸಿಕ್ಕೇ ಇಲ್ಲ. ಸಿದ್ದಪ್ಪ ಸಾವ್ಕಾರ್ ಕೊಲೆ ಮಾಡಿದ ಹಂತಕರು ಅವರ ಹೆಣವನ್ನ ಯಾರಿಗೂ ಸಿಗದಂತೆ ನಾಮಾವಶೇಷ ಮಾಡಿದ್ರು. ಅವ್ರು ಹೊಡೆಯತ್ ಹೇಳಿದ್ರು ಸಿದ್ದಪ್ಪ ಸಾವ್ಕಾರಿಗೆ 100 ಜನ ನಿಂತರು ಹೊಡೆಯುವಂಥ ಶಕ್ತಿ ಯಾರ ಕೈಲಿನೂ ಆತಿಲ್ಲ. ಅಂಥ ಬುದ್ಧಿವಂತ ಇದ್ದ. ಮುಂದೆ ಗುರಿ ಎಟ್ಟದ ಹಿಂದೂ ಅಷ್ಟು ಗುರಿ ಇರ್ತಿತ್ತು. ಅವ್ರು ಈ ರಸ್ತದಲ್ಲಿ ಮನೆಯಿಂದ ಹೋದ್ರಂದ್ರೆ ಆ ರಸ್ತದಲ್ಲೇ ಹೊಳೆ ಬರ್ತಿದ್ದಿಲ್ಲ. ಆ ಭಾಗದ ಅವ್ರು ಬದುಕಿರುವ ಎಳಗಿನ ಕಂಪ್ಯೂಟರ್ ಹತ್ತಿದ್ರು ಸಿದ್ದಪ್ಪ ಸಾವ್ಕಾರ್ಗೆ. ಅವ್ರಿಗೆ 100 ಮಂದಿ ಇದ್ರು ಹೊಡಿಬೇಕಂತಿದ್ರು ಸದ್ಯಕ್ಕೆ ಯಾರು ಬಂದೂಕು ಅವ್ರ ಕೈ ಹೇಳ್ತಿದ್ದಿಲ್ಲ. ಅಂಥ ಒಬ್ಬ ಬುದ್ಧಿವಂತಿದ್ದು. ಹಿಂಗೊಮ್ಮೆ ನೋಡಿದ್ರೆ ಅವ ಹ್ಯಾಂಗ ಅನ್ನೋದ್ರ ಬಗ್ಗೆ ಫುಲ್ ಅಧ್ಯಯನ ಮಾಡ್ತಾರೆ. ಅಷ್ಟು ಬುದ್ಧಿವಂತಿದ್ರು ಅವರು. ನಿಜ, ಸಿದ್ದಪ್ಪ ಸಾವ್ಕಾರ್ ನೋಡೋದಕ್ಕೆ ಸಪೂರವಾಗಿದ್ದರೂ ಆತನನ್ನ ಮುಟ್ಟೋದಕ್ಕೆ ಗಟ್ಟಿ ಗುಂಡಿಗೆಯ ವ್ಯಕ್ತಿಗಳೇ ಬೇಕಿತ್ತು. ಯಾಕಂದ್ರೆ ಅವರ ಬ್ರೈನು ಅಷ್ಟು ಸೂಪರ್ ಫಾಸ್ಟ್ ಆಗಿ ಯೋಚಿಸ್ತಿತ್ತು. ಮುಂದೆ ಬರೋ ಅಪಾಯಗಳನ್ನ ಮೊದಲೇ ಊಹಿಸ್ತಿತ್ತು. ಆದ್ರೆ ಸಿದ್ದಪ್ಪ ಸಾವ್ಕಾರ್ನ ಮೇಲೆ ಮೊದಲಿಂದಲೂ ಸೇಡಿಟ್ಟಿದ್ದ ಒಂದಷ್ಟು ಮಂದಿ ಹೊಂಚು ಹಾಕಿ ಸಂಚು ರೂಪಿಸಿದ್ದರು. ಸಿದ್ದಪ್ಪ ಸಾವ್ಕಾರ ಕಬ್ಬು ಮಾರಿದ ದುಡ್ಡನ್ನ ತಗೊಂಡು ಹೋಗೋದಕ್ಕೆ ಬೂಸ್ನೂರ್ ಶುಗರ್ ಫ್ಯಾಕ್ಟರಿಗೆ ಬರ್ತಾರೆ ಅನ್ನೋದನ್ನ ಟ್ರ್ಯಾಕ್ ಮಾಡಿದ ಹಂತಕರು. ಆತನ ಜೊತೆ ಯಾರೂ ಇರಲ್ಲ ಅಂತ ಗೊತ್ತಾದ ಕೂಡಲೇ ಬೂಸ್ನೂರ್ ಶುಗರ್ ಫ್ಯಾಕ್ಟರಿ ಹತ್ರ ಕೊಲ್ಲೋದಕ್ಕೆ ಪ್ಲಾನ್ ಮಾಡಿದ್ರು. ಯಾವಾಗ ಸಿದ್ದಪ್ಪ ಸಾವ್ಕಾರ್ ಕಬ್ಬು ಮಾರಿದ ದುಡ್ಡು ತಗೊಂಡು ಹೋಗೋದಕ್ಕೆ ಬರ್ತಿದ್ರು ಆಗ್ಲೇ ಅಡ್ಡಗಟ್ಟಿ ಕೊಂದು ಬಿಟ್ಟಿದ್ದರು. ಸಿದ್ದಪ್ಪ ಸಾವ್ಕಾರ್ ಹೆಣ ಸಿಕ್ಕರೆ ಎಲ್ಲಿ ಸಮಸ್ಯೆ ಆಗುತ್ತೋ ಅಂಥೇಳಿ ಆ ಹೆಣವನ್ನು ಸಿಗದಂತೆ ಮಾಡಿಬಿಟ್ಟಿದ್ದರು. ಇವತ್ತಿಗೂ ಸಿದ್ದಪ್ಪ ಸಾವ್ಕಾರ್ನ ಸಣ್ಣ ಅವಶೇಷವು ಕುಟುಂಬದವರಿಗೆ ಸಿಕ್ಕಿಲ್ಲ. ಅಷ್ಟೊಂದು ಭೀಕರವಾಗಿ ಸಿದ್ದಪ್ಪ ಸಾವ್ಕಾರ್ನ ಅಂತ್ಯವಾಗಿತ್ತು. ಅಲ್ಲಿಗೆ ಸಿದ್ದಪ್ಪ ಸಾವ್ಕಾರ್ನ ಯುಗವೇ ಅಂತ್ಯವಾಗಿತ್ತು. ಸಿದ್ದಪ್ಪ ಸಾವ್ಕಾರ್ ಮನೆ ಈಗ ಹೇಗಿದೆ ಅಂತ ನೋಡ್ತಾ ಇದ್ದಾಗಲೇ ಅವರದ್ದೇ ಕುಟುಂಬದ ಹೆಣ್ಣು ಮಗಳೊಬ್ಬಳು ಮನೆಯನ್ನ ನೋಡುತ್ತಾ ಕಣ್ಣೀರು ಹಾಕ್ತಿದ್ಲು. ಯಾರು ಅಂತ ವಿಚಾರಿಸಿದಾಗ ಗೊತ್ತಾಯ್ತು, ಇವರು ಬೋರಗಿ ಕುಟುಂಬದ ಕುಡೀನೆ ಅಂತ. ಸಿದ್ದಪ್ಪ ಸಾವ್ಕಾರ್ ಅವರ ಜೊತೆಗೆ ಆಡಿ ಬೆಳೆದವರು. ಶಿವಾಜಿ ಬೋರಗಿಯನ್ನ ಎತ್ತಿ ಆಡಿಸಿದವರು. ಇವರ ಹೆಸರು ಗೌರಮ್ಮ ಅಂತ. ಗೌರಮ್ಮ ನಮ್ಮ ತಾಯಿ ಹೆಸರು ಈರಮ್ರಿ. ಈ ಮನೆ ಹೆಣ್ಮಗಳ್ರಿ. ನಮ್ಮ ತಾಯಿ ಎಲ್ಲ ಪ್ರೇಮ್ ಇಟ್ಕೊಂಡೇ ಹೊಂಟಿದ್ರಿ. ಎಲ್ಲ ಚಂದೇ ಬಂದಿದ್ರಿ. ನಡ್ಬರ್ಕಿದ್ರು ನನಗೆ ಬಾಣೆ ತನಕ ತರ್ರಿ, ಆಕಿ ಬಾಣೆ ತನಕ ಬರ್ತೀನಿ ಅಂತ ನನಗೆ ಅಲ್ಲೇ ಹಾಡಲ್ಲತ್ತವ್ವ. ಹ್ಞೂ ರೀ, ನಮ್ಮ ಅರ್ಗಿನವ್ರು ಭಾಳ ದೊಡ್ಡವ್ರು ಇದ್ದಿದ್ದಿಲ್ರಿ. ಹ್ಞೂ ರೀ. ನಾನು ಇದೇ ಮನೆಯ ಮಗಳು ಅಂತ ಹೇಳ್ತಾನೆ ಸಿದ್ದಪ್ಪ ಸಾವ್ಕಾರ್ ಬದುಕಿದ್ದಾಗಿನ ಕಥೆಗಳನ್ನ ಮೆಲುಕು ಹಾಕಿದ ಗೌರಮ್ಮ ಆಗ ಈ ಮನೆ ಹೇಗಿತ್ತು ಅನ್ನೋದನ್ನ ಹೇಳೋಕೆ ಶುರು ಮಾಡಿದ್ದರು. ಸಿದ್ದಪ್ಪ ಸಾವ್ಕಾರ್ ಬಗ್ಗೆ ಹೇಳೋಕೆ ಶುರು ಮಾಡಿದ ತಕ್ಷಣನೇ ಇವರ ಮನಸ್ಸು ತುಂಬಿ ಬಂದಿತ್ತು. ನೋವು ಉಕ್ಕೋದಕ್ಕೆ ಶುರು ಮಾಡಿತ್ತು.
ಆ ನೋವಲ್ಲೇ, ಆ ಕಣ್ಣೀರಲ್ಲೇ ಸಿದ್ದಪ್ಪ ಸಾವ್ಕಾರ್ ಬದುಕಿದ್ದ ಈ ಮನೆಯ ಕಥೆಯನ್ನ ಎಳೆ ಎಳೆಯಾಗಿ ಹೇಳ್ತಾ ಹೋದ್ರು. ತುಂಬಿದ ಮನೆ ಎಷ್ಟು ದನ ಕರ ಆಳುಗಳೇನು ಹೋಳುಗಳೇನು ಎಷ್ಟು ಮಂದಿ ಬರೋದೇನು ಕೇಳಿ ಕೇಳ್ರಿ ಹೊಡೆದಾರ್ದಂಗೆ ಮನ್ಯಾಗ ತುಂಬದಂಗೆ ರಾತ್ರಿ ಮಾಡೇ ಸಾತ್ಲಾಕಿ ನಿರ್ಮಲ ಮಾಡೇ ಸಾತ್ಲು. ಎಷ್ಟು ಮಂದಿಗೆ ಹೊಡ್ಕೊಂಡು ಬರ್ತಿದ್ದು ಅಡುಗೆ ಮಾಡಬೇಕೆ. ನೋವಾಗುತ್ತೆ. ಈ ಹಿರಿ ಜೀವ ತುಂಬಿದ ಮನೆಯ ಕಥೆಯನ್ನ ಹೇಳ್ತಾ ಇದ್ರೆ ಕೇಳೋರಿಗೆ ನಿಜಕ್ಕೂ ನೋವಾಗುತ್ತೆ. ಯಾಕಂದ್ರೆ ಊರಿನ ಸಾವ್ಕಾರ, ಜನರ ಪ್ರೀತಿ ಗಳಿಸಿದ ವ್ಯಕ್ತಿ, ಹತ್ತೂರಿಗೆ ಬೇಕಾಗಿದ್ದ ಸಿದ್ದಪ್ಪ ಸಾವ್ಕಾರ್ನ ಮನೆ ಈಗ ಪಾಳು ಬಿದ್ದ ಮನೆಯಾಗಿರೋದನ್ನ ನೋಡಿ ನಿಜಕ್ಕೂ ಈ ಗೌರಮ್ಮ ಕಣ್ಣೀರಾಗ್ತಿದ್ದಾಳೆ. ನನ್ನ ಕಣ್ಮುಂದೇನೆ ಆಳು ಕಾಳು ತುಂಬಿದ್ದ ಮನೆ, ಶ್ರೀಮಂತಿಕೆಯಿಂದ ವೈಭೋಗದಿಂದ ಮೆರೆಯುತ್ತಿದ್ದ ಮನೆ ಈಗ ಪಾಳು ಬಿದ್ದ ಮನೆಯಂತಾಗಿದೆ ಅಂತ, ಇದನ್ನ ನೋಡ್ತಿದ್ರೆ ಕರುಳು ಹಿಂಡಿ ಬರ್ತಿದೆ ಅಂತ ಈ ಜೀವ ನೊಂದುಕೊಳ್ತಿದೆ. ಆದ್ರೆ ಏನ್ ಮಾಡ್ತೀರಿ, ಭೀಮಾ ತೀರದಲ್ಲಿ ಯಾವುದು ಆಗಬಾರದಿತ್ತೋ ಅವೆಲ್ಲವೂ ಕಾಲಾನುಕ್ರಮದಲ್ಲಿ ಆಗಿಬಿಟ್ಟಿವೆ. ದೊಡ್ಡದ್ರಿ ಇದು ಒಟ್ಟು ಏಕಾಟ್ರಿ ಮನಿನೇ. ಈಗ ನಾವು ಇದಕ್ಕೆ ಬೀಚ್ ಕಟ್ಕೊಂಡೇವು, ಇದಕ್ಕೆ ಗುಡಿ ಕಟ್ಟಿದ್ರೆ ಶಿವ ಜಾಸ್ತಿ. ಸಿದ್ದಪ್ಪ ಸಾವ್ಕಾರ್ ಅಂದ್ರೆ ಊರಿನ ಜನರ ಪಾಲಿಗೆ ಒಳ್ಳೆ ವ್ಯಕ್ತಿ. ಹಾಗಂತ ಎಲ್ರಿಗೂ ಒಳ್ಳೆ ವ್ಯಕ್ತಿ ಥರಾನೇ ಕಾಣಿಸ್ಬೇಕು ಅಂತೇನಿಲ್ಲ. ಸಿದ್ದಪ್ಪ ಸಾವ್ಕಾರನ್ನ ಕೆಲವರು ಒಳ್ಳೆ ವ್ಯಕ್ತಿ ಅಂತ ನಂಬಿದ್ರೆ ಮತ್ತೆ ಕೆಲವರು ಈತ ಎದುರಾಳಿ ಅಂತ ಅಂದುಕೊಂಡಿದ್ದರು. ಸಿದ್ದಪ್ಪ ಸಾವ್ಕಾರ್ ಕೆಟ್ಟ ವ್ಯಕ್ತಿ ಅಂತಾನೂ ಭಾವಿಸಿ ವೈರತ್ವಕ್ಕೆ ಇಳಿದು ಬಿಟ್ಟಿದ್ದರು. ಇದು ನಿಜಾನಾ ಅಂತ ಅವರದ್ದೇ ಕುಟುಂಬದ ಹೆಣ್ಣು ಮಗಳನ್ನ ಕೇಳಿದ್ರೆ ಇವರು ಹೇಳೋದೇನ್ ಗೊತ್ತಾ? ಕೆಟ್ಟಿದ್ರ ಅಷ್ಟು ಜನ ಬರ್ತಿತ್ತೇನ್ರಿ? ಹಾಂ, ತಮ್ಮ ಮನೆ ಸಂಸಾರ ಅಳಗಾಲ ಮಾಡ್ಕೊಂಡಾರಿ, ಮತ್ತೊಬ್ರದ್ದು ಒಂದು ಏನೂ ಅವ್ರು ತಿಂದಿಲ್ಲ. ಮನಾರು 2 ಸೇರ್ 3 ಸೇರ್ 4 ಸೇರ್ ಚೀಲ ಮಾಲ್ ಬೆಳೆ ಅದ ರೀ. ತಮ್ಮ ಮನೆ ಸಂಸಾರೇ ತಾವು ಹಾಳು ಮಾಡ್ಕೊಂಡ್ರು, ಮತ್ತೊಬ್ರು ಮನೆ ಮುರಿದಿಲ್ಲ, ಮತ್ತೊಬ್ರು ಹೆಣ್ಣಿಗೆ ಕೆಟ್ಟ ಮಾಡಿಲ್ಲ. ಅವರು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ಯಾವ ಹೆಣ್ಣು ಮಗಳನ್ನು ಕೆಟ್ಟ ದೃಷ್ಟಿಯಿಂದ ನೋಡಿಲ್ಲ. ಅಂಥ ಗುಣ ಈ ಮನೆಯವರಿಗೆ ಯಾರಿಗೂ ಇರಲಿಲ್ಲ ಅಂತ ಈ ಗೌರಮ್ಮ ಕಣ್ಣೀರು ಹಾಕುತ್ತಾ ಹೇಳ್ತಾಳೆ. ಪಾಳು ಬಿದ್ದಿರೋ ತನ್ನದೇ ಹಿರಿಕರ ಮನೆ ಮುಂದೆ ಕುಂತು ಕಣ್ಣೀರು ಹಾಕ್ತಿದ್ದಾಳೆ. ಅದೆಷ್ಟು ಬಾರಿ ಅತ್ತಿದ್ದಾಳೋ, ಅದೆಷ್ಟು ಬಾರಿ ನೊಂದಿದ್ದಾಳೋ, ಅದೆಷ್ಟು ಬಾರಿ ಸಿದ್ದಪ್ಪ ಸಾವ್ಕಾರ, ಶಿವಾಜಿ ಬೋರಗಿ ಅಂತ ಅಣ್ಣ ತಮ್ಮಂದಿರನ್ನ ನೆನೆಸಿಕೊಂಡಿದ್ದಾಳೋ ನಿಜಕ್ಕೂ ಗೊತ್ತೇ ಇಲ್ಲ. ಅವ್ರು ಮಾಡಿಬಿಟ್ರು ಇವ್ರ ಮೇಲೆ ಬರೋದು, ಏನು ಯಾಕೆ ಮಾಡ್ಲಕ್ಕ ಇವ್ರ ಮೇಲೆ ಬರೋದು. ಅದು ಸಿದ್ದಪ್ಪನ ಊರಾಗಿದ್ದಿದ್ದಿಲ್ಲ, ಗೊತ್ತು ಐನು ಗೊತ್ತು, ನಮ್ಗೆ ಗೊತ್ತೈತಿ. ಮತ್ತು ಟೈಮೇ ಗೊತ್ತು. ಈಗ ಅವರು ಹೋದ್ರು ಲಕ್ಷ್ಮಿ ತುಂಬಿದ ಮನೆಯನ್ನ ಮಸಣದ ಮನೆಯನ್ನಾಗಿಸಿದ ವೈರತ್ವಕ್ಕೆ ಹಿಡಿಶಾಪ ಹಾಕುತ್ತಾ ಪಕ್ಕದಲ್ಲೇ ಇರೋ ಲಕ್ಷ್ಮೀ ದೇವಿಗೆ ಅಮ್ಮ ನೀನೇ ಇದನ್ನೆಲ್ಲ ನೋಡಿಕೋ ಅಂತ ದೇವಿಯನ್ನ ಬೇಡುತ್ತಾ ಹಿಡಿಶಾಪ ಹಾಕಿದ್ದಕ್ಕೆ ಲೆಕ್ಕವೇ ಇಲ್ಲ. ಅಂಬಾ ಭವಾನಿ ಹೆಸರಿಟ್ಟ ಮನೆಯಲ್ಲೀಗ ಅಂಬೆಗಾಲಿಡೋ ಮಗುವೂ ಇಲ್ಲ. ಆಳು ಕಾಳುಗಳೇ ತುಂಬಿದ್ದ ಮನೆಯಲ್ಲೀಗ ಕಾಲಿಡೋದಕ್ಕೂ ಆಗ್ತಾ ಇಲ್ಲ. ಈ ಮನೆ ತುಂಬಿ ತುಳುಕುತ್ತಿದ್ದುದನ್ನ ಲಕ್ಷ್ಮೀದೇವಿ ನೋಡಿದ್ದಾಳೆ. ಈ ಮನೆ ಪಾಳು ಬಿದ್ದಿರೋದನ್ನು ಇದೇ ಲಕ್ಷ್ಮೀದೇವಿ ಕಂಡಿದ್ದಾಳೆ. ತನ್ನ ಮುಂದೆಯೇ ಜೀವಗಳು ಹೋಗುತ್ತಿದ್ದರೂ ಮೌನವಾಗಿಯೇ ಎಲ್ಲವನ್ನೂ ನೋಡುತ್ತಾ ದೇಗುಲದ ಒಳಗಡೆಯೇ ಕುಂತುಕೊಂಡಿದ್ದಳು ದೇವಣಗಾವದ ಲಕ್ಷ್ಮೀದೇವಿ. ಕಣ್ಣು ಹಾಯಿಸಿದಷ್ಟುದ್ದಕ್ಕೂ ಕರಿಮಣ್ಣಿನ ಹೊಲ. ಫಲವತ್ತಾದ ಈ ಮಣ್ಣಲ್ಲಿ ಬಿತ್ತಿದ್ದೆಲ್ಲವೂ ಬಂಗಾರವೇ. ಭೀಮೆಯ ಪಕ್ಕದಲ್ಲಿರೋ 100 ಎಕರೆ, 1000 ಎಕರೆಯಲ್ಲಿ ಚಿನ್ನದ ಬೆಳೆಯನ್ನ ಬೆಳೆಯೋ ಅದೆಷ್ಟೋ ರೈತರಿದ್ದಾರೆ. ಕೃಷಿಯನ್ನೇ ನಂಬಿಕೊಂಡು ಬದುಕುವ 1000 ಕುಟುಂಬಗಳಿವೆ. ಅದರಲ್ಲೂ ಕಬ್ಬನ್ನೇ ನೆಚ್ಚಿಕೊಂಡು ಶ್ರೀಮಂತಿಕೆಯನ್ನ ಪಡೆದ ಮಣ್ಣಿನ ಮಕ್ಕಳು ಇದ್ದಾರೆ.
ಸಾಧಕರ ನಾಡು ಕೂಡ, ಮತ್ತು ಇಲ್ಲಿ ಒಳ್ಳೆಯ ನಕ್ಷತ್ರಗಳ ಈ ಭಾಗದಲ್ಲಿ ಶೈಕ್ಷಣಿಕವಾಗಿ ಉನ್ನತ ಶಿಕ್ಷಣ ಶೈಕ್ಷಣಿಕವಾಗಿ ನಮ್ಮ ಭಾಗ ಭಾಳಷ್ಟು ಮುಂದುವರೆದಿದೆ. ಅದೇ ರೀತಿ ಕೃಷಿಯಲ್ಲಿಯೂ ಕೂಡ ನಮ್ಮ ಭಾಗ ಮುಂದುವರೆದಂಥ ಒಂದು ಪ್ರದೇಶ ಆಗಿದ್ದು, ಕಬ್ಬಿನ ನೋಡ್ತಾ ಇದ್ದೀರಿ ನೀವು ಈಗಾಗಲೇ. ಕಬ್ಬಿನ ವಿಶೇಷವಾಗಿ ಕಬ್ಬು ಬೆಳೆದಿರ್ತಕ್ಕಂಥ ಪ್ರದೇಶ ನಮ್ಮದು, ಭೀಮಾ ನದಿ ಜೊತೆ. ಕಲಬುರಗಿ, ವಿಜಯಪುರ ಜಿಲ್ಲೆಗಳಲ್ಲಿ ಕಬ್ಬನ್ನೇ ಹೆಚ್ಚಾಗಿ ಬೆಳೀತಾರೆ. ಮನುಷ್ಯನೇ ಕಳೆದು ಹೋಗುವ ಮಟ್ಟಕ್ಕೆ ಕಬ್ಬಿನ ಹೊಲಗಳು ದಟ್ಟವಾಗಿ ಬೆಳೆದಿರೋ ದೃಶ್ಯಗಳು ಭೀಮೆಯ ಸುತ್ತಮುತ್ತ ಸಾಕಷ್ಟಿವೆ. ಬರೀ ಕಬ್ಬನ್ನಷ್ಟೇ ಅಲ್ಲ, ಕಬ್ಬಿನ ಜೊತೆಗೆ ತೊಗರಿ ಬೆಳೆಯನ್ನು ಯಥೇಚ್ಛವಾಗಿ ಬೆಳೀತಾರೆ ಈ ಭಾಗದ ಜನ. ಇದೇ ಕಾರಣಕ್ಕೆ ಈ ಭಾಗವನ್ನ ತೊಗರಿಯ ಕಣಜ ಅಂತಾನೆ ಕರೀತಾರೆ. ಕಪ್ಪು ಮಣ್ಣು ಹತ್ತಿ ಬೆಳೆಗೆ ಪೌಷ್ಟಿಕವಾಗಿರೋ ನೆಲ ಕೂಡ ಹೌದು. ಹಂಗಾಗಿ ಒಂದಷ್ಟು ರೈತರು ಇಲ್ಲಿ ಹತ್ತಿ ಬೆಳೆಯನ್ನ ಬೆಳೀತಾರೆ. ಹೀಗೆ ನಾನಾ ತರದ ಬೆಳೆಗಳನ್ನ ಬೆಳೆಯೋ ಭೀಮೆಯ ಮಕ್ಕಳು ಹೆಚ್ಚು ಒತ್ತು ಕೊಡೋದು ಕಬ್ಬಿಗೇನೆ. ಇದೇ ಕಾರಣಕ್ಕೆ ಈ ಭಾಗದಲ್ಲಿ ಸಕ್ಕರೆ ಕಾರ್ಖಾನೆಗಳು ಯಥೇಚ್ಛವಾಗಿವೆ. ಇಂಥ ಸಮೃದ್ಧ ನೆಲಕ್ಕೆ ಅಂಟಿಕೊಂಡಿದ್ದೇ ಭೀಮಾ ತೀರದ ನೆತ್ತರು. ಭೀಮಾ ತೀರದಲ್ಲಿ ಬದುವಿನ ವಿಚಾರಕ್ಕೆ ಹುಟ್ಟಿಕೊಂಡ ಜಗಳ ದೇವಣಗಾಂವದ ಸಿದ್ದಪ್ಪ ಸಾಹುಕಾರ್ ಬದುಕನ್ನೇ ನುಂಗಿಬಿಟ್ಟಿತ್ತು. ಊರಿನ ಜನರೆಲ್ಲ ಸಿದ್ದಪ್ಪ ಸಾಹುಕಾರನಿಗೆ ಏನಾಯ್ತು ಅಂತ ಎಷ್ಟು ಕೇಳಿದ್ರು ಯಾರೊಬ್ಬರ ಹತ್ರನೂ ಉತ್ತರವೇ ಇರಲಿಲ್ಲ. ಆಗ್ಲೇ ನೋಡಿ, ಸಿದ್ದಪ್ಪ ಸಾಹುಕಾರನ ಸಾವಿಗೆ ಪ್ರತೀಕಾರ ತೀರಿಸಿಕೊಳ್ಳೋದಕ್ಕೆ ಓರ್ವ ವ್ಯಕ್ತಿ ಸಿಡಿದೇಳೋದು. ಆ ವ್ಯಕ್ತಿನೇ ಅಂಬಾಭವಾನಿಯ ಪರಮ ಭಕ್ತ, ದೇವಣಗಾಂವದ ಲಕ್ಷ್ಮೀದೇವಿಯ ಆರಾಧಕ. ಆತನೇ ಬೋರಗಿ ಕುಟುಂಬದ ಮತ್ತೊಂದು ಕುಡಿ, ಶಿವಾಜಿ ಬೋರಗಿ. ಕಪ್ಪು ಬಣ್ಣದ ಫುಲ್ ತೋಳಿನ ಶರ್ಟು, ಅದನ್ನ ಅರ್ಧಕ್ಕೆ ಮಡಚಿಕೊಂಡು ಗತ್ತಲ್ಲಿ ನಿಲ್ಲೋ ವ್ಯಕ್ತಿ. ಮತ್ತದೇ ಕಪ್ಪು ಬಣ್ಣದ ಜೀನ್ಸ್ ಪ್ಯಾಂಟು, ಹಣೆಯ ಮೇಲೆ ಉದ್ದನೆಯ ಕುಂಕುಮ, ಕಣ್ಣಿನಲ್ಲಿ ಬೆಂಕಿಯಂಥ ನೋಟ, ಕೈನಲ್ಲಿ ಕಪ್ಪು ಬಣ್ಣದ ದಾರ, ಕಣ್ಣಿಗೆ ಕಪ್ಪು ಬಣ್ಣದ ಚಾಳೀಸು. ಹೀಗೆ ಸ್ಟೈಲಿಶ್ ಆಗಿ ಕಾಣಿಸೋ ವ್ಯಕ್ತಿನೇ ಶಿವಾಜಿ ಸಾಹುಕಾರ, ಅಲಿಯಾಸ್ ಭೀಮಾ ತೀರದ ಶಿವಾಜಿ ಬೋರಗಿ. ಶಿವಾಜಿ ಬೋರಗಿ ಅಂದ್ರೇನೆ ಹೀಗೆ, ಬ್ಲ್ಯಾಕ್ ಅಂಡ್ ಬ್ಲ್ಯಾಕ್ ಡ್ರೆಸ್ಸು, ಅದರ ಜೊತೆಗೆ ಮತ್ತದೇ ಬ್ಲ್ಯಾಕ್ ಡಾಗ್. ತನ್ನ ಡ್ರೆಸ್ಸಿಗೆ ತಕ್ಕಂತೆ ಕಪ್ಪು ಬಣ್ಣದ ನಾಯಿಯನ್ನ ಸದಾ ಪಕ್ಕದಲ್ಲೇ ಇಟ್ಟುಕೊಂಡಿರ್ತಿದ್ದ ವ್ಯಕ್ತಿ ಶಿವಾಜಿ ಬೋರಗಿ. ಈ ಶಿವಾಜಿ ಬೋರಗಿ ಜನರನ್ನ ಅದೆಷ್ಟು ನಂಬುತ್ತಿದ್ದರೋ ಅದಕ್ಕಿಂತ 10 ಪಟ್ಟು ಹೆಚ್ಚು ಈ ನಾಯಿಯನ್ನ ನಂಬುತ್ತಿದ್ದರು. ಯಾಕಂದ್ರೆ ಈ ಕಪ್ಪು ನಾಯಿ ಶಿವಾಜಿ ಬದುಕಿದ್ದಷ್ಟು ದಿನಾನೂ ಅವರ ಕಾವಲಾಗಿತ್ತು, ಶಿವಾಜಿಯ ಜೀವರಕ್ಷಕವಾಗಿತ್ತು. ನೋಡೋದಕ್ಕೆ ತೆಳ್ಳಗೆ ಕಾಣಿಸೋ ಈ ನಾಯಿ ಓಟದಲ್ಲಿ ಕುದುರೆಯನ್ನೇ ಮೀರಿಸುತ್ತೆ. ಕಮಾಂಡರ್ ಜೀಪನ್ನ ಹೈಸ್ಪೀಡ್ ಅಲ್ಲಿ ಓಡಿಸಿದ್ರು ಅದನ್ನೇ ಬೆನ್ನಟ್ಟಿ ಹಿಡಿಯುವ ಶಕ್ತಿಶಾಲಿ ಶ್ವಾನವಿದು.
ಒಂದ್ಸಲ ಯಜಮಾನನಿಗೆ ಹೊಂದಿಕೊಂಡರೆ ಪ್ರಾಣ ಹೋಗುವ ತನಕ ತನ್ನ ನಿಯತ್ತನ್ನ ಬದಲಿಸದ ಪ್ರಾಣಿನೂ ಹೌದು. ಇದೇ ಕಾರಣಕ್ಕೆ ಇಂಥದ್ದೊಂದು ಶ್ವಾನವನ್ನ ಸಾಕಿದ್ದು ಶಿವಾಜಿ ಬೋರಗಿ. ಶಿವಾಜಿ ಬೋರಗಿ ಕ್ಲಿಷ್ಟಕರವಾಗಿದ್ದ ಪರಿಸ್ಥಿತಿಯಲ್ಲಿ ಈ ಕರಿನಾಯಿ ಅದೆಷ್ಟೋ ಸಲ ಸಹಾಯ ಮಾಡಿದೆ, ಜೀವ ಉಳಿಸಿದೆ. ಎದುರಾಳಿಗಳು ಶಿವಾಜಿ ಬೋರಗಿಯನ್ನ ಟಾರ್ಗೆಟ್ ಮಾಡಿದಾಗ ಅವರ ಸುಳಿವನ್ನ ಕೊಟ್ಟು ಶಿವಾಜಿಯನ್ನ ಎಚ್ಚೆತ್ತುಕೊಳ್ಳುವಂತೆ ಮಾಡಿದೆ. ಅದೆಷ್ಟೋ ಸಲ ಪೊಲೀಸರು ಶಿವಾಜಿಯನ್ನ ಹಿಡಿಬೇಕು ಅಂತ ದೇವಣಗಾಂವ, ಸೊನ್ನ ಮತ್ತು ಇತರೆ ಊರುಗಳಿಗೆ ದಾಂಗುಡಿ ಇಟ್ಟಾಗ, ಹೊಲ ಗದ್ದೆಗಳಿಗೆ ಪೊಲೀಸರು ಬರ್ತಿದ್ದಾರೆ ಅನ್ನೋ ಸುಳಿವು ಸಿಕ್ಕಾಗ ಇದೇ ಕರಿನಾಯಿ ಶಿವಾಜಿ ಬೋರಗಿಗೆ ವಿಷಯ ಮುಟ್ಟಿಸಿದ್ದು ಇದೆ. ಇದೇ ಕಾರಣಕ್ಕೆ ಶಿವಾಜಿಗೆ ಈ ಕಪ್ಪು ನಾಯಿ ಅಂದ್ರೆ ಅದೆಲ್ಲಿಲ್ಲದ ಪ್ರೀತಿ. ಯಾವತ್ತೂ ನಮ್ಮ ಮನೆಯಲ್ಲಿ ಕೃಷಿ ಕುಟುಂಬವಾಗಿದ್ದರಿಂದ 3-4 ನಾಯಿಗಳು ಯಾವತ್ತೂ ಇರ್ತಿದ್ದು. ಅವರು ಅದಾಗಿ ನಾಯಿ ಮೇಲೆ ಅತಿ ನಾಯಿ ಮತ್ತು ಈ ಮಂಗ್ಯ ಎರಡನ್ನೂ ಸಾಕ್ತಿದ್ರು. ಅವರು ತನ್ನ ಕೈಯಲ್ಲಿರುವಂಥ ಕಡೆ ಸುದ್ಯಕ್ಕೆ ಮಂಗ್ಯನ ಕೊಳ್ಳಿಗೆ ಹಾಕಿ ಬಿಚ್ಚಿಬಿಡ್ತಿದ್ರು. ಅವರು ಊರಲ್ಲಿ ತಿರುಗಾಡಿ ಮತ್ತೆ ಹೊತ್ತು ಮುಳುಗಿ ಮನೆಗೆ ಬರ್ತಿತ್ತು. ಮತ್ತು ನಾಯಿ ಅಂತೂ ಅವ್ರು ಯಾವತ್ತೂ ಸಾಕ್ತಿದ್ರು. ನಾಯಿ ಮೇಲೆ ಅತೀವಾದ ಪ್ರೀತಿ ಇತ್ತು ಅವರು. ಆಗಿನ ಕಾಲದಾಗ ಸುಮಾರು 25 ವರ್ಷದ ಹಿಂದೆ ಅವಕ್ಕೆ 30,000 40,000 ಒಂದೊಂದು ನಾಯಿ ಕುನ್ನಿಗಳನ್ನು ಖರೀದಿ ಮಾಡಿ ತಂದು ಒಬ್ಬ ಮನೆಯ ಸದಸ್ಯನಿಗಿಂತಲೂ ಹೆಚ್ಚು ಜೋಪಾನವಾಗಿ ಕಾಯ್ತಿದ್ರು ಅದಕ್ಕೆ. ಶಿವಾಜಿ ಬೋರಗಿ ಚಿಕ್ಕ ವಯಸ್ಸಿನವರಿದ್ದಾಗಲೇ ಪ್ರಾಣಿಗಳ ಮೇಲೆ ಅತೀವ ಪ್ರೀತಿ ಇಟ್ಟುಕೊಂಡಿದ್ದವರು. ಮಂಗಗಳನ್ನು ಇಷ್ಟಪಡುತ್ತಿದ್ದವರು, ನಾಯಿಗಳನ್ನು ಸಾಕುತ್ತಿದ್ದವರು. ಅದರಲ್ಲಿ ಅತ್ಯಂತ ಪ್ರೀತಿಯ ನಾಯಿ ಮತ್ತು ನಂಬಿಕೆಯ ನಾಯಿ ಅಂದ್ರೆ ಅದು ಕಪ್ಪು ಬಣ್ಣದ ನಾಯಿ. ಈ ನಾಯಿಗೂ ಶಿವಾಜಿ ಮೇಲೆ ಅದೆಷ್ಟು ಪ್ರೀತಿ ಇತ್ತು ಅಂದ್ರೆ ಶಿವಾಜಿ ಬೋರಗಿ ಹತ್ತಿರ ಯಾರನ್ನೂ ಸುಳಿಯದಂತೆ ನೋಡಿಕೊಳ್ತಿತ್ತು. ಅದೆಷ್ಟರ ಮಟ್ಟಿಗೆ ಅಂದ್ರೆ ಶಿವಾಜಿ ಬೋರಗಿಯನ್ನ ಯಾರೇ ಮುಟ್ಟಿದ್ರೂ ಅವರ ಮೇಲೆ ಎಗರೆಗರಿ ದಾಳಿ ಮಾಡ್ತಿತ್ತು. ಎಂಥ ನಂಬಿಕಸ್ಥರೇ ಇದ್ದರೂ ಯಾರನ್ನೂ ಶಿವಾಜಿ ಬಳಿ ಹೋಗೋದಕ್ಕೂ ಬಿಡ್ತಾ ಇರಲಿಲ್ಲ, ಅವರನ್ನ ಮುಟ್ಟುವುದಕ್ಕೂ ಬಿಡ್ತಾ ಇರಲಿಲ್ಲ. ಅದು ಬಿಡ್ತಾ ಇದ್ದದ್ದು ಕೇವಲ ಒಬ್ಬರಿಗೆ ಮಾತ್ರ, ಅದು ಶಿವಾಜಿ ಬೋರಗಿಯ ಪತ್ನಿಗೆ ಮಾತ್ರ. ಅದು ಶಿವಾಜಿ ಬೋರ್ಗಿಯವರ ಧರ್ಮ ಪತ್ನಿ ಬಿಟ್ಟು ಬೇರೆ ಯಾರಾದರೂ ಕೂಡ ಅವರಿಗೆ ಟಚ್ ಮಾಡಿದ್ರೆ ಕಡಿತಿತ್ತು. ಅದು ಅವ್ರ ಮೇಲೆ ಅಟ್ಯಾಕ್ ಮಾಡ್ತಿತ್ತು. ಯಾವುದೇ ಪೊಲೀಸ್ ಬರಲಿ, ಅವ್ರ ಸ್ನೇಹಿತರು ಬರಲಿ, ಯಾರೇ ಬಂದರೂ ಹೇಳಾರೆ ಅವ್ರಿಗೆ ಹೊಟ್ಟೆ ಮುಟ್ಟಿದ್ರು ಅಂದ್ರೆ ಅದು ಮೈ ಮೇಲೆ ಬಿದ್ದು ಅಟ್ಯಾಕ್ ಮಾಡ್ತಿತ್ತು. ಅವರ ಒಬ್ಬ ಅಂಗರಕ್ಷಕ ಆಗಿತ್ತದು. ಇದಕ್ಕೆ ಹೇಳೋದು ಮನುಷ್ಯನಿಗಿಂತ ನಾಯಿಗೆ ನಿಯತ್ತು ಜಾಸ್ತಿ ಅಂತ. ಅಂಥ ನಿಯತ್ತನ್ನ ಶಿವಾಜಿ ಬೋರಗಿ ಕಂಡಿದ್ದು ಕೇವಲ ಈ ಕಪ್ಪು ಬಣ್ಣದ ನಾಯಿ ಹತ್ರ ಮಾತ್ರನೇ. ತನ್ನ ಎದುರಾಳಿಗಳು ಯಾವಾಗ ಬೇಕಾದರೂ ದಾಳಿ ಮಾಡಬಹುದು ಅನ್ನೋದನ್ನ ಅರಿತಿದ್ದ ಶಿವಾಜಿ ಬೋರಗಿ ತನ್ನ ಕಾವಲಿಗೆ ನೇಮಿಸಿಕೊಂಡಿದ್ದು, ಅತೀವವಾಗಿ ನಂಬಿಕೊಂಡಿದ್ದು ಕಪ್ಪು ಬಣ್ಣದ ಈ ಶ್ವಾನವನ್ನ ಮಾತ್ರ. ಶಿವಾಜಿ ಬೋರಗಿ ಅಣ್ಣ ಸಿದ್ದಪ್ಪ ಬೋರಗಿ
ಭೂಸನೂರ್ ಶುಗರ್ ಫ್ಯಾಕ್ಟರಿಗೆ ಹೋಗಿ ವಾಪಸ್ ಬರುವಾಗ ಹತ್ಯೆಯಾಗಿದ್ದರು. ಸಿದ್ದಪ್ಪ ಸಾಹುಕಾರ್ ಹತ್ಯೆಯಲ್ಲಿ ಒಂದಷ್ಟು ಮಂದಿ ಡಬಲ್ಗೆ ಮಾಡಿದ್ದರು ಅನ್ನೋದು ಶಿವಾಜಿ ಬೋರ್ಗಿಗೂ ಗೊತ್ತಾಗಿತ್ತು. ಸಿದ್ದಪ್ಪ ಸಾಹುಕಾರನ ಜೊತೆಗೆ ಇದ್ದ ಒಂದಷ್ಟು ಮಂದಿ ಎದುರಾಳಿಗಳಿಗೆ ಸಿದ್ದಪ್ಪ ಸಾಹುಕಾರ್ ಶುಗರ್ ಫ್ಯಾಕ್ಟರಿಗೆ ಬರ್ತಿದ್ದಾರೆ ಅನ್ನೋ ಸುಳಿವನ್ನ ಕೊಟ್ಟಿದ್ರು. ಹಿಂಗಾಗಿ ಜೊತೆಗಿದ್ದ ಮನುಷ್ಯರೇ ಬೆನ್ನಿಗೆ ಚೂರಿ ಹಾಕ್ತಾರೆ ಅನ್ನೋದನ್ನ ಅರಿತಿದ್ದ ಶಿವಾಜಿ ಬೋರಗಿ ತನ್ನ ಅಣ್ಣನ ಥರ ತಮಗೂ ಕೇಡು ಮಾಡಬಹುದು ಪಕ್ಕದಲ್ಲಿದ್ದ ಜನರು ಅಂತೇಳಿ ಮನುಷ್ಯರ ಜೊತೆಗೆ ಈ ಕಪ್ಪು ಬಣ್ಣದ ಶ್ವಾನವನ್ನು ತಮ್ಮ ಜೊತೆಗೆ ಬೇಟೆಗಾರನಂತೆ ಕಾವಲುಗಾರನಂತೆ ಇಟ್ಟುಕೊಂಡಿದ್ದರು. ಅದೆಷ್ಟೋ ಬಾರಿ ಆ ಕೆಲಸವನ್ನ ಈ ಕಪ್ಪು ನಾಯಿ ನಿಯತ್ತಿಂದ ಮಾಡಿದೆ. ಶಿವಾಜಿಯ ಜೀವವನ್ನ ಅದೆಷ್ಟೋ ಸಲ ಉಳಿಸಿದೆ. ಇಲ್ಲ, ದಿನಾಲು ಅವರು ಮನೆಯಿಂದ ತೋಟಕ್ಕೆ ತೆಗೆದುಕೊಂಡು ಹೋಗ್ತಿತ್ತು. ತೋಟಕ್ಕೆ ತೆಗೆದುಕೊಂಡು ಹೋಗ್ತಿದ್ರು. ಹಲವಾರು ಸಾರಿ ಪೊಲೀಸ್ ಅಧಿಕಾರಿಗಳು ರೇಡ್ ಮಾಡಿದಾಗ ನಾಯಿ ಅವರನ್ನು ಸೇಫ್ ಮಾಡಿದೆ. ಹಿಂದೆ ಹತ್ತಿರಕೆಯಲ್ಲಿ ಬೀದರ್ ಜಿಲ್ಲೆ ಪೊಲೀಸ್ ವರಿಷ್ಠಾಧಿಕಾರಿ ರೇಡ್ ಮಾಡಿದಾಗ ಆ ಕರಿ ನಾಯಿಯೇ ಅವರನ್ನು ಸೇಫ್ ಮಾಡಿದೆ. ಕೇಳಿಸ್ಕೊಂಡ್ರಲ್ಲ, ಶಿವಾಜಿ ಬೋರಗಿ ಅದ್ಯಾಕೆ ಈ ಕಪ್ಪು ಬಣ್ಣದ ನಾಯಿಯನ್ನ ಅಷ್ಟೊಂದು ಗಾಢವಾಗಿ ಇಷ್ಟಪಡ್ತಿದ್ರು ಅಂತ. ಶಿವಾಜಿಗೆ ಸಾಕಷ್ಟು ಬಾರಿ ಈ ಕಪ್ಪು ನಾಯಿ ಸಹಾಯ ಮಾಡಿತ್ತು. ಪೊಲೀಸರ ಸುಳಿವು ನೀಡಿತ್ತು, ಎದುರಾಳಿಗಳ ಸುಳಿವು ನೀಡಿತ್ತು. ಯಾರಾದರೂ ಬಂದು ಶಿವಾಜಿ ಮೇಲೆ ಎರಗಿದ್ರೆ ಅವರ ಮೇಲೂ ದಾಳಿ ಮಾಡಿ ಶಿವಾಜಿಯನ್ನ ಉಳಿಸ್ತಿತ್ತು. ಇದೇ ಕಾರಣಕ್ಕೆ ಶಿವಾಜಿ ಬೋರಗಿ ಈ ಕಪ್ಪು ಬಣ್ಣದ ನಾಯಿಯನ್ನ ಸಾಕಿದ್ದು. ಮನುಷ್ಯರಿಗಿಂತ ಹೆಚ್ಚಾಗಿ ಇದನ್ನೇ ನಂಬುತ್ತಿದ್ದದ್ದು. ದೇವಣಗಾಂವದಲ್ಲಿರೋ ಈ ಮನೆ ಬೋರಗಿ ಕುಟುಂಬದ ಮನೆ, ಸಾಹುಕಾರ್ ಕುಟುಂಬದ ಮನೆ, ಅಂಬಾ ಭವಾನಿಯ ಆಶೀರ್ವಾದವಿದ್ದ ಮನೆ. ಆದ್ರೆ ಈ ಮನೆಯಲ್ಲಿ ಒಬ್ಬೊಬ್ಬರೇ ಹತ್ಯೆಯಾಗ್ತಾ ಇದ್ದದ್ದನ್ನ ಕಂಡ ಶಿವಾಜಿ ಬೋರಗಿ ಹತ್ಯೆಯ ಕಾರಣಗಳನ್ನ ಹುಡುಕುತ್ತಾ ಬಂದಿದ್ದ. ಅಲ್ಲಿಗೆ ಶಿವಾಜಿ ಬೋರಗಿಗೆ ಒಂದು ವಿಷಯ ಮಾತ್ರ ಖಾತರಿಯಾಗಿತ್ತು. ಜೊತೆಗಿದ್ದವರೇ ಸಿದ್ದಪ್ಪ ಸಾಹುಕಾರನ ಚಲನವಲನಗಳನ್ನ ಎದುರಾಳಿಗೆ ತಿಳಿಸಿದ್ದರು ಅಂತ ಗೊತ್ತಾಗಿತ್ತು. ತನ್ನ ವಿಚಾರದಲ್ಲೂ ಹಂಗೆ ಆಗಬಹುದು ಅಂತ ಆಲೋಚಿಸಿದ ಶಿವಾಜಿ ಬೋರಗಿ ತನ್ನ ಬೆಂಗಾವಲಿಗೆ ನಿಗೂಢವಾದ ಶ್ವಾನ ಪಡೆಯನ್ನೇ ಕಟ್ಟಿಕೊಂಡಿದ್ದ. ಜೊತೆಗೆ ತನ್ನ ನಂಬಿಕಸ್ಥರನ್ನ ಸೇರಿಸಿಕೊಂಡು ಸೋದರ ಸಿದ್ದಪ್ಪ ಸಾಹುಕಾರ್ ಸಾವಿಗೆ ಕಾರಣರಾದವರನ್ನ ಕೊಲ್ಲೋದಕ್ಕೆ ಸಜ್ಜಾಗಿ ಬಿಟ್ಟಿದ್ದ. ಅಲ್ಲಿ ತನಕ ಯಾವುದೇ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಭಾಗಿಯಾಗದ ಶಿವಾಜಿ ಬೋರಗಿ ಮೊಟ್ಟ ಮೊದಲ ಬಾರಿಗೆ ಅಣ್ಣನ ಸಾವಿನ ಪ್ರತೀಕಾರಕ್ಕೆ ಇಳಿದು ಬಿಟ್ಟಿದ್ದ. ಆ ನಂತರನೇ ನೋಡಿ ಭೀಮಾ ತೀರ ಬೆಚ್ಚಿ ಬಿದ್ದಿದ್ದು. ಈ ಕಡೆ ದೇವಣಗಾಂವ್ ಬೋರಿಗೆ ಮನೆತನ. ಈ ವ್ಯಾಜ್ಯ ನಡೆದಿದ್ದು ಕೇವಲ ಬದುವಿನ ಸಲುವಾಗಿ, ಜಮೀನಿನ ಬದುವಿನ ಸಲುವಾಗಿ. ಮೊಟ್ಟ ಮೊದಲು ದೇವಣಗಾಂವದಲ್ಲಿ ಕಡಮೇಶ್ವರ ಮನೆತನದ ಮತ್ತು ಬೋರಿಗೆ ಮನೆತನದ ನಡುವೆ ವೈಮನಸ್ಯ ಚಾಲುವಾಯಿತು. ಕೇವಲ ಒಂದು ಬದುವಿನ ಸಲುವಾಗಿ. ಬೋರಿಗೆ ಮನೆತನದಲ್ಲಿ ಒಂದು ಸಣ್ಣ ಒಂದು ವ್ಯಾಜ್ಯದಿಂದ ಬಾಂಧದ ಸಲುವಾಗಿ ಮನೆತನದವರು ಬೋರಿಗೆ ಮನೆತನದವರಿಗೆ ಒಬ್ಬರಿಗೆ ಹಲ್ಲೆ ಆಯಿತು. ಆ ಹಲ್ಲೆ ಒಂದು ಪ್ರತೀಕವಾಗಿ ಮುಂದೆ ಅದು ಒಂದು ದೊಡ್ಡ ಒಂದು ಹಂತಕ್ಕೆ ತಲುಪಿತ್ತು. ಬೋರಿಗೆ ಮನೆತನದಲ್ಲಿ ಒಂದು ಕೊಲೆ ಆಯಿತು. ಕೊಲೆಗೆ ಪ್ರತೀಕಾರವಾಗಿ ಬೋರಿಗೆ ಮನೆತನದವರು ಮನೆತನದವಾಗ ಹೀಗೆ ಅಲ್ಲಿಂದ ಪ್ರಾರಂಭ ಆಯ್ತು. ಇದು ಭೀಮಾ ತೀರದ ಸ್ವರ್ಣ ಮತ್ತು ದೇವಣಗಾಂವದಲ್ಲಿ ನಡೆದಂಥ ಒಂದು ಘಟನೆ. ಈ ಕಡೆ ಚಡ್ಚಂಡ್ ಫ್ಯಾಮಿಲಿ ಒಳಗೆ ಬೈರ್ಗೊಂಡ ಮತ್ತು ಚಡ್ಚಂಡ್
ಶಿವಾಜಿ ಬೋರಗಿ ಚಿಕ್ಕವರಿದ್ದಾಗಲೇ ತಮ್ಮ ಕುಟುಂಬದವರ ಮೇಲಾದ ದಾಳಿಗಳನ್ನ, ಅವರ ಕೊಲೆಗಳನ್ನ ನೋಡುತ್ತಾ ಬಂದಿದ್ದರು. ಅವರ ಎದೆಯೊಳಗೆ ರಕ್ತ ಕುದಿಯುತ್ತಲೇ ಇತ್ತು. ಜನ್ಮ ಕೊಟ್ಟ ತಂದೆ ಶರಣಪ್ಪ ಬೋರಗಿ, ಬೆನ್ನಿಗೆ ಬಿದ್ದ ಸೋದರ ಸಿದ್ದಪ್ಪ ಸಾಹುಕಾರನ ಹತ್ಯೆಯಾದ ಮೇಲೂ ತಾನು ಸುಮ್ಮನೆ ಕುಳಿತರೆ ಅದಕ್ಕೆ ಅರ್ಥವಿಲ್ಲ ಎಂದು ಭಾವಿಸಿ ವೈರಿಗಳ ಸಂಹಾರಕ್ಕೆ ಇಳಿದೇ ಬಿಟ್ಟಿದ್ರು. ಅಷ್ಟಕ್ಕೂ ಶಿವಾಜಿ ಇಷ್ಟೊಂದು ಬಲಾಢ್ಯವಾಗಿ ಪ್ರತೀಕಾರಕ್ಕೆ ಇಳಿಯೋದಕ್ಕೆ ಮತ್ತೂ ಒಂದು ಕಾರಣವಿತ್ತು. ಅದೇನಂದ್ರೆ ಶಿವಾಜಿ ಬೋರಗಿ ಸಿದ್ದಪ್ಪ ಸಾಹುಕಾರನ ತರ ಸಾಫ್ಟ್ ಅಲ್ಲ, ಬಲಾಢ್ಯವಾಗಿದ್ದ, ಬಲಿಷ್ಠನೂ ಆಗಿದ್ದ, ಬಲಭೀಮರನ್ನು ಬಡಿದು ಬೀಳಿಸಬಲ್ಲ ಶಕ್ತಿವಂತನೂ ಆಗಿದ್ದ ಶಿವಾಜಿ ಬೋರಗಿ. ನೋಡಿದೇವ್ರಿ, ಅವ್ರು ಭಾಳ ಬಲಾಢ್ಯವಾಗಿದ್ದರು. ಯೋಚನೆಗಿತ್ತಳು ಭಾಳ ದೈತ್ಯವಾದ ಶರೀರ ಇತ್ತು. ಒಂದು 500,000 ಸೂರ್ಯ ನಮಸ್ಕಾರ ಹೊಡಿತಿದ್ರು. 7-8 ಮಂದಿ ಬಂದರು ಸುದ್ಯಕ್ಕೆ ಕೈಲಿ ಹೊಡೆಯುವಂಥ ಶಕ್ತಿ ಅವರಲ್ಲಿ ಇತ್ತು. ಯಾರು ಬಂದು 4-5 ಮಂದಿ ಅವ್ರಿಗೆ ಮುಟ್ಟುವಂಥ ಧೈರ್ಯ ಮಾಡ್ತಿದ್ದಿಲ್ಲ. 4-6 ಎಮ್ಮಿಗೆ ಹಾಲುಗಳು ಕುಡಿತಿದ್ರು. ಯಾವತ್ತು ಕಟ್ಟುಮಸ್ತವಾದ ಶರೀರ ಇತ್ತು, ದೈತ್ಯವಾದ ಶರೀರ ಇತ್ತು. ಶಿವಾಜಿ ಬೋರಗಿ ತಲೆಯಲ್ಲಿ ಅದ್ಯಾವಾಗ ಪ್ರತೀಕಾರದ ಬೆಂಕಿ ಹೊತ್ತಿಕೊಂಡಿತ್ತೋ ತುಳಜಾಪುರದ ಅಂಬಾ ಭವಾನಿ ಮೇಲೆ ಶಪಥ ಮಾಡಿಬಿಟ್ಟಿದ್ದ. ದೇವಣಗಾಂವದ ಲಕ್ಷ್ಮೀ ದೇವಿಗೂ ನಮಸ್ಕಾರ ಮಾಡಿ ಆಶೀರ್ವಾದ ಬೇಡಿದ್ದ. ಶಕ್ತಿ ಕೊಡು ತಾಯಿ, ಶಕ್ತಿ ಕೊಡು, ಪ್ರತೀಕಾರ ತೀರಿಸಿಕೊಳ್ಳುವ ಶಕ್ತಿ ಕೊಡುವಂತ ದೇವರನ್ನ ಬೇಡಿದ್ದ. ಅದೇ ಸಮಯಕ್ಕೆ ಶಿವಾಜಿಗೆ ಜೊತೆಯಾಗಿದ್ದರು ಆಪ್ತರು. ಯಾವಾಗ ಬುದ್ಧಿವಂತರು, ಬಲಾಢ್ಯರು, ಬಿಸಿ ರಕ್ತದ ಯುವಕರು ಒಂದಾಗಿ ಅಖಾಡಕ್ಕೆ ಇಳಿದರು, ಭೀಮಾ ತೀರ ಅಕ್ಷರಶಃ ಗಡಗಡ ಅಂತ ನಡುಗಿಬಿಟ್ಟಿತ್ತು. ಭೀಮೆಯ ನೀರಲ್ಲಿ ನೆತ್ತರ ಹೊಳೆಯೇ ಹರಿದು ಬಿಟ್ಟಿತ್ತು. ಇವೆಲ್ಲ ಭೀಮಾ ತೀರದಲ್ಲಿ ನಡೆದ ಕೊಲೆಗಳಲ್ಲಿ ಎಲ್ಲ ಕಡೆಯೂ ಹರವ್ರು ಶಿವಾಜಿ ಬೋರಗಿ ಅವರು. ಆಗ ಕಾಲೇಜು ಓದ್ತಾ ಇದ್ದರು. 16 ವರ್ಷದ ಹೈಸ್ಕೂಲ್ ಮುಗಿಸಿ PU ಅಡ್ಮಿಷನ್ ಮಾಡಿದ್ರು ಸೋಲಾಪುರಕ್ಕೆ. ಆ ರಾಂಪುರ್ ಘಟನೆ ಆಗುವಾಗ ಅವರ ನೇತೃತ್ವದಲ್ಲೇ ಆ ಕೊಲೆಗಳಾಗಿವೆ. ಶಿವಾಜಿಯವರ ಸಿದ್ದಪ್ಪ ಬೋರಗಿಯವರು ಅಷ್ಟು ಬಲಾಢ್ಯವಾಗಿದ್ದಿದ್ದಿಲ್ಲ, ಶಕ್ತಿವಂತರಾಗಿದ್ದರು, ಬುದ್ಧಿವಂತರಾಗಿದ್ದರು. ದೇಹ ಮತ್ತು ದಾಳಿಸಿ ಶಿವಾಜಿ ಬೋರಗಿಯವರಾಗಿದ್ದರು. ಮತ್ತು ಇಲ್ಲಿ ನರ್ತಕಿ ಬಾರ್ಬಲ್ಲಿ 4 ಕೊಲೆಗಳಾದಾಗ ಶಿವಾಜಿ ಬೋರಗಿಯವರ ನೇತೃತ್ವದಲ್ಲೇ ಕೊಲೆಗಳಾದವು. ಶಿವಾಜಿ ಬೋರಗಿ ಚತುರನೂ ಆಗಿದ್ದ, ಚಾಲಾಕಿಯೂ ಆಗಿದ್ದ, ಬಲಾಢ್ಯನೂ ಆಗಿದ್ದ. ತನ್ನ ಸೋದರ ಸಿದ್ದಪ್ಪ ಸಾಹುಕಾರನ ಹತ್ಯೆಗೆ ಪ್ರತೀಕಾರಕ್ಕಾಗಿ ಕಾಯುತ್ತಿದ್ದ. ಅಂಥದ್ದೇ ಪ್ರತೀಕಾರ ಇದೇ ದೇವಣಗಾಂವದ ಮತ್ತು ಕೆಲವರಲ್ಲಿ ಹುಟ್ಟಿಕೊಂಡಿತ್ತು. ಯಾಕಂದ್ರೆ ಸಿದ್ದಪ್ಪ ಸಾಹುಕಾರನ ವಿರೋಧಿಗಳು ಊರಿನ ಇತರೆ ಕುಟುಂಬಗಳ ವಿರೋಧವನ್ನು ಕಟ್ಟಿಕೊಂಡಿದ್ದರು. ಅವರ ಉಪಟಳ ಹೆಚ್ಚಾದಾಗ ಊರಿನಲ್ಲಿರೋ ಒಂದಷ್ಟು ಮಂದಿ ಸಿದ್ದಪ್ಪ ಸಾಹುಕಾರ್ ಕಡೆಗೆ ಸೇರಿಕೊಂಡರು. ಶಿವಾಜಿ ಬೋರಗಿಗೂ ಸಾಥ್ ನೀಡಲು ಮುಂದಾದರು. ಹೀಗೆ ಶಿವಾಜಿ ಬೋರಗಿ ತನ್ನದೇ ಆದಂಥ ಒಂದು ದೊಡ್ಡ ತಂಡವನ್ನೇ ಕಟ್ಟಿಕೊಂಡು ಎದುರಾಳಿಗಳನ್ನ ಕೊಲ್ಲೋಕೆ ಮುಂದಾಗಿದ್ದ. ಒಬ್ಬೊಬ್ಬರೇ ವಿರೋಧಿಗಳನ್ನ ಭೀಮಾ ತೀರದ ಮಣ್ಣಲ್ಲಿ ಹೆಣವಾಗಿಸಿ ಬಿಟ್ಟಿದ್ದ. ಹೀಗೆ ಶಿವಾಜಿ ಬೋರಗಿ ಅದ್ಯಾವಾಗ ಭೀಮಾ ತೀರದಲ್ಲಿ ನೆತ್ತರ ಕಥೆಯನ್ನ ಬರೆಯುವುದಕ್ಕೆ ಶುರು ಮಾಡಿದ್ರು, ಆ ನಂತರ ನಡೆದಿದ್ದೇ ಭೀಮಾ ತೀರದ ಮತ್ತೊಂದು ರಕ್ತ ಚರಿತ್ರೆ. ನಮಸ್ಕಾರ, ನಾನು ಚೈತ್ರ ರಾಜ್. ಭೀಮೆಯ ಮಕ್ಕಳ ಮಾತು ಸಿಹಿ, ಭೀಮಾ ತೀರದ ಕಬ್ಬು ಸಿಹಿ. ಆದ್ರೆ ದಿನ ಕಳೆದಂತೆ ಸಿಹಿಯ ಕಬ್ಬೂ ಕಹಿಯಾಗಿತ್ತು, ಸಿಹಿಯ ಮಾತುಗಳೂ ಕಹಿಯಾಗಿದ್ದವು. ನಂತರ ವಿಷವಾಗಿಯೂ ಬದಲಾಗಿದ್ದವು. ಆ ವಿಷ ಬೆರೆತಿದ್ದು ಮನಸ್ಸಿನೊಳಗೆ ಸೇಡಿನ ರೂಪದಲ್ಲಿ. ಆ ನಂತರ ಭೀಮಾ ತೀರದಲ್ಲಿ ಆಗಿದ್ದೆಲ್ಲವೂ ವಿನಾಶ, ಸರ್ವನಾಶ. ಭೀಮೆ, ನಾನು ಬರೀ ನೀರಲ್ಲ, ಭೀಮೆಯ ಮಕ್ಕಳ ಬದುಕಿನ ಭಾಗ. ಹರಿಯುವಾಗ ನೀರಾಗಿ ಹರಿದಿದ್ದಕ್ಕಿಂತ ನೆತ್ತರಲ್ಲಿ ಮರುಗಿದ್ದೇ ಹೆಚ್ಚು. ನನ್ನದೇ ಮಕ್ಕಳ ಹೊಡೆದಾಟ, ಬಡಿದಾಟವನ್ನು ಕಂಡು ನನ್ನ ಕರುಳೆ ಕಿತ್ತು ಬಂದಿದೆ. ಭೀಮೆಯ ನೀರು ಕುಡಿದು ಬಲಾಢ್ಯರಾಗಿ ಬೆಳೆಸಿದ್ದು ಕಷ್ಟಪಟ್ಟು ದುಡಿಯಲಿ, ಕಷ್ಟಗಳೇ ಇಲ್ಲದಂತೆ ಬದುಕಲಿ ಅಂತ. ಆದರೆ ಕೆಲವರು ಭೀಮೆಯ ನೀರಿಂದ ಪಡೆದ ಬಲವನ್ನು ಮತ್ತೊಬ್ಬರ ಉಸಿರು ನಿಲ್ಲಿಸೋಕೆ ಬಳಸಿಕೊಂಡ್ರು.
ಕೊಲ್ಲುತ್ತಾ ಕೊಲ್ಲುತ್ತಾ ನೀರು ಕೊಟ್ಟ ಭೀಮೆಗೆ ನೆತ್ತರು ಕೊಡಿಸಿದ್ರು. ನನ್ನದೇ ಮಕ್ಕಳ ನೆತ್ತರು ನನ್ನದೇ ಎದೆಯಾಳಕ್ಕೆ ಬಂದು ಸೇರಿದ್ದು ಹೃದಯವನ್ನೇ ಕಿತ್ತು ಬರುವಂತೆ ಮಾಡಿತ್ತು. ಮನುಷ್ಯತ್ವ ಮರೆಯಾಯಿತು, ಕ್ರೂರತ್ವ ಮನೆ ಮಾಡ್ತು. ಭೀಮಾತೀರ ಕುಖ್ಯಾತಿಗೆ ಹೆಸರಾಯಿತು. ದಶಕಗಳು ಕಳೆದ್ರೂ ಆ ಕಳಂಕ ಅಳಿಯದಾಯಿತು. ಸಿದ್ದಪ್ಪ ಸಾಹುಕಾರ ಬದುಕಿರೋ ತನಕ ಈ ಮನೆಯಲ್ಲಿ ಎಲ್ಲವೂ ಚೆನ್ನಾಗಿತ್ತು. ಸಿದ್ದಪ್ಪ ಸಾಹುಕಾರನ ಸಾವಿನ ನಂತರ ಇಡೀ ಮನೆಗೆ ಗರಬಡಿದಂತಾಗಿ ಬಿಟ್ಟಿತ್ತು. ಅದರಲ್ಲೂ ಶಿವಾಜಿ ಬೋರಗಿ ಕಾನೂನನ್ನ ಕೈಗೆತ್ತಿಕೊಂಡ ನಂತರದಲ್ಲಿ ಗಂಡೇ ದಿಕ್ಕಿಲ್ಲದ ಮನೆಯಂತಾಗಿ ಬಿಟ್ಟಿತ್ತು. ಅಣ್ಣ ಸಿದ್ದಪ್ಪ ಬೋರಗಿಯನ್ನ ಕೊಂದವರ ನೆತ್ತರು ಕುಡಿಬೇಕು ಅಂತ ಶಿವಾಜಿ ಬೋರಗಿ ಸೇಡಿನ ಹಾದಿ ತುಳಿದ ನಂತರವಂತೂ ಈ ಮನೆ ಕಡೆ ಶಿವಾಜಿ ಬಂದಿದ್ದು ಕೇವಲ ಬೆರಳೆಣಿಕೆಗಳಷ್ಟು ದಿನ ಮಾತ್ರ. ಅದರಲ್ಲೂ ಶಿವಾಜಿ ಬೋರಗಿ ಸಾವಿನ ನಂತರ ಈ ಮನೆ ಅಕ್ಷರಶಃ ಸ್ಮಶಾನವಾಗಿ ಬಿಟ್ಟಿತ್ತು. ಸಿದ್ದಪ್ಪ ಬೋರಗಿ ಮಕ್ಕಳು, ಶಿವಾಜಿ ಬೋರಗಿ ಮಕ್ಕಳು ಇದ್ದಾರಾದರೂ ಅವರೆಲ್ಲ ತೀರಾ ಸಣ್ಣವರಾಗಿದ್ದರು. ಮನೆಯಲ್ಲಿ ಗಟ್ಟಿತನದ ದೊಡ್ಡ ಗಂಡಸು ಇಲ್ಲದಂತಾಗಿ ಬಿಟ್ಟಿತ್ತು. ದ್ವೇಷ, ಸೇಡು ಅನ್ನೋದು ಈ ಮನೆಯನ್ನ ಹೀಗೆ ಸ್ಮಶಾನವಾಗಿಸಿ ಬಿಟ್ಟಿತ್ತು. ನಮ್ಮ ಅಜ್ಜದು ಹೆಂಗಾಯ್ತಂದ್ರೆ ಇಲ್ಲಿ ಇದ್ರಕ್ಕೆ ಜಗಳ ಸ್ಟಾರ್ಟ್ ಭೀಮಾ ತೀರದ ಎಂದು ಹೆಂಗೆ ಚಾಲು ಆಯ್ತಂದ್ರೆ ರೀ, ಅವ್ರು ಒಂದು ಹೊಲ್ದು ಬಂದ ಕಾಲಾಗ ಅವ್ರದಲ್ಲಿ ನಮ್ಮ ಅಜ್ಜಂದು ಹತ್ಯೆ ಆಯ್ತು ರೀ, ಕನ್ವೇಶ್ವರದು ಅವ್ರದ್ದು ಹತ್ಯೆ ಆದ್ಮ್ಯಾಗ ನಮ್ಮ ಮಾಮ ಸಿದ್ದಪ್ಪ ಬೋರಿ, ನಮ್ಮ ಶಿವಾಜಿ ಬೋರಿ ಅವ್ರು ಇಲ್ಲೇನು ನಮ್ಮ ಅಜ್ಜ ಎದುರು ಒಂದು ಬಾಂದ ಕಾಲಾಗ ನಮ್ಗೆ ಹತ್ಯೆ ಹಂಗಾಯ್ತು. ಒಂದು ಇದ್ರದಾಗ ನೀವು ಮಿಟ್ವಾಸೋದಿತ್ತು, ಅದು ಮಾಡಿಲ್ಲ ನೀವು, ಹತ್ಯೆ ಮಾಡಿ ನಾವು ಅವ್ರು ಊರೇ ಬಿಟ್ರು. ಅವರು ಏನು ನಮಗೆ ನಾವು ಬದಲಾತೊಳಾರ ನಾವು ಇದು ಮಾಡಲ್ಲಂದು. ಎಸ್, ಬದಲಾ ತೊಗೊಳ್ದೆ ಬರಂಗಿಲ್ಲ ಅಂತ ಆವತ್ತು ಸಿದ್ದಪ್ಪ ಬೋರಗಿ ಮತ್ತು ಅವರ ತಮ್ಮ ಶಿವಾಜಿ ಬೋರಗಿ ಇಬ್ಬರು ಶಪಥ ಮಾಡಿದ್ದರು. ರುಂಡಕ್ಕೆ ರುಂಡ, ರಕ್ತಕ್ಕೆ ರಕ್ತ, ಜೀವಕ್ಕೆ ಜೀವ, ಪ್ರತೀಕಾರಕ್ಕೆ ಪ್ರತೀಕಾರ ತೀರಿಸಿಕೊಳ್ಳೋ ತನಕ, ಎದುರಾಳಿಗಳ ಜೀವ ತೆಗೆಯೋ ತನಕ ನಾವು ಮತ್ತೆ ದೇವಣಗಾಮಕ್ಕೆ ಕಾಲಿಡಲ್ಲ ಅಂತ ಸಿದ್ದಪ್ಪ ಬೋರಗಿ ಮತ್ತು ಶಿವಾಜಿ ಬೋರಗಿ ಇಬ್ಬರು ಶಪಥ ಮಾಡಿಬಿಟ್ಟಿದ್ದರು. ಆಗ ಶಿವಾಜಿ ಬೋರಗಿ ಇನ್ನೂ ಸಣ್ಣವಿದ್ದ, ಆದರೂ ಎದೆಯಲ್ಲಿ ಪ್ರತೀಕಾರದ ಕಿಚ್ಚು ಹೊತ್ತಿಕೊಂಡಿತ್ತು. ಆ ಪ್ರತೀಕಾರದ ಕಿಚ್ಚಿಗೆ ನಂತರದಲ್ಲಿ ಭೀಮಾ ತೀರದಲ್ಲಿ ಒಂದಷ್ಟು ಹೆಣಗಳು ಬಿದ್ದಿದ್ದವು. ಆಯ್ತು, ನಡುವಿನ ಮಂದಿನೂ ಹಂಗೆ ಇರ್ತಾವ್ರಿ. ಇಲ್ಲಿ ಒಂದು ಹೇಳ್ತಾರ, ಅಲ್ಲಿ ಒಂದು ಹೇಳೋದು, ಅವ್ರಿಗೆ ಹೆಚ್ಚಿಗೆ ಇವ್ರಿಗೆ ಹೇಳೋದು, ಇವ್ರಿಗೆ ಹೆಚ್ಚಿಗೆ ಅವ್ರಿಗೆ ಹೇಳೋದು, ಈ ಟೈಪ್ ನಡೆದಿತ್ತು ರೀ ಆ ಟೈಮ್ದಾಗ. ನಮ್ಮ ಓವರ್ ಅಂದ್ರೆ ಬ್ಯಾಡ, ಈಗ ಆಯ್ತು ಅವರ ನಿನ್ನ ತಂದಿಗೆ ಅವ್ರು ಹೊಡೆದ್ರೆ ಅವ್ರು ನೀ ಆಪು ಹೊಡೆದು ಇದಾಯ್ತು, ಇದೇನು ಮಾಡಬೇಡ ಶಿವಾಜಿ, ಈಗ ಬಿಟ್ಟು ಬಿಡು. ಎರಡು ಫ್ಯಾಮಿಲಿಗಳ ಮಧ್ಯೆ ಬೆಂಕಿ ಹೊತ್ತುಕೊಂಡಿದೆ ಅಂತ ಗೊತ್ತಾಗ್ತಿದ್ದಂತೆ ಒಂದಷ್ಟು ಮಂದಿ ಆ ಬೆಂಕಿಯಲ್ಲೇ ಚಳಿ ಕಾಯಿಸಿಕೊಳ್ಳೋಕೆ ಶುರು ಮಾಡಿದ್ರು. ಬೋರಗಿ ಕುಟುಂಬದ ಬಗ್ಗೆ ಎದುರಾಳಿಗಳಿಗೆ ಹೋಗಿ ಕಿವಿ ಚುಚ್ಚುತ್ತಿದ್ರು. ಎದುರಾಳಿಗಳ ಬಗ್ಗೆ ಬೋರಗಿ ಕುಟುಂಬದವರ ಮುಂದೇನು ಚಾಡಿ ಹೇಳ್ತಿದ್ರು. ಹೀಗೆ ಒಬ್ಬರ ಮೇಲೆ ಒಬ್ಬರನ್ನ ಎತ್ತಿ ಕಟ್ಟೋ ಕೆಲಸ ಮಾಡಿದ್ದರು ಮಧ್ಯದಲ್ಲಿದ್ದವರು. ಅದು ಎರಡೂ ಕುಟುಂಬಗಳ ನಡುವಿನ ಜಗಳವನ್ನ, ದ್ವೇಷವನ್ನ ಇನ್ನಷ್ಟು ಜಾಸ್ತಿ ಮಾಡಿಬಿಟ್ಟಿತ್ತು. ಮೊದಲೇ ತಂದೆ ಕೊಲೆಗೆ ಪ್ರತೀಕಾರಕ್ಕೆ ಸಜ್ಜಾಗಿದ್ದ ಸಿದ್ದಪ್ಪ ಬೋರಗಿ ಮತ್ತು ಶಿವಾಜಿ ಬೋರಗಿ ಕೊತ ಅಂತ ಕುದಿಯೋದಕ್ಕೆ ಶುರು ಮಾಡಿದ್ರು. ನಮ್ಮ ತಂದೆ ಹೆಣಕ್ಕೆ ಪ್ರತೀಕಾರವಾಗಿ ಅವರ ತಂದೆ ಹೆಣಾನು ಉರುಳಿಸ್ತೀವಿ ಅಂತ ದೇವಣಗಾಂವದ ಲಕ್ಷ್ಮಿ ಮುಂದೆ ಪ್ರಮಾಣವನ್ನು ಮಾಡಿಬಿಟ್ಟಿದ್ದರು. ಲಕ್ಷ್ಮೀ ದೇವಿ ಮುಂದೆ ಪ್ರಮಾಣ ಮಾಡಿ ಊರನ್ನು ಬಿಟ್ಟರು. ನಂತರ ಬಂದಿದ್ದೇ ಪ್ರತೀಕಾರ ತೀರಿಸಿಕೊಂಡ ಮೇಲೆ. ಜಗಳದಾಗ ನಮ್ಮ ಅಪ್ಪರು ಹತ್ಯೆ ಆಯ್ತು. ಹತ್ಯೆ ಆದ್ಮೇಲೆ ಇವ್ರು ಎದ್ರು ನಮ್ಮ ತಂದವ್ರು, ನಮ್ಮ ತಂದೆಯರು ಶಿವಾಜಿ ಸಿದ್ದಪ್ಪ
ನಂಬ್ಯಾವ್ರಿ. ಇಡೀ ತವರು ಮನೆ ತನ್ನ ಕಣ್ಮುಂದೆಯೇ ನರಳಿ ನರಳಿ ನಾಶವಾಗುತ್ತಿರೋದನ್ನ ನೋಡಿದ ಈ ಜೀವ ಅದೆಷ್ಟು ಬಾರಿ ನೊಂದುಕೊಂಡಿತ್ತು, ಅದೆಷ್ಟು ಬಾರಿ ಕಣ್ಣೀರು ಹಾಕಿತ್ತು, ಎದುರಾಳಿಗಳಿಗೆ ಅದೆಷ್ಟು ಹಿಡಿಶಾಪವಾಗಿತ್ತೋ ಗೊತ್ತೇ ಇಲ್ಲ. ಅದರಲ್ಲೂ ಶಿವಾಜಿ ಬೋರಗಿಯನ್ನ ತಮ್ಮ ಅಂತ ಸಾಕಿದ್ದಕ್ಕಿಂತ ಸ್ವಂತ ಮಗನಂತೆ ಸಾಕಿದ್ದರು ಚೆನ್ನಮ್ಮ. ಅಂತ ಮಗನೇ ಇಲ್ಲವಾದಾಗ ಈ ತಾಯಿ ದೇವಣಗಾಂವದ ಲಕ್ಷ್ಮಿಯನ್ನ ನೆನೆಸಿಕೊಂಡು, ಅಮ್ಮ ತಾಯಿ ನೀನೇ ಎಲ್ಲವನ್ನ ನೋಡಿಕೋ ಅಂತ ಕಣ್ಣೀರಿನ ಶಾಪ ಹಾಕಿದ್ದಳು. ಮಹಾರಾಷ್ಟ್ರನಾಗೆ ಅವ್ನ ಶಿಕ್ಷಣ ಆಗಿದ್ರಿ ಶಿವಾಜಿ. ಅವ 5ನೇ ಹಿಡಿದು ಬಂದು ಅವನು 12ವಿ ತನ ಅಲ್ಲೇ ಇತ್ತು, 12ನೇ ಆದ್ಮೇಲೆ ಇಲ್ಲಿ ಹೊಲ್ದಾಗ ಜಗಳ ಅದು ನಡೀತಲ್ರಿ. ಅವಾಗ ನಮ್ಮ ತಮ್ಮ ಕರೆಸಿದ್ದಾರ. ಅವ ಏನಂದ ನಾ ಅವ್ನಿಗೆ ಕೊಟ್ಟು ಕಳ್ಸಕ್ಕ ನಮ್ಮ ಹೊಲ್ದು ಬಾಂಧ ಕಾಲ ಜಗಳ ನಡೆದ ಅಂದ್ರೆ ಆಟತ್ಲೆ ಅವನು ದೊಡ್ಡವನೇ ಆಗಿದ್ದ. ನಾ ಹೋಗ್ತೀನಿ ಅಕ್ಕ ಅಂದ. ಹೋಗಪ್ಪ ಆದ್ಮೇಲೆ ಜಗಳ ಐತ್ರಿ ಅದು ಬಾಂಧದ ಕಾಲ. 5ನೇ ಕ್ಲಾಸು ಓದುತ್ತಿದ್ದಾಗ ದೇವಣಗಾಂವದ ಅಗಸಿ ಬಾಗಿಲು ದಾಟಿದ ಶಿವಾಜಿ ಸೊಲ್ಲಾಪುರದಲ್ಲೇ ಅಕ್ಕ ಚೆನ್ನಮ್ಮನ ಮನೆಯಲ್ಲೇ 12ನೇ ತರಗತಿ ತನಕ ಓದಿದ್ದ. ಅಷ್ಟರಲ್ಲೇ ದೇವಣಗಾಂವದಲ್ಲಿ ಹೊಲದ ಬದುವಿನ ವಿಚಾರಕ್ಕಾಗಿ ಗಲಾಟೆ ಶುರುವಾಗಿತ್ತು, ಬೆಂಕಿ ಹೊತ್ತುಕೊಂಡಿತ್ತು. ಹಿಂಗಾಗಿ ಸಿದ್ದಪ್ಪ ಬೋರಗಿ ತನ್ನ ಜೊತೆಗೆ ತನ್ನ ತಮ್ಮ ಶಿವಾಜಿ ಬೋರಗಿ ಇದ್ದರೆ ನನಗೂ ಒಂದಷ್ಟು ಶಕ್ತಿ ಬಂದಂತಾಗುತ್ತೆ ಅಂಥೇಳಿ ಸೊಲ್ಲಾಪುರದಲ್ಲಿದ್ದ ತನ್ನ ಅಕ್ಕ ಚೆನ್ನಮ್ಮನಿಗೆ ತಿಳಿಸಿ ಶಿವಾಜಿಯನ್ನ ದೇವಣಗಾಂವಕ್ಕೆ ಕರೆಸಿಕೊಂಡಿದ್ದ. ಯಾವಾಗ ಶಿವಾಜಿ ದೇವಣಗಾಂವಕ್ಕೆ ಬಂದು ನಿಂತನೋ ಭೀಮಾ ತೀರದ ಚಿತ್ರಣವೇ ಬದಲಾಗಿ ಬಿಟ್ಟಿತ್ತು. ಯಾರು ಕೂಡ ಜಗಳಿಲ್ಲೇನು ಇಲ್ಲ. ಸಾಲ್ಯಾಗನ್ನು ಅಲ್ಲಿ ಓಣ್ಯಾಗನ್ನು ಮನ್ಯಾಗನ್ನು ನಕ್ಕೋತ್ ಶಿಸ್ತಿರ್ತದೆ. ಅಲ್ಲಿದು ಸಾಲಿ ಅದು ಮುಗಿದ ಮೇಲೆ ಈ ಕಡೆ ಬಂದು ನಮ್ಮ ದೊಡ್ಡ ತನ್ನ ಸಿದ್ದಪ್ಪ ಏನಂದ, ಅಕ್ಕ ಹೊಲ್ದಾಗ ಜಗಳ ನಡೆದ ನನ್ನ ಜೋಡಾತದ ಅವ್ನಿಗೆ ಕೊಟ್ಟು ಕಳಿಸ್ತಾನೆ. ಟೀಕ್ ಅದ ನಾನು ಕೊಟ್ಟು ಕಳಿಸ್ರಿ. ಅದೇ ನಂದು ನಿಂದು ಅಂತ ಹೇಳಿ ಅನ್ಕೋತ ಕೂತರು. ಹೊಲ್ದು ಕಾಟದ ನಂದು ಕೀಟದ ಆಳದ್ರು ಮಾಡಿದ್ರು, ಅದೇನೂ ಇದು ಆಗಲಿಲ್ಲ. ಕಡಿಕಂದು ಹತ್ಯೆ ಆಯ್ತು. ತಂದೆ ಸಾವಿನ ನಂತರ ಅಣ್ಣ ಸಿದ್ದಪ್ಪ ಬೋರಗಿ ಜೀವಕ್ಕೆ ಆಪತ್ತಿದೆ ಅನ್ನೋದನ್ನ ಅರಿತ ಶಿವಾಜಿ ಬೋರಗಿ ತನ್ನ ಓದನ್ನ ಅಲ್ಲಿಗೆ ನಿಲ್ಲಿಸಿ ದೇವಣಗಾಂವಕ್ಕೆ ಬಂದು ಬಿಟ್ಟಿದ್ರು. ತನ್ನ ಅಣ್ಣನಿಗೆ ಕಿರುಕುಳ ಕೊಟ್ಟವರನ್ನ, ತನ್ನ ತಂದೆಯ ಜೀವ ತೆಗೆದವರನ್ನ ಮಣ್ಣಲ್ಲಿ ಮಣ್ಣಾಗಿಸಬೇಕು, ಅವರ ನೆತ್ತರನ್ನ ನೆಲಕ್ಕೆ ಚಿಮ್ಮಿಸಬೇಕು ಅಂತ ಕಡುಕೋಪದಲ್ಲೇ ಸೊಲ್ಲಾಪುರದಿಂದ ದೇವಣಗಾಂವಕ್ಕೆ ಕಾಲಿಟ್ರು. ಹೀಗೆ ಕಾಲಿಟ್ಟ ಶಿವಾಜಿ ಬೋರಗಿ ಆವತ್ತು ಮೊದಲು ಬಂದು ನಿಂತದ್ದು ಇದೇ ದೇವಣಗಾಂವದ ಲಕ್ಷ್ಮಿ ಮುಂದೆ. ಚಲೋ ಜಗಳನೇ ಆಗೈತ್ರಿ. ಆ ದುಪ್ಲೇನು ಅಪ್ಪ ಅವ್ರಿಗೆ ಇವರು ಈ ಜಗಳನೇ ಬೇಡ ಅಂಕ ಅತ್ಯಾಕೆ ಅಫ್ಜಲ್ಪುರಕ್ಕೆ ಇರ್ತಿದ್ದೆ ಸಿದ್ದಪ್ಪ. ಶಿವಾಜಿನೂ ಬಂದ, ನಮ್ಮ ಅಣ್ಣ ಕೂಡ ಇರ್ತೀನಿ ಅಕ್ಕ ಇರಪ್ಪ. ಹಾಗೆ ನಾವು ಭೀ ಬರ್ತಿದ್ದೆವು, ಓದ್ತಿದ್ದೆವು. ನಮ್ಮ ಅಪ್ಪನ ಕೂಡ ಏಕಾಕಿ ಜಗಳ ತೆಗೆದ್ರು. ಹೊಲ್ದಾಗ ಮಾರಾಡ್ರೈತ್ರಿ. ಅವು ಓಡಿ ಹೊಂಟಾವ. ನಮ್ಮ ಅಪ್ಪ ಹೊಡೆದಾರ. ಅಲ್ಲಿ ಮಂದಿ ಓಡಿ ಒಂದು ಆಡ ಹಚ್ಚಿ ಒಯ್ದ್ರು, ಅವನಿಗೆ ಮನೆಗೆ ಒಯ್ದರು. ಮುಂದೆ ಜಗಳನೇ ಹಂಗೆ ನಡೀತು. ಯಾಕಂದ್ರೆ ಶಿವಾಜಿ ಸಣ್ಣವನಿದ್ದರೂ ಸಿದ್ದಪ್ಪ ಬೋರಗಿಗಿಂತ ತುಂಬಾನೇ ಪವರ್ಫುಲ್ ಆಗಿದ್ದ, ಅಷ್ಟೇ ಚಾಣಾಕ್ಷನೂ ಆಗಿದ್ದ. ಇದು ಎದುರಾಳಿಗಳಿಗೂ ತಿಳಿದಿತ್ತು. ಯಾವಾಗ ಶಿವಾಜಿ ಇರೋ ತನಕ ಸಿದ್ದಪ್ಪ ಬೋರಗಿಯನ್ನ ಮುಟ್ಟೋದು ಸಾಧ್ಯವಿಲ್ಲ ಅಂತ ಗೊತ್ತಾಯ್ತು, ಆಗ್ಲೇ ನೋಡಿ ಬೂಸನೂರ್ ಶುಗರ್ ಫ್ಯಾಕ್ಟರಿಯ ಸಂಚು ತಯಾರಾಗೋದು. ಸಿದ್ದಪ್ಪ ಸಾಹುಕಾರನನ್ನ ಕೊಲ್ಲಲೇಬೇಕು ಅಂತ ನಿರ್ಧರಿಸಿದ್ರು ಎದುರಾಳಿಗಳು. ಆದ್ರೆ ದೇವಣಗಾಂವದಲ್ಲಿ ಸಿದ್ದಪ್ಪ ಸಾಹುಕಾರನ ತಂದೆ ಶರಣಪ್ಪ ಬೋರಗಿಯನ್ನ ಕೊಂದಂತೆ ಊರಲ್ಲಿ ಸಿದ್ದಪ್ಪ ಸಾಹುಕಾರನನ್ನ ಕೊಲ್ಲೋದಕ್ಕೆ ಆಗಲ್ಲ ಅನ್ನೋದು ಅಲ್ಲಿ ಅರ್ಥವಾಗಿತ್ತು. ಕೊಲ್ಲೋದು ಒಂದು ಕಡೆ ಇರ್ಲಿ, ಸಿದ್ದಪ್ಪ ಸಾಹುಕಾರನನ್ನ ಮುಟ್ಟೋದಕ್ಕೂ ಕಷ್ಟ ಅನ್ನೋದು ಎದುರಾಳಿಗಳಿಗೆ ತಿಳಿದು ಬಿಟ್ಟಿತ್ತು. ಅದಕ್ಕೆ ಕಾರಣ ಸಿದ್ದಪ್ಪನ ಬೆನ್ನಿಗೆ ನಿಂತಿದ್ದ
ಚಾಣಾಕ್ಷ ತಮ್ಮ ಶಿವಾಜಿ ಬೋರಕಿ. ಅವ್ರದ್ದು ಫೈರಿಂಗ್ ಶುರು ಐತ್ರಿ, ಸ್ವಂದವ್ರದ್ದು ಇವ್ರದ್ದು ರೀ ಎಲ್ರಿ ಹೊಳ್ಯಾಗ. ಆ ಹೊಳ್ಯಾಗ ಶಿವಾಜಿ ಬೋರಿಗೆ ಅವ್ರಿಗೆ ಚರಿ ಎತ್ತು ರೀ, ಬಿದ್ರ ಗೋಳಿ ಸ್ಟಾರ್ಟ್ ಐತ್ರಿ. ಅವ್ರಿಗೆ ಪೂರಾ ಮೈ ತುಂಬ ಶರ್ಟ್ ಸುದೇ ಅವ್ರದಿಲ್ಲ ಎಲ್ಲ ಕೆಂಪಾಗಿ ಬಿಟ್ಟಿರ್ತ್ರಿ ರಕ್ತಲ್ಲಿ. ಅಷ್ಟು ಡೇಂಜರ್ ಅವ್ರಿಗೆ ಇದು ಗೋಳಿ ಹತ್ತಿತ್ತು ರೀ. ಅವಾಗ ಇವ್ರು ಎಲ್ಲ ಫ್ರೆಂಡ್ ನಮ್ಮ ಮಾಮಾದಿರು ಅವ್ನು ಹ್ಯಾಂಗಾರಿ ಮಾಡ್ತಂದ್ರು ನಮ್ಮ ಮಾಮ ಧೈರ್ಯನ ಬಿಟ್ಟಿರತ್ತೆ, ಸ್ವತಃ ಗೋಳಿ ಹಾಕೊಳಕ್ಕೆ ಹೋಗಿರತ್ತೆ ಸಿದ್ದಪ್ಪ ಬೋರಿಗೆ. ಶಿವಾಜಿ ಆಯ್ತು ನನ್ನ ತಮ್ಮ ಕೈ ಬಿಟ್ಟ, ಅವ ಈಗ ಉಳಿಯಲ್ಲ ಅನ್ಲತ್ರು. ಅವ್ರು ಹೇಳತ್ರಿ ಹೇಳತನ ಏನಾಗಲ್ಲ ನೀವೇನು ಕಾಳಜಿ ಮಾಡಬೇಡ್ರಿ ಅಂತ ಅವ್ರು ಹ್ಯಾಂಗಾರಿ ಮಾಡಿ ಅದು ಕದ್ದಿ ಮ್ಯಾಗಿನ ಮ್ಯಾಗ ತಂದ್ರಿ ಅದು ಫೈರಿಂಗ್ ಅಂದದುಂದ ನಡೆಯುತ್ತೆ. ಅವ್ರು ಹೊಡಿಬೇಕೇತ ಅವ್ರು ಬೇನತ್ತಿರತ್ತೆ. ಅವ್ರು ಆ ಕಡೆ 30 ಮಂದಿ ರೀ, ಇವ್ರು ಈ ಕಡೆ 30 ಮಂದಿ. ಇವ್ರು ಹ್ಯಾಂಗಾರಿ ಮಾಡಿ ಅಲ್ಲಿ ಇದಕ್ಕೆ ತಂದು ಮಾಮಾಗೆಲ್ಲೇನು ಅಫ್ಜಲ್ಪುರಕ್ಕೆ ಒಯ್ದು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ರಿ. ಹೀಗೆ ಅದೊಂದ್ಸಲ ಭೀಮಾ ಬ್ರಿಡ್ಜಿನ ಮೇಲಿಂದ ಎದುರಾಳಿಗಳು, ಭೀಮಾ ಬ್ರಿಡ್ಜಿನ ಕೆಳಗಿಂದ ಶಿವಾಜಿ ಬೋರಗಿ, ಸಿದ್ದಪ್ಪ ಬೋರಗಿ ಮತ್ತು ಟೀಮಿನವರು ಫೈರಿಂಗ್ ಅನ್ನ ಶುರು ಮಾಡಿದ್ದರು. ಆಗ್ಲೇ ನೋಡಿ ಶಿವಾಜಿ ಬೋರಗಿಗೆ ಗಂಭೀರವಾಗಿ ಗಾಯಗಳಾಗುವುದು. ಕೂಡಲೇ ಶಿವಾಜಿಯನ್ನ ಮತ್ತು ತಮ್ಮ ಜೊತೆಗಿದ್ದವರನ್ನ ಆಸ್ಪತ್ರೆಗೆ ಸಾಗಿಸಿದ ಸಿದ್ದಪ್ಪ ಬೋರಗಿ ದೊಡ್ಡ ಮಟ್ಟದಲ್ಲಿ ಜರ್ಜರಿತರಾಗಿದ್ದರು. ಸಾಯೋ ನಿರ್ಧಾರವನ್ನು ಮಾಡಿದ್ರು. ಸ್ವಲ್ಪ ಸುಧಾರಿಸಿಕೊಂಡು ಮತ್ತೆ ಸೇಡು ತೀರಿಸಿಕೊಳ್ಳೋಕೆ ಸಜ್ಜಾಗಿ ಬಿಟ್ರು. ಆ ಟೈಮಲ್ಲಿ ದೇವಣಗಾಂವಕ್ಕೆ ಬರೋದು ಸುರಕ್ಷಿತವಲ್ಲ ಅಂತ ಸಿದ್ದಪ್ಪ ಬೋರಗಿಯ ಆಪ್ತರಲ್ಲಿ ಒಬ್ಬನಾಗಿದ್ದ ಹೀರಾಪುರ ಬಸಪ್ಪ ಅನ್ನೋ ವ್ಯಕ್ತಿ ಹೇಳಿದ್ದ, ನೀವು ಊರಿನೊಳಗೆ ಬರಬ್ಯಾಡ್ರಿ ಸಾವ್ಕಾರ, ನಿಮಗೇನು ಬೇಕೋ ನಾನೇ ಮನೆಗೆ ಹೋಗಿ ತರ್ತೀನಿ ಅಂತ ಸಿದ್ದಪ್ಪ ಬೋರಗಿಗೆ ಹೇಳಿದ್ದ. ಹೀಗೆ ಹೇಳಿ ದೇವಣಗಾಂವದ ಸಿದ್ದಪ್ಪ ಬೋರಗಿಯ ಮನೆಗೆ ಬರ್ತಿದ್ದ ಹೀರಾಪುರ ಬಸಪ್ಪನನ್ನ ಎದುರಾಳಿಗಳು ಅಡ್ಡಗಟ್ಟಿದ್ದರು. ಸಿದ್ದಪ್ಪನ ಬದಲಿಗೆ ಸಿದ್ದಪ್ಪನ ಬಂಟ ಹೀರಾಪುರ ಬಸಪ್ಪನ ಕಾಲುಗಳನ್ನೇ ಕತ್ತರಿಸಿ ಬಿಟ್ಟಿದ್ರು. ಭಾಳ ತಿಂದಾಗ ಬಂದ್ರಿ ಆ ಟೈಮ್ದಾಗ ಅವರು ಫ್ಯಾಕ್ಟ್ರಿಗೆ ಅರ್ಧ ಜನ ತರ್ತೀನಿ ಅಂದ್ಮ್ಯಾಗ ಅವ್ರ ಫ್ರೆಂಡ್ ಅಂದರು ಹೋಗಕತ್ತಿದ್ದಮ್ಮು, ನಾ ಜರ ಅರ್ಬಿ ಬಟ್ಟಿ ಬಿಟ್ಟು ಅದು ಇದು ತೊಗೊಂಡ್ಬರ್ತೀನಿ ಊರಾಗ. ಬ್ಯಾಡೋ ನೀವು ಊರಿಗೆ ಹೋಗಬೇಡ, ಹೀರಾಪುರ ಬಸರಾಜ್ ಅವರು ಹೋಗಬೇಡೋ ನೀವು ಊರಿಗೆ ಅಂಕ ಇದು ಮಾಡಬೇಡ, ಎಲ್ಲ ತಂಗ ನಡೆದದ ಅಲ್ಲಿ. ಇಲ್ಲ ನಾ ತರ್ತೀನಿ ಅಂದರು. ಅವ್ರು ಅಲ್ಲಿ ಹೋದರು, ಅವ್ರ ಕಾಲು ಕಡಿದ್ರಿ. ಒಂದ್ ಕಡೆ ಶಿವಾಜಿ ಬೋರಗಿ ಆಸ್ಪತ್ರೆಯಲ್ಲಿ ಗುಂಡು ಬಿದ್ದ ನೋವಲ್ಲಿ ನೆರಳುತ್ತಿದ್ದ. ಮತ್ತೊಂದ್ ಕಡೆ ಹೇರಾಪುರ ಬಸಪ್ಪ ಅನ್ನೋ ನಂಬಿಕಸ್ತನ ಕಾಲುಗಳನ್ನೇ ಕತ್ತರಿಸಿ ಬಿಟ್ಟಿದ್ರು ವಿರೋಧಿಗಳು. ಇದೆಲ್ಲದರಿಂದ ತತ್ತರಿಸಿ ಹೋಗಿದ್ದ ಸಿದ್ದಪ್ಪ ಬೋರಗಿ ದೇವಣಗಾಂವಕ್ಕೆ ಕಾಲಿಡೋದು ಬೇಡ ಅಂತ ನಿರ್ಧರಿಸಿದ್ರು. ಡೆಲಿವರಿಗೆ ಅಂತ ತವರು ಮನೆಗೆ ಹೋಗಿದ್ದ ತನ್ನ ಹೆಂಡತಿ ಲಕ್ಷ್ಮೀಬಾಯಿಯ ಬಳಿ ಹೋಗಿದ್ರು. ನಡೆದಿದ್ದೆಲ್ಲವನ್ನೂ ಹೇಳಿದ್ರು. ಶಿವಾಜಿ, ಹೇರಾಪುರ ಬಸಪ್ಪ ಸೇರಿದಂತೆ ತನ್ನವರೆಲ್ಲ ಆಸ್ಪತ್ರೆಯಲ್ಲಿದ್ದಾರೆ. ಅವರ ಟ್ರೀಟ್ಮೆಂಟ್ಗೆ ದುಡ್ಡಿನ ಜರೂರತ್ತಿದೆ. ಅದಕ್ಕಾಗಿ ಎಲ್ಲ ಕಡೆ ದುಡ್ಡಿಗಾಗಿ ಓಡಾಡ್ತಿದ್ದೀನಿ ಅಂತ ಹೇಳಿದ್ರು ಸಿದ್ದಪ್ಪ ಬೋರಗಿ. ಕೊನೆಗೆ ತಮ್ಮ ಹೊಲದಲ್ಲಿ ಬೆಳೆದಿದ್ದ ಕಬ್ಬನ್ನ ಬೂಸನೂರ್ ಶುಗರ್ ಫ್ಯಾಕ್ಟರಿಗೆ ಹಾಕಿ ಅದರ ದುಡ್ಡನ್ನ ತಂದ್ರಾಯ್ತು ಅಂತ ನಿರ್ಧರಿಸಿ ಶುಗರ್ ಫ್ಯಾಕ್ಟರಿಗೆ ಹೋಗಿದ್ರು ಸಿದ್ದಪ್ಪ ಬೋರಗಿ. ಆ ನಂತರ ನಡೀಬಾರದ್ದು ನಡೆದು ಬಿಟ್ಟಿತ್ತು. ಹಿಂಗೆ ಎಲ್ಲರೂ ಬೆನ್ನತ್ತನ ಕಬ್ಬು ಬೂಸನೂರು ಫ್ಯಾಕ್ಟ್ರಿಗೆ ಹಾಕಿರು. ಅದು ರೊಕ್ಕ ತರಸಲೆಕತ್ ಹೋದರು. ಹೋದವ್ರು ಹೊಳ್ಳಿ ಬರಲಿಲ್ಲ. ಅಲ್ಲೇ ಮನೆಯಾಗೆ ಇದ್ದರು. ಸ್ನಾನ ಗಿನ ಮಾಡಿ 3 ತಿಂಗಳು ನಮ್ಮ ಮಗಳು ಬಾಣತನಕ್ಕೆ ಬಂದಿದ್ರು. ನಾವು ಸೋದರ ಮಾವನ ಊರಾಗೆ ಇದ್ರು. ಬಾಣತನಕ್ಕೆ ಬಂದಿದ್ದ, ಅಲ್ಲೇ ಇದ್ದ. ಹೋಗಿ ಬರ್ತೀನಿ, ಕಬ್ಬಿನ ರೊಕ್ಕ ಕಬ್ಬು ಹಾಕಿನಿ, ರೊಕ್ಕ ತರ್ತೀನಿ ಅಂತ ಹೋದವ್ರು ಹೊಳ್ಳಿ ಬಂದು ಏನಾಗಿದೆ ಅಂತಲೂ ಗೊತ್ತಾಗಿಲ್ಲ. ಆವತ್ತು ತನ್ನವರಿಗೋಸ್ಕರ ಕಬ್ಬು ಮಾರಿದ ದುಡ್ಡನ್ನ ತಗೊಂಡು ಬರ್ತೀನಿ ಅಂತೇಳಿ ಬೂಸನೂರ್ ಶುಗರ್ ಫ್ಯಾಕ್ಟರಿಗೆ ಬರ್ತಾರೆ ಸಿದ್ದಪ್ಪ ಬೋರಗಿ. ಆದ್ರೆ ದುಡ್ಡಿನ ಸಮಸ್ಯೆ ಉಂಟಾಗಿ ಸಿದ್ದಪ್ಪ ಬೋರಗಿ ಒಬ್ಬನೇ ಬೂಸನೂರ್ ಶುಗರ್ ಫ್ಯಾಕ್ಟರಿ ಕಡೆ ಬರುವಂತೆ ಮಾಡಿದ್ದೇ ಎದುರಾಳಿಗಳು. ಅದ್ಯಾವುದರ ಪರಿವೇ ಇಲ್ಲದೆ ಸಿದ್ದಪ್ಪ ಬೋರಗಿ ಆವತ್ತೊಂದಿನ ದುಡ್ಡು ತರೋದಕ್ಕೆ ಅಂತ ಶುಗರ್ ಫ್ಯಾಕ್ಟರಿಗೆ ಬಂದಿದ್ರು. ದುಡ್ಡು ತಗೊಂಡು ವಾಪಸ್ ಹೋಗ್ಬೇಕಾದ್ರೆ ಹೊರಗಡೆ ವೈರಿಗಳ ಜೀಪು ಬಂದು ನಿಂತಿತ್ತು. ಎದುರಾಳಿಗಳು ಬಂದಿರೋದನ್ನ ಕಂಡ ಸಿದ್ದಪ್ಪ ಸಾಹುಕಾರ ತನ್ನಲ್ಲಿದ್ದ ಪಿಸ್ತೂಲನ್ನ ತೆಗೆದುಕೊಂಡು ಶೂಟ್ ಮಾಡುವಷ್ಟರಲ್ಲಿ ಸಿದ್ದಪ್ಪ ಸಾಹುಕಾರನ ತಲೆಗೆ ಹೊಕ್ಕು ಬಿಡುತ್ತವೆ ಗುಂಡುಗಳು. ಬೂಸನೂರು ಫ್ಯಾಕ್ಟ್ರಿಗೆ ಇವ್ರು ಹ್ಯಾಂಗ ಕಬ್ಬು ಹಾಕಿರಿ. ನಾ ಬೂಸನೂರು ಫ್ಯಾಕ್ಟ್ರಿಗೆ ಹೋಗ್ತಾರ್ತೀನಿ. ಅವಾಗ ಅವ್ರು ಗಾಡಿ ಒಯ್ಯನ್ರಿ. ಗಾಡಿ ಒಯ್ಯನ್ ಮಾತು ಅವ್ರಿಗೆ ಸಂಶಯ ಆದ್ರಿ ಹ್ಯಾಂಗ. ನಾ ಸೈಕಲ್ ಮ್ಯಾಗ ಹೋಗೋಣ ಬರ್ತೀನಿ. ಯಾರಿಗೆ ಒಂದು ಹೇಳಿದಿಲ್ಲ ರೀ ಅವರು. ಹೋಗೋಣ ಇಲ್ಲರಿ ಫ್ಯಾಕ್ಟ್ರಿ ಅದು ಪಟ್ಕೊಂಡು ಹೋಗಿ ಬಂದ್ರಿ ಆಯ್ತಂತ ಅವರು ತಿಳ್ಕೊಂಡ್ರಿ. ಅಲ್ಲೇ ಅವ್ರಿಗೆ ಯಾರು ಟಿಪ್ಸ್ ಕೊಟ್ರಿ ಅವ್ರ ಫ್ರೆಂಡ್ದಾಗೆ ಅಲ್ಲಿ ಯಾರು ಅದು ಗುರುತಾಗಿಲ್ಲ.
ಅವ್ರೇನ ಅಲ್ಲಿ ನಮ್ಮ ಮಾಮ ಇಲ್ಲ ಇದು ಜೀಪ್ ಬತ್ತತ್ ರೀ ಅಲ್ಲಿ ಸ್ಥಾನಿಕ ಮಂದಿ ಹೇಳಿದ್ರತ್ತ ಈ ಕಡೆ ಇವ್ರು ಹೊಂಟಿರಿ ಜೀಪ್ ಬತ್ತು ಜೀಪ್ ಬಂದ್ಮ್ಯಾಗ ಒಂದು ಗೋಳಿ ಹೊಡೆದ್ರಿ ಫೈರಿಂಗ್ ಒಂದು ಧೂಳು ಹೇಳೋದು ಒಂದು ಇದ್ರದ್ದು ಹೊಗೆ ಆಯ್ತು ರೀ ಒಂದು ಬಾಂಬ್ ಕೊಟ್ರಿ ಎಲ್ಲ ಕಡೆ ಹೊಗೆ ಆಲತ್ತಿತ್ತು ಅರ್ಧಾಗಿಲ್ಲೇನು ಬಂದ್ರು ಅವ್ರು ಒಂದು ಗೋಳಿ ಹೊಡೆದ್ರು ಗೋಳಿ ಹೊಡೆದಿಲ್ಲ ಅವರಿಗೆ ತೊಗೊಂಡು ಆ ಡೇಟ್ ಬಾಡಿ ಸಗಟ ಜೀಪ್ದ ಹಾಕೊಂಡು ಹೋಗ್ಬಿಟ್ರಿ. ಆ ಹೆಣವನ್ನ ಎಲ್ಲಿ ಹಾಕಿದ್ರೋ ಏನು ಮಾಡಿದ್ರು ಅನ್ನೋದು ಇವತ್ತಿನ ತನಕ ಗೊತ್ತೇ ಆಗಿಲ್ಲ. ಸಿದ್ದಪ್ಪ ಸಾಹುಕಾರನ ಮೇಲೆ ದಾಳಿ ಆಗಿದೆ ಅಂತ ಶಿವಾಜಿ ಬೋರ್ಗಿಗೆ ಗೊತ್ತಾಗಿದ್ದೇ ತಡ ಬೂಸ್ನೂರ್ ಶುಗರ್ ಫ್ಯಾಕ್ಟರಿ ಹತ್ರ ಓಡೋಡಿ ಬರ್ತಾರೆ. ಅಲ್ಲಿ ತನ್ನ ಅಣ್ಣನ ತಲೆಯ ಭಾಗದ ಪಟ್ಟಿ ಬಿದ್ದಿತ್ತು. ಅದನ್ನ ನೋಡಿದ ಕೂಡಲೇ ಶಿವಾಜಿ ಅಂದುಕೊಂಡಿದ್ದ ನಮ್ಮಣ್ಣನ ಜೀವ ಹೊಡೆದಾರ ವೈರಿಗಳು ಅಂತ. ಚೆನ್ನಮ್ಮ ಅವ್ರಿಗೆ ಗುರ್ತಾಯ್ತು ನಿಮ್ಮ ತಮ್ಮವ್ರಿಗೆ ಘಾತ ಆಗ್ಯದವ ಅವರಿಗೆಲ್ಲ ಅಲ್ಲಿ ಹೊಡೆದಾರಂತಾರೆ ಬೂಸ್ನೂರ್ ಫ್ಯಾಕ್ಟ್ರಿ ಬಳಿ ಪನ್ ಯಾರು ಡೆಡ್ ಬಾಡಿ ನೋಡಿಲ್ಲ ಅವ್ರಿಗೆ ಹೊಡೆದಾರಂದ್ರೆ ಮಾತ್ರ ಇಟ್ಟು ಹೇಳ್ಯಾರ. ಸಿದ್ದಪ್ಪ ಬೋರಗಿ ಕೊಲೆಯಾಗಿದೆ ಅನ್ನೋದು ಅದಾಗಲೇ ಎಲ್ಲರಿಗೂ ಗೊತ್ತಾಗಿತ್ತು. ಶರಣಪ್ಪ ಬೋರಗಿಯನ್ನ ಕೊಂದ ವಿರೋಧಿಗಳು ಸಿದ್ದಪ್ಪ ಬೋರಗಿಯನ್ನು ಕೊಂದು ಮುಗಿಸಿದ್ದಾರೆ, ಹೆಣವನ್ನು ಸಿಗದಂತೆ ಮಾಡಿಬಿಟ್ಟಿದ್ದಾರೆ ಅನ್ನೋದು ಭೀಮಾ ತೀರದಲ್ಲಿ ಸುದ್ದಿಯಾಗಿ ಬಿಟ್ಟಿತ್ತು. ಇದನ್ನೆಲ್ಲ ದೂರದಲ್ಲಿ ಕೂತ್ಕೊಂಡು ಕೇಳಿಸಿಕೊಳ್ತಿದ್ದ ಶಿವಾಜಿ ಬೋರಗಿ ತನ್ನ ಅಣ್ಣನ ಸಾವನ್ನ ನೆನೆದು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದ. ಆ ಅಳುವಿನಲ್ಲೇ ಒಂದು ಸೇಡಿನ ಶಪಥವನ್ನು ಮಾಡಿದ್ದ. ಆ ಶಪಥಕ್ಕೆ ಸಾಕ್ಷಿಯಾಗಿದ್ದು ದೇವಣಗಾಂವದ ಲಕ್ಷ್ಮೀದೇವಿ. ಸಿದ್ದಪ್ಪನ ಸಾಹುಕಾರನ ಕೊಲೆಯಾದ ಬಳಿಕ ಶಿವಾಜಿ ಬೋರಗಿ ಪ್ರತಿಕಾರಕ್ಕೆ ಇಳಿದು ಬಿಟ್ಟಿದ್ದ. ಆ ಪ್ರತಿಕಾರ ಎಷ್ಟು ಭೀಕರವಾಗಿತ್ತು ಅಂದ್ರೆ ಭೀಮಾ ತೀರವೇ ಗಡ್ಢ ಗಡ್ಢ ಅಂತ ನಡುಗಿ ಬಿಟ್ಟಿತ್ತು. ಭೀಮೆಯ ಒಡಲಾಳದಲ್ಲಿ ಸುನಾಮಿಯನ್ನೇ ಸೃಷ್ಟಿಸಿಬಿಟ್ಟಿತ್ತು. ಎದುರಾಳಿಗಳ ತಲೆಗಳು ಒಂದೊಂದಾಗೆ ಉರುಳೋದಕ್ಕೆ ಶುರುವಾಗಿ ಬಿಟ್ಟಿದ್ವು. ಆ ಸ್ಟೋರಿಯನ್ನ ಹೇಳ್ತೀವಿ ಮುಂದಿನ ಎಪಿಸೋಡ್ನಲ್ಲಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು. ನಮಸ್ಕಾರ. ಭೀಮಾ ತೀರದಲ್ಲಿ ಸಿದ್ದಪ್ಪ ಬೋರಗಿ ಹತ್ಯೆಯಾಯಿತು. ಶರಣಪ್ಪ ಬೋರಗಿಯನ್ನ ಹೊಲದಲ್ಲೇ ಹೊಡೆದು ಕೊಂದ ಎದುರಾಳಿಗಳು. ಅವರ ಮಗ ಸಿದ್ದಪ್ಪ ಬೋರಗಿಯನ್ನ ಬೂಸನೂರು ಶುಗರ್ ಫ್ಯಾಕ್ಟರಿ ಮುಂದೇನೆ ಹೊಡೆದು ಹೆಣವನ್ನ ಜೀಪ್ನಲ್ಲೇ ಎತ್ತಾಕೊಂಡು ಹೋಗಿದ್ರು. ಆ ಹೆಣ ಎಲ್ಲಿದೆ ಅಂತ ಇವತ್ತಿಗೂ ಸಿಗಲೇ ಇಲ್ಲ. ಇದನ್ನೆಲ್ಲ ಸೇಡಿನ ಕಣ್ಣುಗಳಿಂದ ನೋಡ್ತಾ ಇದ್ದದ್ದು ಶಿವಾಜಿ ಬೋರಗಿ ಅನ್ನೋ ಬೆಂಕಿ ಕಣ್ಣಿನ ಹುಡುಗ. ಪ್ರತೀಕಾರ ಎಂಬುದೇ ಭೀಮೆಯ ಒಡಲಾಳದಲ್ಲಿ ಇಲ್ಲ. ಆದರೆ ಭೀಮೆಯ ನೀರು ಕುಡಿದವರಲ್ಲಿ ಪ್ರತೀಕಾರದ ಕಿಚ್ಚು ಬೆಳೆದು ಬಿಟ್ಟಿತ್ತು. ಸಿಹಿಯಾದ ಕಬ್ಬು ಬೆಳೆಸಿದೆ, ಅವರ ಬದುಕನ್ನ ಸಕ್ಕರೆ ಮಾಡಿದೆ. ಆದರೆ ಅವರು ನನ್ನನ್ನೇ ನೆತ್ತರಲ್ಲಿ ತೊಳೆದು ಬಿಟ್ರು. ನಾನೇ ಸಾಕಿದ ಮಕ್ಕಳು, ನನ್ನ ಮಡಿಲಲ್ಲೇ ಆಡಿ ಬೆಳೆದ ಮಕ್ಕಳು ಪ್ರತೀಕಾರದ ಕಿಚ್ಚಿಗೆ ಇಳಿದು ಬಿಟ್ರು. ಬದುವಿನ ವಿಚಾರಕ್ಕೆ ಶುರುವಾದ ಜಗಳ ನೋಡ್ತಾ ಇದ್ದಂತೆ ಕಲಬುರಗಿ, ವಿಜಯಪುರ ಜಿಲ್ಲೆಗಳಿಗೆ ಹಬ್ಬಿಬಿಟ್ಟಿತು. ಸಿಹಿಯನ್ನ ಹಂಚಿದ್ದ ಭೀಮೆ ನಂತರದ ದಿನಗಳಲ್ಲಿ ಕಹಿ ಸುದ್ದಿಗಳನ್ನ ಹಂಚಬೇಕಾಯಿತು, ನೆತ್ತರ ಕಥೆಗಳನ್ನ ಹೇಳಬೇಕಾಯಿತು. ಅಫಜಲ್ಪುರ ತಾಲೂಕು ಕಲಬುರಗಿ ಜಿಲ್ಲೆಯ ಕಟ್ಟ ಕಡೆಯ ತಾಲೂಕು. ಅಫಜಲ್ಪುರದ ಕೊನೆ ಹಳ್ಳಿನೇ ಸೊನ್ನ ಅನ್ನೋದು ಸಣ್ಣ ಊರಾಗಿದ್ರು ಇಲ್ಲಿರೋ ಮಂದಿ ಮಾತ್ರ ಸಣ್ಣವರಲ್ಲ. ದೊಡ್ಡವರೇ, 100 ಎಕರೆ ಜಮೀನು ಇರೋ ಜಮೀನ್ದಾರರೇ. ಇಂಥದ್ದೇ ಜಮೀನ್ದಾರರು ಹೆಚ್ಚು ಮಂದಿ ಇರೋದು.
ಇದೇ ಸೊನ್ನದ ಪಕ್ಕದಲ್ಲಿರೋ ಭೀಮಾ ನದಿಯ ಆ ಕಡೆ ಇರೋ ದೇವಣಗಾಂವದಲ್ಲಿ. ದೇವಣಗಾಂವ ಹೆಸರಲ್ಲೇ ದೇವರಿದ್ದಾನೆ. ಇಲ್ಲಿನ ಜನರ ಮನೆ ಮನಗಳಲ್ಲೂ ದೇವರಿದ್ದಾನೆ. ದೇವರನ್ನ ಆರಾಧಿಸೋ ಭಕ್ತರ ಸಮೂಹವೇ ಇದೆ. ಇಲ್ಲಿ ಲಕ್ಷ್ಮಿ ಇದ್ದಾಳೆ, ಮಲ್ಲಿಕಾರ್ಜುನನಿದ್ದಾನೆ, ಬಕ್ಕೇಶ್ವರನು ಇದ್ದಾನೆ, ಹನುಮಂತನು ನೆಲೆಸಿದ್ದಾನೆ. ಹೀಗೆ ದೇವಾನು ದೇವತೆಗಳೇ ನೆಲೆಸಿರೋ ದೇವಣಗಾಂವದಲ್ಲಿ ದೇವರ ಮೇಲಿನ ಭಕ್ತಿಗಿಂತ ಹೆಚ್ಚಾಗಿ ಕೆಲವರು ತಮ್ಮ ಶಕ್ತಿಯನ್ನೇ ಪಣಕ್ಕಿಟ್ಟು ಬಿಟ್ಟಿದ್ರು. ಪ್ರತಿಷ್ಠೆಗಾಗಿ ಬಡಿದಾಡಿಕೊಳ್ಳೋಕೆ ಶುರು ಮಾಡಿದ್ರು. ಅದಕ್ಕೆ ಸಾಕ್ಷಿಯಾಗಿದೆ ಅಂಬಾ ಭವಾನಿಯ ಹೆಸರಿಟ್ಟಿದ್ದ ಈ ಮನೆ. ಈ ಮನೆ ಈಗ ಅನಾಥವಾಗಿ ಬಿಟ್ಟಿದೆ. ಶರಣಪ್ಪ ಬೋರಗಿ ಊರಿನ ಹೊಲದಲ್ಲೇ ಕೊಲೆಯಾಗಿ ಹೋಗಿದ್ದ. ಸಿದ್ದಪ್ಪ ಸಾಹುಕಾರ್ ಬೋರಗಿಯನ್ನ ಬೂಸುನೂರ್ ಶುಗರ್ ಫ್ಯಾಕ್ಟರಿ ಹತ್ರ ಕೊಂದು ಹಾಕಿದ್ರು. ಮೃತದೇಹವು ಸಿಗದಂತೆ ಮಾಡಿಬಿಟ್ಟಿದ್ರು. ಆಗ ರೊಚ್ಚಿಗೆದ್ದು ಪ್ರತೀಕಾರದ ಪ್ರತಿಜ್ಞೆ ಮಾಡಿದ್ದು ಸಿದ್ದಪ್ಪ ಬೋರಗಿಯ ತಮ್ಮ ಶಿವಾಜಿ ಬೋರಗಿ. ದೇವಣಗಾಂವದ ಲಕ್ಷ್ಮೀ ದೇವಿಯ ಮುಂದೆ ನಿಂತು ಪ್ರತೀಕಾರ ತೀರಿಸಿಕೊಳ್ಳೋ ತನಕ ನಾನು ದೇವಣಗಾಂವಕ್ಕೆ ಕಾಲಿಡಲ್ಲ ಅಂತೇಳಿ ಹೋಗಿಬಿಟ್ಟಿದ್ದ. ನಂತರ ಬಂದಿದ್ದು ಪ್ರತೀಕಾರ ತೀರಿಸಿಕೊಂಡ ಮೇಲೆ. ಅವರು ಹಿಂಗೆ ಪರಿಸ್ಥಿತಿ ನಡೆದಿತ್ತು, ಯಾರ ಮೇಲೆ ವಿಶ್ವಾಸ ಕೊಡಬೇಕು, ಅದು ವಿಶ್ವಾಸ ಯಾರ ಮೇಲೆ ಉಳಿದಿದ್ದಿಲ್ಲ. ಆ ಕಂಡೀಷನ್ನಾಗ ನಾ 2 ವರ್ಷ ಅವನ ಜೋಡಿನೇ ಇರವ. ಅವ್ರು ಎಲ್ಲಿ ಹೋಗೋದಾಯ್ತು, ಅವ್ರ ಗಾಡಿ ಮುಂದಿದ್ರೆ ಗಾಡಿ ಹಿಂದೆ ನಾವು 2-3 ಮಂದಿ ತೊಗೊಂಡೆ ತಿರ್ಗವನ. ಅಡವಿನಾಗೆ ಅಲ್ಲಿ ಇಲ್ಲಿ ಮೆಟಗಿನಾಗೆ ನಾವು ಇರೋರು. ಚಂತನ ಅವ್ರಿಗೆ ನೀವು ರೆಸ್ಟ್ ತೋರಿ ರಾತ್ರಿ. ಅವನ ರಾಜ ನೋಡು, ಈಗ ಸಂಜೆ ಅಳಿಗೆ ಎಲ್ಲಿ ಬಂದು ಯಾರು ಬಂದು ಗುಂಡು ಹಾಕೋತಾರೆ ನೋಡು. ಆ ಹೇಳಿಗೆ ನಾ ಏನು ಮಾಡವ, ರಾತ್ರಿ ಬೆಳಗಾನ ಅಲ್ಲೇ ಕುಂಡ್ರವ ನಾವು ಹೊರಗೆ ಲಕ್ಷ ಇಟ್ಟು ಕಾಯ್ಕೋತ್ಕೊಂಡ್ರವು. ಮತ್ತು ಮುಂಜಾನೆ ತಂದು ಥೋಡೆ ರೆಸ್ಟ್ ತೊಗೊಳವ ನಾವು. ಮತ್ತು ಮಾವ ಆ ಕಡೆ ಈ ಕಡೆ ತಿರುಗಾಡೋರು. ಮನ್ಕೊಳಗೆ ನಾವೆಲ್ಲ ಹೊಲ್ದಾಗ ಹೋಗೋರು. ಊರಾಗಿಲ್ಲ, ಮನೆಯಾಗಿಲ್ಲ, ಎಲ್ಲಿ ಮನ್ಕೋತಿದ್ದಿಲ್ಲ, ಏನಿಲ್ಲ. ಶಿವಾಜಿ ಬೋರಗಿ ಸೇಡು ತೀರಿಸಿಕೊಳ್ಳೋಕೆ ಸಜ್ಜಾಗಿ ಬಿಟ್ಟಿದ್ದ. ಸಿದ್ದಪ್ಪ ಬೋರಗಿಯನ್ನ ಕೊಂದು ಹಾಕಿದ್ದ ಎದುರಾಳಿಗಳು ಶಿವಾಜಿ ಬೋರಗಿಯನ್ನು ಕೊಲ್ಲಬೇಕು ಅಂತ ನಿರ್ಧರಿಸಿದ್ರು. ಯಾವ ಟೈಮಲ್ಲಿ ಯಾರು ಅಟ್ಯಾಕ್ ಮಾಡ್ತಾರೋ ಅನ್ನೋ ಆತಂಕವು ಶಿವಾಜಿಗಿತ್ತು. ಆದ್ರೆ ಶಿವಾಜಿ ಹೆದರಿಕೊಳ್ಳುವ ವ್ಯಕ್ತಿಯಾಗಿರ್ಲಿಲ್ಲ, ಎದೆಯೊಡ್ಡಿ ನಿಲ್ಲುವ ವ್ಯಕ್ತಿಯಾಗಿದ್ದ. ಅದೆಷ್ಟೋ ಸಲ ಶಿವಾಜಿಗೂ ಎದುರಾಳಿಗಳಿಗೂ ಹೊಡೆದಾಟ ಬಡಿದಾಟಗಳು ನಡೀತಾನೇ ಇದ್ವು. ಆದ್ರೆ ಕೈಯಿಂದಲ್ಲ, ಬಂದೂಕುಗಳಿಂದ, ಮದ್ದು ಗುಂಡುಗಳಿಂದ, ಬುಲೆಟ್ಟುಗಳಿಂದ. ಹುಡುಗ ಬಾಕ್ಲು ಬಡಿತೀರಿ. ನಮ್ಮ ಅಪ್ಪವ್ರಿಗೆ ಹೋದ್ರು, ಕಾಕಾ ಕಾಕಾ ಮರಾಠಿದಾಗ ಅಂದರು, ಕಾಕಾ ಕಾಕಾ ಮಾಮಾಲ ಫೈರಿಂಗ್ ಚಾಲೆ, ತುಮಿ ಯಾತೈತೆ ಬಾಯ್ರನ್. ನಮ್ಮ ಅವ್ರು ಹೇಳತ್ರು ರೀ, ಏನು ಫೈರಿಂಗ್ ಏನಾಯ್ತು. ಮನ್ಯಾಗ ನಾವು ಎಲ್ಲರೂ ಅದೇ ನಮ್ಮ ಮಾಮಿಯವ್ರನ್ನ ಅವರು ಹೇಳ್ಕೊತ ಹೊಂಟ್ರು. ಹೊರಗೆ ಹುಡ್ಕೊತ ಬಂದೇವ್ರಿ ನಾವು. ಅಲ್ಲಿ ಸಂಧ್ಯಾ ನೋಟ್ಲಿ ಎಲ್ಲ ಸಾಮ್ಸುಮ್ ಯಾರೂ ಕಾಣಿಸಲ್ಲಾಗ್ಯಾರ್ರಿ. ನಮ್ಮ ಅವ್ವ ತೀರಾ ಹೇಳತ್ರು, ನನ್ನ ತಮ್ಮ ಸಿದ್ದುಗೆ ಹ್ಯಾಂಗೆ ಹೊಡೆದಾರ ಹಾಗೆ ಹೊಡೆದಿವ್ನು ಹೆಣನ ಒಯ್ದ್ರಿ ಅನು ಭಾಳ ಹತ್ರರಿ. ಚೆನ್ನಮ್ಮ ಪಾಟೀಲ್ ಅವ್ರ ಅಕ್ಕವ್ರು ಭಾಳ ಆತರು. ಅವರು ಆಯ್ತು ನನ್ನ ತಮ್ಮಗನು ಹೊಡೆದು ಒಯ್ದಾರ. ಆವತ್ತು ರಾತ್ರಿ ಬೆಳಗನ ನಮ್ಮ ಅವ್ರಿಗೆ ಸಮಾಧಾನ ಆಗಿಲ್ಲ. ನಮ್ಮ ಅಪ್ಪವ್ರಿಗೆ ಅಂದ್ರೆ ಅವ್ರು ಎಲ್ಲೆಲ್ಲಿ ಫ್ರೆಂಡ್ರ ಅಲ್ಲಿ ಹೋಗ್ಯಾನೆ ನಮ್ಮ ಅಲ್ಲಿ ಹಾನೇನ ಅವ್ರಿಗ್ರೆ ನಾವು ಕೇಳಿ ನೋಡೋಣ. ರಾತ್ರಿ 11 ಆಗಿತ್ತು.
ಆವತ್ತೊಂದಿನ ಶಿವಾಜಿ ಬೋರಗಿ ಮೇಲೆ ಎದುರಾಳಿಗಳು ಫೈರಿಂಗ್ ಶುರು ಮಾಡಿದ್ರು. ಶಿವಾಜಿಯನ್ನ ಕೊಂದ್ರೆ ಇಡೀ ಬೋರಗಿ ವಂಶವೇ ನಿರ್ವಂಶವಾಗಿ ಬಿಡುತ್ತೆ. ಇನ್ಮೇಲೆ ಬೋರಗಿ ಕುಟುಂಬದವರ ಕಾಟಾನೇ ಇರಲ್ಲ ಅಂತ ಭಾವಿಸಿ ಏಕದಮ್ ರಾತ್ರೋರಾತ್ರಿನೇ ಬಂದೂಕು ಗುಂಡುಗಳ ಸಮೇತ ಶಿವಾಜಿ ಮೇಲೆ ಅಟ್ಯಾಕ್ ಮಾಡಿದ್ರು. ಅದು ಒಬ್ಬಿಬ್ಬರಲ್ಲ, ಬರೋಬ್ಬರಿ 30ರಿಂದ 40 ಮಂದಿ. ಆವತ್ತು ರಾತ್ರಿ ಶಿವಾಜಿ ಬೋರಗಿ ಮೇಲೆ ಮುರ್ಕೊಂಡು ಬಿದ್ದಿದ್ದ 30-40 ಮಂದಿ ಎದುರಾಳಿಗಳು ಶಿವಾಜಿಯನ್ನ ಅಟ್ಟಾಡಿಸಿಕೊಂಡು ಓಡಿಸಿದ್ದರು. ಶಿವಾಜಿ ಜೀವ ತೆಗೆಯದೆ ವಾಪಸ್ ಬರಬಾರದು ಅಂತ ನಿರ್ಧರಿಸಿ ಗುಂಡುಗಳನ್ನ ಹಾರಿಸೋಕೆ ಶುರು ಮಾಡಿದ್ರು. ಕತ್ತಲಲ್ಲಿ ಯಾರು ಯಾರಿಗೆ ಹೊಡೆದ್ರೋ, ಯಾರಿಗೆ ಗುಂಡು ಬಿದ್ದವೋ ಲೆಕ್ಕವೇ ಇಲ್ಲ. ಮಾರನೇ ದಿನ ಪೊಲೀಸರು ದೇವಣಗಾಂವಕ್ಕೆ ಬಂದಾಗ ಫೈರಿಂಗ್ ವಿಚಾರ ಜಗಜ್ಜಾಹೀರಾಗಿತ್ತು. ಆದ್ರೆ ಶಿವಾಜಿ ಏನಾದ ಅನ್ನೋದು ಪತ್ತೇನೇ ಇರಲಿಲ್ಲ. ಇಂಥ ಟೈಮಲ್ಲೇ ಅದೊಂದು ರೈಲ್ವೆ ಟ್ರ್ಯಾಕಿನ ಮೇಲೆ ಒಂದು ಹೆಣ ಬಿದ್ದಿದೆ ಅನ್ನೋದು ಪೊಲೀಸರಿಗೆ ಗೊತ್ತಾಗಿತ್ತು. ಅವರು ಡಿಪಾರ್ಟ್ಮೆಂಟ್ ಮಂದಿರ ಏನಂದ್ರು, ಒಂದು ರೇತ್ ಸಿಕ್ಕ್ಯದ ಪಟ್ರಿ ಮ್ಯಾಗ ಹೊಡೆದು ಕಾಟ್ಯಾರ ದುನ್ನಿ ಬಲ್ಲಿ. ಅಕ್ಕಲಕೋಟ ಸಿವಿಲ್ ಹಾಸ್ಪಿಟಲ್ದಾಗ ಹಾಕ್ಯಾರ. ನಿಮ್ಮ ಮನೆಯವ್ರಿಗೆ ಕರ್ಕೊಂಡು ಬರ್ರಿ ಅಂದರು. ಯಾರಿಗೆ ಆದ್ಲಿಂಗ್ ಪಾಟೀಲ್ ಅವ್ರು ಚೆನ್ನಮ್ಮ ಪಾಟೀಲ್ ತೊಗೊಂಡು ಹೋದ್ರಿ. ಅಲ್ಲಿ ಹೋದ್ಮ್ಯಾಗ ಈಗ ನಮ್ಮ ಅವ್ರಿಗೆ ಆಗೈತೆ ರೀ ಚೆನ್ನಮ್ಮ ಪಾಟೀಲ್ ಅವ್ರಿಗೆ, ಏನು ನಮ್ಮ ತಮ್ಮಗೆ ಹೊಡೆದು ಕಟ್ಟಾರೇನು. ಅಲ್ಲಿ ಹೋಗಿ ಅಲ್ಲಿ ಪ್ರೇತ್ ನೋಡಟ್ಲಿ ಇವ್ರು ಅದು ನಮ್ಮ ಪ್ರೇತ್ ಇಲ್ರಿ ಅಂದರು. ಇವ್ರು ಅಲ್ಲಿ ಮನೆಗೆ ಬರಟ್ಲಿ ಅವರು ನಾವು ಶಿವಾಜಿ ಬೋರಿಗೆ ಅವ್ರ ದೋಸ್ತರು ಬಂದು ಹೇಳಿದ್ರು, ಅಕ್ಕ ಏನೇನಾಗಿಲ್ಲ, ಶಿವಾಜಿ ಸುರಕ್ಷಿತನ, ಇಲ್ಲೇ ಹಣ ನಮ್ಮ ಬಲ್ಲೆ ಖಾನ, ನೀವು ಏನೇನು ಮಾಡಬೇಡ್ರಿ, ಅವನಿಗೆ ಏನೇನು ಆಗಿಲ್ಲ. ನಮ್ಮ ಅವ್ರು ಹೇಳಿದ್ರೆ ದೇವ್ರ ಕೃಪಾದಿಂದ ಉಳಿದ್ರಪ್ಪ, ಇಂಥ ಇದ್ರದಂದು ಉಳಿದ್ರು. ಇದೇ ನಾ ದೇವ್ರಿಗೆ ಬೇಡ್ಕೋತಿದ್ದ. ಆವತ್ತು ಶಿವಾಜಿ ಬೋರಗಿ ಬಚಾವಾಗಿದ್ದ. 30-40 ಮಂದಿ ಬಂದೂಕಿನ ಸಮೇತ ದಾಳಿ ಮಾಡಿದ್ದರು. ಶಿವಾಜಿ ವೈರಿಗಳಿಂದ ಎಸ್ಕೇಪ್ ಆಗಿದ್ರು. ಅಂಬಾ ಭವಾನಿಯ ಭಕ್ತ ಅಷ್ಟು ಸುಲಭವಾಗಿ ಸಾಯೋ ಮಗ ಅಲ್ಲ ಅನ್ನೋದು ವೈರಿಗಳಿಗೂ ಗೊತ್ತಾಗಿ ಬಿಟ್ಟಿತ್ತು. ಶಿವಾಜಿ ಬೋರಿಗೆ ಯಾರು ಹೇಳ್ರಿ, ನಮ್ಮ ಮಾವರು ಅವರು ಅಂಬಾಬಾಯಿ ಭಾಳ ನೋಡ್ಕೋತಿದ್ರಿ. ತುಳದಾಪುರಗೂ ನೋಡ್ಕೋತ ಹೋಗ್ತಿದ್ರಿ. ಅವ್ರು ಭಾಳ ದೇವ್ರದ್ದು ಮ್ಯಾಗ ಭಾಳ ವಿಶ್ವಾಸ ಅವ್ರಿಗೂ. ಶಿವಾಜಿ ಬೋರಗಿ ದೇವಣಗಾಂವದಲ್ಲಿ ಬಲಿಪಾಡ್ಯಮಿ ಮಾಡಬೇಕು ಅಂತ ನಿರ್ಧರಿಸಿ ಬಿಟ್ಟಿದ್ದ. ತನ್ನ ವೈರಿಗಳನ್ನ ಬಲಿ ಹಾಕಬೇಕು ಅಂತ ಶಪಥ ಮಾಡಿಬಿಟ್ಟಿದ್ದ. ಅದಕ್ಕಾಗಿ ತನ್ನದೇ ಆದ ಯುವಕರ ಪಡೆಯನ್ನು ಕಟ್ಕೊಂಡು ಬಿಟ್ಟಿದ್ದ. ಸಿದ್ದಪ್ಪ ಬೋರಗಿ ಕೇವಲ ದೇವಣಗಾಂವ ಮತ್ತು ಸುತ್ತಮುತ್ತಲಿನ ಊರಿನ ಜನರನ್ನ ಜೊತೆಗಿಟ್ಟುಕೊಂಡು ಭೀಮಾ ತೀರದ ನೆತ್ತರ ಯುದ್ಧಕ್ಕೆ ಇಳಿದಿದ್ರು. ಆದ್ರೆ ಶಿವಾಜಿ ಬೋರಗಿ ಹಂಗಲ್ಲ. ಇನ್ನು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಸೊಲ್ಲಾಪುರದ ಹುಡುಗರನ್ನ ಜೊತೆಗೆ ಸೇರಿಸಿಕೊಂಡಿದ್ದ. ಪ್ರತೀಕಾರಕ್ಕಾಗಿ ಪ್ರಾಣ ಹೋದ್ರೂ ಪರವಾಗಿಲ್ಲ ಅಂತಾನು ನಿರ್ಧರಿಸಿ ಬಿಟ್ಟಿದ್ದ ಶಿವಾಜಿ ಬೋರಗಿ. ಸಾವನ್ನೇ ಎದುರಿಸಿ ನಿಲ್ಲುವ ಧೈರ್ಯ ಮಾಡಿದ್ದ. ಅಂತ ಗಟ್ಟಿ ಗುಂಡಿಗೆಯ ಶಿವಾಜಿಗೆ ಆವತ್ತು ನೆನಪಾಗಿದ್ದು ಅಣ್ಣನ ಮಗಳು ಜಯಶ್ರೀ ಬೋರಗಿ. ಶಿವಾಜಿ ಬೋರಗಿ ಯಾರಿಗೂ ಹೆದರದ ವ್ಯಕ್ತಿ. ಬಂದೂಕಿನ ಗುಂಡುಗಳು ಹಾರಿ ಹೋದರು ಅದರಿಂದ ಮಿಂಚಿನಂತೆ ಪಾರಾಗಿ ಓಡುವ ಶರವೇಗಿ. ಚಿರತೆ ಓಡುವ ತಾಕತ್ತನ್ನ ಶಿವಾಜಿ ಬೋರಗಿ ಚಿಕ್ಕವರಿದ್ದಾಗಲೇ ಪ್ರಾಕ್ಟೀಸ್ ಮಾಡಿಕೊಂಡಿದ್ರು. ಯಾಕಂದ್ರೆ ಶಿವಾಜಿಗೆ ಗೊತ್ತಿತ್ತು, ಮುಂದೊಂದು ದಿನ ಬಂದೂಕಿನಿಂದ ಹಾರೋ ಗುಂಡಿಗಿಂತ ವೇಗವಾಗಿ ನಾನು ಓಡಬೇಕಾಗುತ್ತೆ ಅಂತ ಮೊದಲೇ ತಿಳಿದಿತ್ತು. ಶಿವಾಜಿ ಬೋರಗಿ ಯಾರಿಗೂ ಹೆದರದ ವ್ಯಕ್ತಿ ಮತ್ತು ವ್ಯಕ್ತಿತ್ವ. ಬಂದೂಕಿನ ಗುಂಡುಗಳು ಹಾರಿ ಹೋದರೂ ಅದರಿಂದ ಮಿಂಚಿನಂತೆ ಪಾರಾಗಿ ಓಡುವ ಶರವೇಗಿ. ಚಿರತೆಯಂತೆ ಓಡುವ ತಾಕತ್ತನ್ನ ಶಿವಾಜಿ ಬೋರಗಿ ಚಿಕ್ಕವರಿದ್ದಾಗಲೇ ಪ್ರಾಕ್ಟೀಸ್ ಮಾಡ್ಕೊಂಡಿದ್ರು. ಯಾಕಂದ್ರೆ ಶಿವಾಜಿಗೆ ಗೊತ್ತಾಗಿತ್ತು, ಮುಂದೊಂದು ದಿನ ಬಂದೂಕಿನಿಂದ ಹಾರೋ ಗುಂಡಿಗಿಂತ ವೇಗವಾಗಿ ನಾನು ಓಡಬೇಕಾಗುತ್ತೆ ಅನ್ನೋದು ತಿಳಿದು ಬಿಟ್ಟಿತ್ತು. ಸಿದ್ದಪ್ಪ ಬೋರಗಿಯ ಹೆಣಾನು ಸಿಗದಂತೆ ಕೊಂದು ಹಾಕಿದ್ದು ಶಿವಾಜಿ ಬೋರಗಿಗೆ ಕೆರಳಿಸಿ ಬಿಟ್ಟಿತ್ತು.
ಬೂಸನೂರ್ ಶುಗರ್ ಫ್ಯಾಕ್ಟರಿ ಹತ್ರ ಸಿದ್ದಪ್ಪ ಬೋರಗಿಯನ್ನ ಮೋಸದಿಂದ ಹೊಡೆದರು ಅನ್ನೋದನ್ನ ತಿಳಿದ ಶಿವಾಜಿಗೆ ಎದೆಯಲ್ಲಿ ಅಗ್ನಿ ಪರ್ವತವೇ ಸಿಡಿದು ಬಿಟ್ಟಿತ್ತು. ಪ್ರತೀಕಾರಕ್ಕಾಗಿ ಶಿವಾಜಿ ಬೋರಗಿ ಹಾತೊರೀತಾ ಇದ್ದ. ದೂರದ ಸೊಲ್ಲಾಪುರದಿಂದಲೂ ಹುಡುಗರನ್ನ ಕರೆಸಿಕೊಂಡಿದ್ದ. ಆಳಂದ, ಖಜೂರಿ, ವಿಜಯಪುರ ಸೇರಿದಂತೆ ಎಲ್ಲ ಕಡೆಗಳಿಂದಲೂ ಹುಡುಗರನ್ನ ಒಗ್ಗೂಡಿಸಿದ್ದ. ಆ ಮೂಲಕ ಭೀಮಾ ತೀರದಲ್ಲಿ ನೆತ್ತರು ಹರಿಸೋದಕ್ಕೆ ಶುರು ಮಾಡಿದ್ದ. ಹಾಗೆ ಹರಿದ ನೆತ್ತರೆಲ್ಲವೂ ಶಿವಾಜಿಯ ವಿರೋಧಿಗಳದ್ದೇ ಆಗಿತ್ತು. ಬೋರಗಿ ಕುಟುಂಬದವರನ್ನ ಕಾಡಿದವರದ್ದೇ ಆಗಿತ್ತು. ಶಿವಾಜಿ ಬೋರಗಿ ಕೈಗೆ ನೆತ್ತರು ಅಂಟಿಕೊಂಡಾಗ ಒಂದು ವಿಚಾರ ತುಂಬಾನೇ ಕಾಡೋದಕ್ಕೆ ಶುರುವಾಗಿತ್ತು. ಬಂದೂಕು ಹಿಡ್ಕೊಳ್ಳುವಾಗೆಲ್ಲ ಕಣ್ಣು ಮುಂದೆ ಅಣ್ಣನ ಮಗಳೇ ಬಂದು ನಿಲ್ತಿದ್ಲು. ಅವಳೇ ಜಯಶ್ರೀ ಸಿದ್ದಪ್ಪ ಬೋರಗಿ. ನಮ್ಮ ತಂದೆ ತೀರ್ಕೊಂಡಿದ್ದು ನನಗೆ ಗೊತ್ತಿಲ್ಲ. ನಮ್ಮ ತಂದೆ ತೀರ್ಕೊಳ್ಳಾಗ ನಾ ಒಂದು 3 ತಿಂಗಳು ಕೂಸಿದ್ದತ್ರಿ. ಮದ್ಗುಣಿಕೆ ಇದಾಗಿರೋಣ ನಮ್ಮ ಅತ್ತಿಯವರು ಮದ್ಗುಣಿಕೆಗೆ ಬಂದು ಸಿದ್ದಪ್ಪ ಸಾವ್ಕಾರ ಕುಡಿ ಅದ ಇದು, ಸಿದ್ದಪ್ಪನ ಕುಡಿ ಅದ ಇದು, ನಾವು ಒಯ್ತೀನಿ ಇದಕ್ಕೆ ಜಾಕ್ ಮಾಡ್ತೀನಿ ಅಂತಂದು ನಮ್ಮ ಅತ್ತಿ ಚೆನ್ನಮ್ಮತ್ತಿ ಏನು ಮಾಡಿದ್ರು, ಕರ್ಕೊಂಡು ಸೋಲಾಪುರಕ್ಕೆ ಕೂಸಿಗೆ ತೊಗೊಂಡು ಬಂದು ದೊಡ್ಡ 4 ವರ್ಷ 5 ವರ್ಷ ಆಗತ್ತನ ನನಗೆ ಜಾಕ್ ಮಾಡ್ಯಾರ್ರಿ. ಸಿದ್ದಪ್ಪ ಸಾಹುಕಾರನ ಸಾವಿನ ನಂತರ ಅಣ್ಣನ ಹೆಸರೇಳುವ ಕುಡಿ ಅಂತ ಉಳಿದಿದ್ದೇ ಜಯಶ್ರೀ. ಜಯಶ್ರೀ ಬಿಟ್ಟರೆ ಬೇರ್ಯಾವ ಮಕ್ಕಳು ಸಿದ್ದಪ್ಪ ಬೋರಗಿಗೆ ಇರಲಿಲ್ಲ. ಹಂಗಾಗಿ ಜಯಶ್ರೀಯನ್ನ ಅತ್ತೆ ಚೆನ್ನಮ್ಮ ಅಂದ್ರೆ ಸಿದ್ದಪ್ಪ ಸಾಹುಕಾರನ ಅಕ್ಕ ಸೊಲ್ಲಾಪುರಕ್ಕೆ ಕರ್ಕೊಂಡು ಬಂದು ಸಾಕೋದಕ್ಕೆ ಶುರು ಮಾಡ್ತಾಳೆ. ಶಿವಾಜಿ ಕೂಡ ಅಣ್ಣನ ಒಬ್ಬಳೇ ಮಗಳು ಅನ್ನೋ ಕಾರಣಕ್ಕೆ ತುಂಬಾನೇ ಇಷ್ಟಪಡ್ತಾರೆ. ಅಣ್ಣನನ್ನ ಎಷ್ಟು ಪ್ರೀತಿಸ್ತಿದ್ರೋ ಅದಕ್ಕಿಂತ ಹೆಚ್ಚು ಪ್ರೀತಿಯನ್ನ ಜಯಶ್ರೀಗೆ ಕೊಡ್ತಾರೆ ಶಿವಾಜಿ ಬೋರಗಿ. ನಾವೇ ನಮ್ಮ ತಂದೆಯವ್ರಿಗೆ ನೋಡಿಲ್ಲ. ಶಿವಾಜಿ ಕಾಕನ ಸಂಗಡ ಕೆಲವೊಂದು ಮೆಮೊರಿ. ಶಿವಾಜಿ ಕಾಕ ಆವಾಗವಾಗ ನಮ್ಮ ಅತ್ತಿ ಇದು ಹತ್ರಕ್ಕಿಗೆ ಭೇಟಿಗೆ ಹೋಗ್ತಿರ್ರಿ. ನಮ್ಮ ಕಾಕ ಅವ್ರಿಗೆ ಹತ್ರಕ್ಕಿಗೆ ಭೇಟಿಗೆ ಹೋಗ್ತಿರು. ಆ ಟೈಮ್ದಾಗ ಜಯಶ್ರೀಗೂ ತೊಗೊಂಬ ನೋಡಂಗಾಗ್ಯದ, ಹೌದಿಲ್ಲ ಅತ್ತಿ? ಜಯಶ್ರೀಗೂ ತೊಗೊಂಬ, ಆಕಿಗೆ ನೋಡಂಗಾಗ್ಯದ, ಮಾತಾಡೋದಂಗಾಗ್ಯದ, ಜೀವ ನೆನ್ಸ್ಲಾಗತ್ತದ ಅಂತ ಹೇಳಿ ಕಳಿಸ್ತಿರ್ರಿ. ನಮ್ಮ ಅತ್ತಿ ಅವಾಗ ಭೇಟಿಗೆ ಹೋಗೋ ಎಳ್ಯಾಗ, ನಮ್ಮ ಶಿವಾಜಿ ಕಾಕನ ಭೇಟಿಗೆ ಹೋಗೋ ಎಳ್ಯಾಗ ನನಗೆ ಕರ್ಕೊಂಡು ಹೋಗ್ತಿರು. ಕರ್ಕೊಂಡು ಹೋದ್ಮೇಲೆ ನಮ್ಮ ಕಾಕಾಗ ನಾನು ನೋಡೀನಿ. ನಮ್ಮ ಕಾಕನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿವೆಲ್ಲ ನನಗೆ ನೆನಪವ ರೀ. ನಮ್ಮ ಕಾಕ ಹಿಂಗೆ ತೊಡಿ ಮ್ಯಾಗ ಕುಂಡ್ರಿಸ್ಕೊಳ್ಳೋರು, ನಮ್ಮ ಅತ್ತಿ ಹಿಂಗೆ ಎದ್ರು ಕೂಡ್ತಿರು. ಅವ್ರವ್ರು ಏನು ಮಾತಾಡ್ತಿರು, ಅವ್ರವ್ರದ್ದು ಏನು ಬಗ್ಗೆ ಮಾತಾಡೋದಿರ್ತಿತ್ತು ಅದು ಮಾತಾಡ್ತಿರು. ನಮ್ಗೇನದು ಅರ್ಥ ಆಗ್ತಿರ್ತಿದ್ದಿಲ್ಲ. ಆದ್ರೆ ನಮ್ಮ ಕಾಕನ ತೊಡಿ ಮ್ಯಾಗ ನಾ ಹಿಂಗೆ ಕುಂತಿದ್ದು ನೆನಪದ ರೀ ನನಗೆ. ಅಣ್ಣನ್ನ ಕಳ್ಕೊಂಡಾಗಿತ್ತು. ಆದ್ರೆ ಅಣ್ಣನ ಮಗಳಿಗೆ ತಂದೆ ಪ್ರೀತಿ ಇಲ್ಲ ಅನ್ನೋ ಕೊರಗು ಕಾಡಬಾರದು ಅಂತ ತಾನೇ ತಂದೆಯ ಸ್ಥಾನದಲ್ಲಿ ನಿಂತು ನೋಡಿಕೊಂಡಿದ್ರು ಶಿವಾಜಿ ಬೋರಗಿ. ಕೊನೆಗೆ ಶಿವಾಜಿ ಬೋರಗಿ ಜೈಲಿಗೆ ಹೋಗಿದ್ದಾಗ್ಲೂ ಜಯಶ್ರೀ ಅಂತಾನೆ ಕನವರಿಸ್ತಿದ್ರು. ಅಕ್ಕ ಜಯಶ್ರೀಯನ್ನ ನೋಡ್ಬೇಕು ಅನ್ನಿಸ್ತಿದೆ, ಅವಳನ್ನ ಕರ್ಕೊಂಡು ಬಾ ಅಂತ ಅಕ್ಕನಿಗೆ ಪತ್ರ ಬರೀತಾ ಇದ್ರು ಶಿವಾಜಿ ಬೋರಗಿ. ಅಷ್ಟರ ಮಟ್ಟಿಗೆ ಜಯಶ್ರೀಯನ್ನ ಹಚ್ಚಿಕೊಂಡಿದ್ದರು ಶಿವಾಜಿ. ಮಾಡಿ ನೋಡ್ರಿ ನೀವು, ಪ್ರತಿಯೊಂದು ಲೆಟ್ರ್ನ್ಯಾಗ ನನಗೆ ಜಯಶ್ರೀಗೆ ಆಶೀರ್ವಾದ ನೀಡ್ಯಾರ್ರಿ. ಪ್ರತಿಯೊಂದು ನನ್ನ ತನ್ನ ಮಗಳಂತೆ ಭಾವಿಸಿ ನಡೆದಾರ್ರಿ ಅವರು. ಪ್ರತಿಯೊಂದು ಅವ್ರ ಲೆಟ್ರ್ನ್ಯಾಗ ಜಯಶ್ರೀಗೆ ಆಶೀರ್ವಾದ ಲಾಸ್ಟಿಗೆ ಅದಾನೆ ಅದಲ್ರಿ, ಅಲ್ಲದನತಿ ಪ್ರತಿಯೊಂದು ಲೆಟ್ರ್ದಾಗ ಅವ್ರು ಆಶೀರ್ವಾದ ನೀಡ್ಯಾರ ನನಗೆ ರೀ. ಹುಚ್ಚಿ ಇಷ್ಟು ಸಾದಾ ಡ್ರೆಸ್ ತೊಗೋತಾರ ಅಂತಂದು ಮರಳಿ ಗುಲ್ಬರ್ಗ ಕಳಿಸಿ ಚಲೋ ಬಟ್ಟೆ ತೊಗೊಂಬ ಈ ಸಾರತಿ ಹೋಗಿ ಅಂತಂದು ಇಸ್ಗುಟ್ಟಿದ್ದು ನನಗೆ ನೆನಪದ ರೀ. ಅಣ್ಣನ ಮಗಳಿಗೆ ತಂದೆ ಇಲ್ಲ ಅನ್ನೋ ಕೊರಗು ಬರಬಾರದು ಅಂತ ಜಯಶ್ರೀಗೋಸ್ಕರನೇ ಬದುಕನ್ನ ಬದಲಿಸಿಕೊಂಡಿದ್ರು. ಪ್ರತೀಕಾರಕ್ಕೆ ಇಳಿದಿದ್ರು. ಹೊಡಿ ಬಡಿ ಅನ್ನೋ ಗಲಾಟೆಗಳ ನಡುವಲ್ಲೂ ಶಿವಾಜಿ ಬೋರಗಿ ಮಗಳಿಗಾಗಿ ಸಾಕಷ್ಟು ಟೈಮ್ ಕೊಡ್ತಿದ್ರು. ತಂದೆ ಸ್ಥಾನದಲ್ಲಿ ನಿಂತು ಏನೆಲ್ಲ ಮಾಡಬೇಕು ಅದೆಲ್ಲವನ್ನು ಮಾಡ್ತಾ ಬಂದಿದ್ರು ಶಿವಾಜಿ ಬೋರಗಿ. ಯಾವುದಕ್ಕೂ ಕೊರತೆಯಾಗದಂತೆ ನೋಡಿಕೊಂಡಿದ್ರು. ಇದರ ಜೊತೆಗೆ ಕುಟುಂಬದವರನ್ನ ಕಾಪಾಡಿಕೊಂಡು ಅವರಿಗೆ ಪ್ರೀತಿಯನ್ನ ಕೊಡೋದರ ಜೊತೆಗೆ
ವೈರಿಗಳ ನಿರ್ನಾಮಕ್ಕೂ ಹೊಂಚು ಹಾಕಿ ಕಾಯುತ್ತಿದ್ದರು. ಪಿಸ್ತೂಲುಗಳು ಬಂದೂಕುಗಳನ್ನ ಲೋಡ್ ಮಾಡಿಕೊಂಡು ಶಿವಾಜಿ ಪಡೆ ಅಖಾಡಕ್ಕೆ ಇಳೀತು ಅಂದ್ರೆ ಅಲ್ಲಿ ನೆತ್ತರು ಹರಿಯಿತು ಅಂತಾನೆ ಲೆಕ್ಕ. ಸಾಲು ಸಾಲು ಕೊಲೆಗಳಿಂದ ಬೋರಗಿ ಕುಟುಂಬ ಕಂಗಾಲಾಗಿತ್ತು. ಆದ್ರೆ ಶಿವಾಜಿ ಬೋರಗಿ ಯಾವುದಕ್ಕೂ ಜಗ್ಗಲ್ಲ ಅಂತ ಪ್ರತಿಕಾರಕ್ಕೆ ನಿಂತಿದ್ದ. ಯಾವಾಗ ಶಿವಾಜಿ ಬೋರಗಿ ಬಂದೂಕು ಲೋಡ್ ಮಾಡಿಕೊಂಡು ಭೀಮಾ ತೀರದ ಮಣ್ಣಿಗೆ ಕಾಲಿಟ್ರೋ ನಂತರ ನಡೆದಿದ್ದೇ ಭೀಕರ ಭಯಾನಕ ಹತ್ಯಾಕಾಂಡ. ಅಂಥದ್ದೊಂದು ಹತ್ಯಾಕಾಂಡವನ್ನ ನಿಮಗೆ ತೋರಿಸ್ತೀವಿ ಮುಂದಿನ ಎಪಿಸೋಡ್ನಲ್ಲಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು. ನಮಸ್ಕಾರ. ಭೀಮಾ ತೀರದಲ್ಲಿ ಅದೊಬ್ಬ ಚೇರ್ಮನ್ನ ಹವಾ ಜೋರಾಗಿತ್ತು. 100 ಜನ ಪೊಲೀಸರು ಬಂದರೂ ಡೋಂಟ್ ಕೇರ್ ಅನ್ನುವಂತಹ ಮನಸ್ಥಿತಿ ಇತ್ತು. ಯಾರನ್ನಾದ್ರೂ ಹೊಡಿಬೇಕು ಅಂತ ನಿರ್ಧರಿಸಿದ್ರೆ ಆತನ ಕಣ್ಣಿಂದ ಆ ಬೇಟೆ ಮಿಸ್ಸೇ ಆಗ್ತಿರ್ಲಿಲ್ಲ. ಅಂತಹ ಭೀಮಾ ವಿಲಾಸಿ ಚೇರ್ಮನ್ನು ಭೀಮಾ ತೀರದ ರಕ್ತ ಚರಿತ್ರೆಗೆ ಕಾಲಿಟ್ಟಿದ್ದೇ ರೋಚಕ. ದುಡ್ಡು ಕಾಸಿಗಾಗಿ ಅಲ್ಲ, ಯಾವ ಹಳೆ ಸೇಡೂ ಇರಲಿಲ್ಲ. ಆದ್ರೆ ಗೆಳತನಕ್ಕಾಗಿ ನೆತ್ತರನ್ನೇ ಅಂಟಿಸಿಕೊಂಡು ಬಿಟ್ರು. ಮಿತ್ರನಿಗಾಗಿ ಬದುಕಿನ ಕೊನೆ ತನಕ ಹೊಡಿ ಬಡಿ ಅಂತಿದ್ರು. ಅಂತಹ ಭೀಮಾ ವಿಲಾಸಿ ಕೇಶಪ್ಪ ತಾವರಕೇಡನ ಕತೆ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ. ಜೀವ ಕೊಡುವ ಭೀಮೆ ನಾನು, ಜೀವನವನ್ನೂ ಕಟ್ಟಿಕೊಟ್ಟ ತಾಯಿ ನಾನು. ಭೀಮೆಯ ಮಡಿಲಲ್ಲಿ ಬೆಳೆದವರೆಲ್ಲರೂ ನನ್ನದೇ ಮಕ್ಕಳು. ಆದರೆ ನನ್ನದೇ ಮಕ್ಕಳ ನೆತ್ತರ ಹರಿಸಿ ನನಗೇ ರಕ್ತಾಭಿಷೇಕ ಮಾಡಿಬಿಟ್ಟರು ಕೆಲವರು. ನನ್ನ ಒಡಲು ಬಗೆದು ಮರುಳು ನುಂಗಿದವರೆಷ್ಟೋ, ನನ್ನ ಮಕ್ಕಳ ನೆತ್ತರನ್ನೇ ಹರಿಸಿ ಕ್ರೌರ್ಯ ಮೆರೆದವರೆಷ್ಟೋ. ಹುಟ್ಟುತ್ತಾ ಅಣ್ಣ ತಮ್ಮಂದಿರು, ಬೆಳೀತಾ ಬೆಳೀತಾ ದಾಯಾದಿಗಳು ಅಂತಾರೆ. ಆದರೆ ಇಲ್ಲಿ ದಾಯಾದಿಗಳಾಗಿದ್ದು ಒಂದೇ ಮನೆಯಲ್ಲಿದ್ದ ಅಣ್ಣ ತಮ್ಮಂದಿರಲ್ಲ, ಒಂದೇ ಊರಿನಲ್ಲಿದ್ದ ಜನರೂ ಅಲ್ಲ. ಬದಲಿಗೆ 2 ಊರುಗಳ ಮಧ್ಯದಲ್ಲಿ ಹೊತ್ತಿಕೊಂಡ ಬೆಂಕಿ, ಒಂದೂರಿನಿಂದ ಮತ್ತೊಂದೂರಿಗೆ ಆವರಿಸಿದ ಬೆಂಕಿ. ಭೀಮಾ ತೀರದ ದೇವಣಗಾಂವ್ನಿಂದ ಹಿಡಿದು ಸೊನ್ನದ ತನಕ ಇರೋ ಜನರನ್ನ ನೋಯಿಸಿದ ಬೆಂಕಿ. ಕೆಲವರ ಬದುಕನ್ನೇ ಸುಟ್ಟು ಬೂದಿ ಮಾಡಿದ ಬೆಂಕಿ. ಆ ಬೆಂಕಿಯ ಕಿಚ್ಚನ್ನ ಇನ್ನಷ್ಟು ಹೆಚ್ಚಿಸೋದಿಕ್ಕೆ ಕೆಲವರು ಸೇರಿಸಿದ್ದು ನೆತ್ತರನ್ನ. ಕಲಬುರಗಿ ಸದಾ ಜನರಿಂದ ಗಿಜಿಗುಡುವ ಪ್ರದೇಶ. ಇಂಥ ಕಲಬುರಗಿಯ ಬಸ್ ಸ್ಟಾಪಿನಲ್ಲಿ ಇಳಿಯೋ ಅದೆಷ್ಟೋ ಮಂದಿಗೆ ಭೀಮಾ ತೀರದ ಕಥೆಗಳು ಅದೆಷ್ಟರ ಮಟ್ಟಿಗೆ ಗೊತ್ತೋ ಗೊತ್ತಿಲ್ವೋ. ಆದರೆ ಭೀಮಾ ತೀರದ ಕಥೆಗಳಲ್ಲಿ ಬರೋ ವ್ಯಕ್ತಿಗಳಂತೂ ಪಕ್ಕಾ ಗೊತ್ತಿದೆ. ಅದರಲ್ಲೂ ಕಲಬುರಗಿಯಿಂದ 60 ಕಿಲೋಮೀಟರ್ ದೂರ ಸಾಗಿದರೆ ಭೀಮಾ ತೀರದ ಒಂದೊಂದೇ ಕುರುಹುಗಳು ಕಾಣಿಸೋದಕ್ಕೆ ಶುರುವಾಗುತ್ತವೆ. ಆ ಕುರುಹುಗಳ ಬೆನ್ನತ್ತಿ ಹೋದ ಕಥೆಯೇ ರೋಚಕ, ರೋಮಾಂಚಕ. ಇದು ಕಲಬುರಗಿ ಜಿಲ್ಲೆಯ ಕೊನೆ ತಾಲೂಕು ಅಫ್ಜಲ್ಪುರ. ಈ ಅಫ್ಜಲ್ಪುರದಲ್ಲೇ ಭೀಮಾ ನದಿ ಇರೋದು. ಭೀಮಾ ತೀರದ ಅದೆಷ್ಟೋ ಕಥೆಗಳಿರೋದು, ಹತ್ಯಾಕಾಂಡದ ಸ್ಟೋರಿಗಳು ಇರೋದು.
ಭೀಮಾ ತೀರದಲ್ಲಿ ಕೊಲೆಗಳು, ಕಗ್ಗೊಲೆಗಳು ಅದೆಷ್ಟು ಭೀಕರವಾಗಿದ್ದವು, ಅದೆಷ್ಟು ವಿಕೃತವಾಗಿದ್ದವು, ಅದೆಷ್ಟು ನಿರ್ದಯದಿಂದ ಕೂಡಿದ್ದವು ಅನ್ನೋದಕ್ಕೆ ಇವತ್ತಿಗೂ ಸಾಕ್ಷಿಯಾಗಿ ನಿಂತಿದೆ ಅಫ್ಜಲ್ಪುರದ ಬಸ್ ಸ್ಟಾಪು ಮತ್ತು ಈ ಬಸ್ ಸ್ಟಾಪಿನ ಹಿಂದಿರೋ ರೋಡು ಮತ್ತು ಒಂದಷ್ಟು ಅಂಗಡಿಗಳು. ಅದೊಂದು ದಿನ ಅಫ್ಜಲ್ಪುರದಲ್ಲಿ ನಡೆದ ಅತಿದೊಡ್ಡ ಹತ್ಯಾಕಾಂಡದ ಮೂಕ ಸಾಕ್ಷಿಯಾಗಿವೆ ಈ ಕುರುಹುಗಳು. ಆ ಹತ್ಯಾಕಾಂಡ ಯಾರದ್ದು, ಆವತ್ತು ಏನಾಯ್ತು ಅನ್ನೋದಕ್ಕಿಂತ ಆ ಹತ್ಯಾಕಾಂಡದ ನಂತರ ಓರ್ವ ವ್ಯಕ್ತಿಯ ಅಬ್ಬರ ಆರ್ಭಟ ಇಡೀ ಅಫ್ಜಲ್ಪುರವನ್ನೇ ಬೆಚ್ಚಿ ಬೀಳಿಸಿತ್ತು. ಆತನ ದೃಢಕಾಯ, ಹುರಿಮೀಸೆ, ಎದೆಯೊಳಗಿನ ಕಿಚ್ಚು ಜ್ವಾಲಾಮುಖಿ ಇಡೀ ಭೀಮಾ ತೀರವನ್ನೇ ದಂಗಾಗಿಸಿಬಿಟ್ಟಿತ್ತು. ಆತ ಮತ್ಯಾರೂ ಅಲ್ಲ, ಕೇಶಪ್ಪ ಥಾವರ್ಖೇಡ್. ಕಣ್ಣಿಗೆ ಕರಿ ಚಶ್ಮಾ, ದಪ್ಪನೆಯ ಹುರಿಮೀಸೆ, ಉದ್ದನೆಯ ಗಡ್ಡ, ಹೆಗಲ ಮೇಲೆ ಡಬಲ್ ಬ್ಯಾರಲ್ ಬಂದೂಕು, ನಡುಹೊಲದಲ್ಲಿ ನಿಂತು ಗತ್ತಿನಲ್ಲಿ ಫೋಟೋಗೆ ಪೋಸ್ ಕೊಟ್ಟಿರೋ ಈತನೇ ಅಂದಿನ ಭೀಮಾ ತೀರದ ದಿ ಮೋಸ್ಟ್ ಪವರ್ಫುಲ್ ಮ್ಯಾನ್, ದಿ ಮೋಸ್ಟ್ ಖದರ್ಫುಲ್ ಮ್ಯಾನ್. ಹೆಸರು ಕೇಶಪ್ಪ ಥಾವರ್ಖೇಡ್. ದಶಕದಲ್ಲಿ ಇಡೀ ಭೀಮಾ ತೀರವನ್ನ ಗಢಗಢ ಅಂತ ನಡುಗಿಸಿದ ವ್ಯಕ್ತಿ. ಅಫ್ಜಲ್ಪುರ ಪೊಲೀಸ್ ಸ್ಟೇಷನ್ನಲ್ಲಿ ಈತನ ಹೆಸರು ತುಂಬಾ ವರ್ಷಗಳ ಕಾಲ ಸದ್ದು ಮಾಡಿತ್ತು, ರಾಜ್ಯಾದ್ಯಂತ ಸುದ್ದಿನೂ ಮಾಡಿತ್ತು. ಕೇಶಪ್ಪ ಥಾವರ್ಖೇಡ್ ಅನ್ನೋದು ಹೊರ ಜಗತ್ತು ಕರೆಯೋ ಹೆಸರು. ಆದರೆ ಊರಿನ ಜನ ಇವರನ್ನ ಕರೀತಾ ಇದ್ದದ್ದು ಚೇರ್ಮನ್ ರೇ ಅಂತ. ಅಫ್ಜಲ್ಪುರದಲ್ಲಿ ಕೇಶಪ್ಪ ಥಾವರ್ಖೇಡ್ ಸೃಷ್ಟಿಸಿದ ಭೀಮಾ ತೀರದ ಹತ್ಯಾಕಾಂಡದ ಕುರುಹುಗಳು ಇನ್ನೂ ಇವೆ. ಅಫ್ಜಲ್ಪುರದ ಬಸ್ ಸ್ಟಾಪ್ ಕೂಡ ಕೇಶಪ್ಪ ಥಾವರ್ಖೇಡ್ ಅನ್ನೋ ಬಲ ಭೀಮನ ಕತೆ ಹೇಳುತ್ತೆ. ಇಷ್ಟೇ ಅಲ್ಲ, ಕೇಶಪ್ಪ ಅನ್ನೋ ಬಲಾಢ್ಯನನ್ನ ಹಿಡಿಯೋದಕ್ಕೆ ವಿಜಯಪುರ ಪೊಲೀಸರು, ಕಲಬುರಗಿ ಜಿಲ್ಲೆಯ ಪೊಲೀಸರು ಜಂಟಿಯಾಗಿ ಇಡೀ ಊರನ್ನೇ ಸುತ್ತುವರಿದು ಬೆಳಗಿನ ಜಾವದ ತನಕ ಫೈರಿಂಗ್ ಮಾಡಿದ ಕಥೆ ನಿಜಕ್ಕೂ ರೋಚಕ, ರಣರೋಚಕ. ಆ ಎಲ್ಲ ಕಥೆಯ ಸತ್ಯ ದರ್ಶನವನ್ನ ನಿಮ್ಮ ಮುಂದಿಡಬೇಕು ಅನ್ನೋ ಕಾರಣಕ್ಕೆ ನಾವು ಸೀದಾ ಹೊರಟದ್ದು ಅಫ್ಜಲ್ಪುರದಿಂದ 6-7 ಕಿಲೋಮೀಟರ್ ದೂರದಲ್ಲಿರೋ ವಿಜಯಪುರ ಜಿಲ್ಲೆಗೆ ಸೇರಿರೋ ದೇವಣಗಾಂವಕ್ಕೆ. ಅಫ್ಜಲ್ಪುರದ ಕೊನೆ ಹಳ್ಳಿ ಸೊನ್ನ ಬ್ರಿಡ್ಜ್ ದಾಟಿದ ನಂತರ ಶುರುವಾಗೋದೇ ವಿಜಯಪುರ. ಈ ವಿಜಯಪುರದ ಮೊದಲ ಹಳ್ಳಿನೇ ದೇವಣಗಾಂವ. ಈ ದೇವಣಗಾಂವಕ್ಕೆ ಹೋದ ತಕ್ಷಣ ಎದುರಿಗೆ ಕಾಣಿಸೋದೇ ಕೇಶಪ್ಪ ಥಾವರ್ಖೇಡ್ ಕುಟುಂಬದ ಮನೆ. ದೇವಣಗಾಂವಕ್ಕೆ ಕಾಲಿಟ್ಟ ತಕ್ಷಣ ಎದುರಿಗೆ ಕಾಣಿಸೋದೇ ಬಸವೇಶ್ವರ ಪ್ರತಿಮೆ. ಕುದುರೆ ಮೇಲೆ ಕುಳಿತು ಬಸವೇಶ್ವರರ ಪ್ರತಿಮೆ ಮುಂದೆ ನಿಂತು ಕರೆಕ್ಟಾಗಿ ಎದುರಿಗೆ ನೋಡಿದ್ರೆ ಕಾಣಿಸೋದೇ ಕೇಶಪ್ಪ ಥಾವರ್ಖೇಡ್ ಕುಟುಂಬದ ಮನೆ. ಕೇಶಪ್ಪ ಥಾವರ್ಖೇಡ್ ಅವರನ್ನ ಹುಡುಕಿಕೊಂಡು ದೇವಣಗಾಂವಕ್ಕೆ ಬಂದ ನಮಗೆ ಮೊದಲು ಕಾಣಿಸಿದ್ದು ಕೇಶಪ್ಪ ಅವರ ತಮ್ಮ ಬಸವರಾಜ್ ಥಾವರ್ಖೇಡ್. ಕಣ್ಣಿಗೆ ಕರಿ ಚಾಳಿಸು, ದಪ್ಪನೆಯ ಚೂಪಾದ ಮೀಸೆ, ಅದೇ ಕದರು, ಅದೇ ಪವರು, ಸೇಮ್ ಟು ಸೇಮ್ ಕೇಶಪ್ಪ ಥಾವರ್ಖೇಡ್ ತರಾನೇ ಕಾಣಿಸೋ ಇವ್ರೇ ಬಸವರಾಜ್ ಥಾವರ್ಖೇಡ್.
ಭೀಮಾ ತೀರದ ದಿ ಮೋಸ್ಟ್ ಪವರ್ಫುಲ್ ಪರ್ಸನ್ ಅಂತಾನೆ ಕರೆಸಿಕೊಳ್ತಿದ್ದ ಕೇಶಪ್ಪ ಥಾವರ್ಕೇಡ್ ಅವರ ಸೋದರ. ನಮ್ಮದು ಬಡತನ ಪರಿಸ್ಥಿತಿ ಮೊದಲು ರೀ. ಫಸ್ಟ ಹೇಳಕ್ಕೆ ಅನ್ನೋದು, ನಾವು 5 ಜನ ಅಣ್ತಂಬ್ರು ನಮ್ಮ ತಂದೆ. 5 ಮಂದಿಯಾಗ ನಮ್ಮ ಅಣ್ಣ ದೊಡ್ಡ ಅಣ್ಣ ಒಬ್ಬಿದ್ದ, ನಾಗಪ್ಪ ಅಣ್ಣ ಬೆದ್ನಿ, ಇವ್ ಕೇಶಪ್ಪನವ. ನಾವೆಲ್ಲ ಚಿಕ್ಕವರಿದ್ದೆವು. ಆ ಟೈಮ್ ಬಡತನದಾಗ ನಮ್ಮಪ್ಪ ಅವನಿಗೆ ದುಡಿಯೋಕ್ಕೆ ಒಂದು ಜರ ಉಲ್ಟು ಬುದ್ಧಿ 20 ವಯಸ್ಸು 18-20 ವಯಸ್ಸು ಬಂದಾಗ ದೋಸ್ತಿ, ಈ ಸಮಾಜದ 5 ಜನ ಬೋರಿಗೆಯವರು ದೋಸ್ತಿ ಇತ್ತು, ಪಂಚಮ ಶಾಲೆ ಅಂತೇಳಿ. ಅವರು ಒಂದು ಸ್ವಲ್ಪ ಅವ್ರವ್ರ ಜೊತೆ ತಿರುಗಾಡೋದ್ರಿಂದ ಒಂದು ಬಾಂಧ ಕಾಲ ಜಗಳ ಹಿಡಿದು ಅವ್ರ ಜೊತೆ ಹೋಗಿದ್ದೆ ಇಟ್ಟು ಇತಿಹಾಸ ಆಗ್ತದೆ, ಮತ್ತೊಂದೇನಿಲ್ಲ. ಅವ್ರ ಬಳಿ ಇವರು ಜನರು ಯಾವ ಸುಮಾರನ್ನ ಹೋಗ್ಬೇಡನವರು ಎಲ್ಲ ಊರನವರು. ಇಲ್ಲ ನಮ್ಮವದನ ನಮ್ಮ ದೋಸ್ತದನ ನಾವು ಹೋಗ್ತೀವಿ ಅಂತೇಳಿ ಇವ. ಎಸ್, ಕೇಶಪ್ಪ ಥಾವರ್ಕೇಡ್ ಅನ್ನೋ ಚರಿಷ್ಮಾ, ಆ ಬಲಾಢ್ಯ ದೇಹದಾರ್ಢ್ಯ, ಡಬಲ್ ಬ್ಯಾರಲ್ ಬಂದೂಕು ಹೆಗಲ ಮೇಲೆ ಹಿಡ್ಕೊಂಡು ಓಡಾಡೋ ಕದರಿನ ವ್ಯಕ್ತಿ ಭೀಮಾ ತೀರದ ರಕ್ತ ಚರಿತ್ರೆಗೆ ಎಂಟ್ರಿ ಕೊಟ್ಟಿದ್ದೇ ಆಕಸ್ಮಿಕ. ಆದರೆ ಎಂಟ್ರಿ ಕೊಟ್ಟ ಮೇಲೆ ಭೀಮಾ ತೀರದಲ್ಲಿ ಕೇಶಪ್ಪ ಥಾವರ್ಕೇಡ್ ಸೃಷ್ಟಿಸಿದ್ದು ಯಾರೂ ಊಹಿಸದ ರೋಚಕ ಚರಿತ್ರೆ, ಭಯಾನಕ ರಕ್ತ ಚರಿತ್ರೆ. ಅಂಥವ್ರು ಇರೋದಿಲ್ಲ ಸರ್. ಅಲ್ಲಿ ಅವೇರಾಗ ನೀವು ಕೇಳಿದ್ರೆ ಮೈ ಜೂಮ್ ಆಗ್ತದೆ ರೀ. ಈ ತಾಲೂಕು ಏರಿಯಾದಾಗಿದ್ದರೆ ಇವ ಸುಮಾರನ ಇವ ಗುಂಡಾನ ಅಂತೇಳಿ ಅವನಿಗೆ ಇದು ಮಾಡಿದಿಲ್ಲ ರೀ. ಒಂದು ಈ ಭಾಗದಾಗ ಒಬ್ಬ ಯಜಮಾನ ಅದನಪ್ಪಲೆ ಆ ಟೈಪ್ ಇದ್ದ. ಕೆಟ್ಟ ಎಲ್ಲರಿ ಘಟನೆಗಳು ನಡೆದ್ರೆ ಅಲ್ಲಿ ಹೋಗಿ ನಿಂದಿರ್ತಿದ್ದ. ಯಾರೇ ಬಡ ಜನರ ಬಗ್ಗೆ ಅನ್ಯಾಯ ಮಾಡ್ಲಕ್ಕತ್ರ ಹೋಗಿ ನಿಂತು ಹೋರಾಡವ್ರಿ. ನಿಜ, ಕೇಶಪ್ಪ ಥಾವರ್ಕೇಡ್ನನ್ನ ಹಿಡಿಯೋದಕ್ಕೆ 2 ಜಿಲ್ಲೆಗಳ ಪೊಲೀಸರು ತಮ್ಮ ಬೆಟಾಲಿಯನ್ನನ್ನೇ ಕರ್ಕೊಂಡು ಅಹೇರಿ ಅನ್ನೋ ಹಳ್ಳಿಗೆ ಬಂದಿದ್ರು. ರಾತ್ರಿ ಪೂರ್ತಿ ಗುಂಡಿನ ಚಕಮಕಿ ನಡೆಸಿದ್ದು ಕೇಳಿದ್ರೆ ನಿಜಕ್ಕೂ ಮೈ ಜುಮ್ಮನ್ನುತ್ತೆ. ಇದೇ ಕಾರಣಕ್ಕೆ, ಆ ಪೊಲೀಸ್ ಆಪರೇಷನ್ನಿನ ಕಾರಣಕ್ಕೇನೆ ಕೇಶಪ್ಪ ಥಾವರ್ಕೇಡ್ ಅನ್ನೋ ವ್ಯಕ್ತಿ ಭೀಮಾ ತೀರದಲ್ಲಿ ದೊಡ್ಡ ಮಟ್ಟದ ಸದ್ದು ಮಾಡಿದ್ದು. ಆ ಕ್ಲೈಮ್ಯಾಕ್ಸ್ ಕತೆ ನಿಜಕ್ಕೂ ರೋಚಕವಾಗಿದೆ. ಆದ್ರೆ ಕೇಶಪ್ಪ ಅನ್ನೋ ವ್ಯಕ್ತಿ ಭೀಮಾ ತೀರದ ರಕ್ತ ಚರಿತ್ರೆಗೆ ಎಂಟ್ರಿ ಆಗೋದಕ್ಕೆ ಮೊದಲ ಕಾರಣವೇ ದೋಸ್ತಿ. ತಮ್ಮದೇ ಸಮುದಾಯದ ದೂರದ ಸಂಬಂಧಿಕರೂ ಆಗಿದ್ದ ಬೋರಗಿ ಕುಟುಂಬದ ಜೊತೆಗಿನ ದೋಸ್ತಿ. ದೇವಣಗಾವದ ಎಂಟ್ರಿಯಲ್ಲೇ ಇರೋದು ಕೇಶಪ್ಪ ಥಾವರ್ಕೇಡ್ ಕುಟುಂಬದ ಮನೆ. ಆದ್ರೆ ಇದೇ ದೇವಣಗಾವದ ಮತ್ತೊಂದು ಮಗ್ಗುಲಲ್ಲಿರೋದೇ ಬೋರಗಿ ಕುಟುಂಬದ ಮನೆ. ಈ ಬೋರಗಿ ಕುಟುಂಬಕ್ಕೂ ಕೇಶಪ್ಪ ಥಾವರ್ಕೇಡ್ ಕುಟುಂಬಕ್ಕೂ ನಂಟಿದೆ. ಇಬ್ಬರು ಲಿಂಗಾಯತರೇ. ಅದೆಲ್ಲದಕ್ಕಿಂತ ಹೆಚ್ಚು ಕೇಶಪ್ಪ ಥಾವರ್ಕೇಡ್ ಮತ್ತು ಸಿದ್ದಪ್ಪ ಬೋರಗಿ ನಡುವಿನ ಗೆಳೆತನ ತುಂಬಾನೇ ಗಾಢವಾಗಿತ್ತು. ಆ ಗೆಳೆತನಕ್ಕಾಗಿಯೇ ಕೇಶಪ್ಪ ಅನ್ನೋ ಭೀಮಾ ತೀರದ ರಕ್ತ ಚರಿತ್ರೆಯ ಭಾಗವಾಗಿದ್ದು. ನಮ್ಮ ಮನೆತನದಾಗ ಬೋರಿಗಾರದು ದೋಸ್ತಿ ಕಟ್ಲಿಕ್ಕೆ ಕಾರಣ ಏನು, ನಮ್ಮ ಸಮಾಜದವ ನಮ್ಮವ ಅನ್ನೋದು ಒಂದು ಇತಿಹಾಸ ಅವ್ರಿಗೆ. ಹೆಮ್ಮೆ ಅವನಿಗೆ. ದೋಸ್ತಿಗಾಗಿ ಹೋಗಿ ಪ್ರಾಣ ಕೊಟ್ಟನ ಹೊರತಾಗಿ ನಮ್ಮ ಮನೆತನ ಕೈ ಪ್ರಾಣ ಕೊಟ್ಟಿಲ್ಲ ರೀ. ಅವನ ಮನಸ್ಸಿನೇ ಬತ್ತ ಬಿಡ್ತಿಲ್ಲ ರೀ. ಯಾರು ಹೇಳಿದ್ದು ಕೇಳೋವಲ್ಲ, ತನ್ನ ಮನಸ್ಸಿಗೆ ಬಂದಿದ್ದು ಮಾಡೋ. ನೋಡಪ್ಪ ಹಿಂಗದ ಅವ್ರೇನು ಮಾಡೋರು, ಅವರೆಲ್ಲ ದುಷ್ಟರ. ಯಾರು ಎಲ್ಲರೇ ಅವರು ಆ ಟೈಮ್ದಾಗ ಕಳುವು ಮಾಡಿ ಮಂದಿ ಮೇಲೆ ಅತ್ಯಾಚಾರ ಮಾಡಿ ರೊಕ್ಕ ಗಳಿಸೋರ ಮೇಲೆ ಭಯಂಕರ ಸಿಟ್ಟಾಗವ್ರು. ದುಡಿದು ಉಣ್ಬೇಕನ್ನವ್ರಿ. ಗೆಳೆತನ. ಕೇಶಪ್ಪ ಥಾವರ್ಕೇಡ್ ಮತ್ತು ಸಿದ್ದಪ್ಪ ಬೋರಗಿ ನಡುವಿನ ಗೆಳೆತನ. ಒಂದೇ ಸಮುದಾಯ ಅನ್ನೋದಕ್ಕಿಂತ ನನ್ನ ಗೆಳೆಯ ಅನ್ನೋ ಕಾರಣಕ್ಕೆ ಸಿದ್ದಪ್ಪ ಬೋರಗಿಯ ಜೊತೆಗಿದ್ದವರು ಕೇಶಪ್ಪ ಥಾವರ್ಕೇಡ್. ದೇವಣಗಾವದಲ್ಲಿ ಸಿದ್ದಪ್ಪ ಬೋರಗಿಯನ್ನ ಸಿದ್ದಪ್ಪ ಸಾಹುಕಾರ್ ಅಂತ ಕರೆದ್ರೆ, ಕೇಶಪ್ಪ ಥಾವರ್ಕೇಡ್ ಅವರನ್ನ ಚೇರ್ಮನ್ ರೇ ಅಂತಾನೆ ಕರೀತಾ ಇದ್ರು ಜನ. ಈ ಭಾಗದಲ್ಲಿ ಕೇಶಪ್ಪ ಥಾವರ್ಕೇಡ್ ಅನ್ನೋದಕ್ಕಿಂತ ಚೇರ್ಮನ್ ಗೊತ್ತೇನ್ರಿ ಅಂದ್ರೆ ಆಗ ಥಟ್ಟಂತ ಎಲ್ರಿಗೂ ಗೊತ್ತಾಗ್ತಿತ್ತು. ಅಷ್ಟರ ಮಟ್ಟಿಗೆ ಚಿರಪರಿಚಿತ ಕೇಶಪ್ಪ ಥಾವರ್ಕೇಡ್. ಇಂಥ ಚೇರ್ಮನ್ರು ದೇವಣಗಾವದ ಎಂಟ್ರಿಯಲ್ಲೇ ಇರೋ ಇದೇ ಮನೆಯಲ್ಲಿ ಸೊಸೈಟಿ ನಡೆಸ್ತಿದ್ರು. ಇಲ್ಲೇ ಕೂರ್ತಿದ್ರು, ಇಲ್ಲೇ ಮಾತಾಡ್ತಿದ್ರು, ಇಲ್ಲೇ ಚರ್ಚೆಗಳನ್ನು ನಡೆಸ್ತಿದ್ರು. ಅಷ್ಟರಲ್ಲಾಗಲೇ ಸಿದ್ದಪ್ಪ ಸಾಹುಕಾರ್ ಬೋರಗಿ ಮನೆತನದ ಬದುವಿನ ಜಗಳ ತಾರಕಕ್ಕೇರಿತ್ತು. ಅಂಥ ಟೈಮಲ್ಲೇ ಸಿದ್ದಪ್ಪ ಸಾಹುಕಾರನ ಜೊತೆ ಯಾರೆಲ್ಲ ಇರ್ತಾರೋ
ಅವರೆಲ್ಲರನ್ನೂ ಟಾರ್ಗೆಟ್ ಮಾಡುವುದಕ್ಕೆ ಶುರು ಮಾಡಿದ್ರು ಎದುರಾಳಿಗಳು. ಆಗ ಸಿದ್ದಪ್ಪ ಸಾಹುಕಾರ್ ಕೇಶಪ್ಪ ತಾವರ್ಕೇಡ್ ಅವರ ಸೊಸೈಟಿಯಲ್ಲೇ ಜಾಸ್ತಿ ಹೊತ್ತು ಕೂರ್ತಾ ಇದ್ದದ್ದನ್ನ ನೋಡಿದ ಕೆಲವರು ಎದುರಾಳಿಗಳಿಗೆ ಇಲ್ಲ ಸಲ್ಲದ್ದನ್ನೆಲ್ಲ ತಲೆ ತುಂಬಿದ್ರು. ಸಿದ್ದಪ್ಪ ಸಾಹುಕಾರ ಮತ್ತು ಕೇಶಪ್ಪ ತಾವರ್ಕೇಡ್ ಇಬ್ಬರು ಜಾಸ್ತಿ ಜೊತೆಯಲ್ಲೇ ಇರ್ತಾರ. ಅವರಿಬ್ಬರೂ ಸೇರಿ ನಿಮ್ಮ ವಿರುದ್ಧನೇ ಸಂಚು ನಡೆಸ್ದಂಗ್ ಕಾಣ್ತೈತಿ ಅಂತ ಕೆಲವರು ಚಾಡಿ ಚುಚ್ಚೋದಕ್ಕೆ ಶುರು ಮಾಡಿದ್ರು. ಮೊದಲೇ ಅನುಮಾನದ ಕಣ್ಣುಗಳಿಂದ ನೋಡ್ತಾ ಇದ್ದ ಸಿದ್ದಪ್ಪ ಸಾಹುಕಾರನ ಎದುರಾಳಿಗಳು ಒಂದ್ಸಲ ಕೇಶಪ್ಪನ ಮೇಲೂ ಎಗರಿ ಬಿದ್ದಿದ್ರು. ಅದೊಂದೇ ನೆಪ, ನಾನು ದೋಸ್ತುಗೂ ಹೊಡಿತಿದ್ದೋರೀಗ ನನ್ನ ಮೈನೂ ಮುಟ್ಟಿದ್ರಲ್ಲ ಅಂತ ಸಿಟ್ಟಿಗೆದ್ದ ಕೇಶಪ್ಪ ತಾವರ್ಕೇಡ್ ಆವತ್ತೇ ನೆತ್ತರ ಪ್ರತಿಜ್ಞೆ ಮಾಡಿಬಿಟ್ಟಿದ್ರು. ಆ ಪ್ರತಿಜ್ಞೆ ಭೀಮಾ ತೀರದಲ್ಲಿ ಭೂಕಂಪನವನ್ನೇ ಸೃಷ್ಟಿಸಿಬಿಟ್ಟಿತ್ತು. ಎದುರಾಳಿಗಳ ಎದೆಯಲ್ಲೂ ನಡುಕವನ್ನ ಹುಟ್ಟಿಸಿಬಿಟ್ಟಿತ್ತು. ಭೀಮಾ ತೀರದ ಪುಟಗಳನ್ನ ಓಪನ್ ಮಾಡಿದ್ರೆ ಕೇಶಪ್ಪ ತಾವರ್ಕೇಡ್ ಅನ್ನೋ ಬಲಾಢ್ಯ ಸೃಷ್ಟಿಸಿದ ಚರಿತ್ರೆಯೇ ದೊಡ್ಡ ಮಟ್ಟದಲ್ಲಿ ಕಾಣಿಸುತ್ತೆ. ಆದ್ರೆ ಅಸಲಿಗೆ ಕೇಶಪ್ಪ ತಾವರ್ಕೇಡ್ ಸ್ವಭಾವ ಎಂಥದ್ದು? ಮೃದು ಸ್ವಭಾವದ ವ್ಯಕ್ತಿ ಸರಣಿ ಹತ್ತಿಗಳ ನೆತ್ತರು ಅಂಟಿಸಿಕೊಂಡಿದ್ಯಾಕೆ? ಅದೊಂದು ಘಟನೆ ಕೇಶಪ್ಪನನ್ನ ಕೆರಳಿಸಿದ್ಯೇಕೆ? ಅದನ್ನ ನೀವೇ ನೋಡಿ. ಅವ ರೊಕ್ಕನೇ ಎಲ್ಲಿದರೆ ಬತ್ತು ಒಂದು 10 ರೂಪಾಯಪ್ಪ ಅಂತ ಓಸು ಮಂದಿ ಕಲ್ತು ಖರ್ಚು ಮಾಡಿ ಮನೆಗೆ ಹೋಗ್ಬಿಡೋ ಖಾಲಿ ಅವನಿಂದ ಯಾವತ್ತೂ 50 ಮಂದಿ ಪುಕ್ಕಟ್ ಉಣವ್ರೇ ಇರ್ತಿದ್ರಿ, ಕುಡಿಯೋರು ಉಣವ್ರೆ. ಎಲ್ಲಿದರೆ ಒಂದು 400-500 ಬತ್ತವಪ್ಪ ಅಂತಂದ್ರೆ ಅವ ಯಾವಾಗ ಖರ್ಚು ಮಾಡಬೇಕು, ಯಾರ್ಯಾವ ಮಂದಿ ಕಲಿಸ್ಬೇಕ ನಾವು. ಅವ ವ್ಯಕ್ತಿತ್ವದಲ್ಲಿ ಧಾರಾಳ ಸ್ವಭಾವ, ಮುಂದೇನಾಗುತ್ತೆ ಅನ್ನೋ ಯೋಚನೆನೇ ಇರ್ತಿರ್ಲಿಲ್ಲ. ಎಂಥದ್ದೇ ವ್ಯಕ್ತಿಗಳು ಎದುರಿಗೆ ಬಂದ್ರೂ ಅಂಜಿಕೆ ಅನ್ನೋದೇ ಇರ್ತಾ ಇರಲಿಲ್ಲ. ಸಾವು ಎದುರಿಗೆ ಬಂದ್ರೂ ಆ ಸಾವಿನ ಜೊತೆಗೆ ಸಂವಾದ ನಡೆಸುವ ಛಾತಿ ಕೇಶಪ್ಪ ತಾವರ್ಕೇಡ್ರದ್ದು. ಇಂಥ ಕೇಶಪ್ಪ ತಾವರ್ಕೇಡ್ಗೆ ಸಿದ್ದಪ್ಪ ಬೋರಗಿ ಕುಟುಂಬದ ಹೊಲದ ಜಗಳವು ಅಂಟಿಕೊಂಡಿತ್ತು. ದುರಂತ ಅಂದ್ರೆ ಸಿದ್ದಪ್ಪ ಸಾಹುಕಾರ್ನನ್ನ ಕೊಲ್ಲಬೇಕು ಅಂತ ನಿರ್ಧರಿಸಿದ ಮಂದಿ ಕೇಶಪ್ಪ ತಾವರ್ಕೇಡ್ರನ್ನು ಮುಗಿಸ್ಬೇಕು ಅಂತ ನಿರ್ಧರಿಸಿದ್ರು. ಆದ್ರೆ ಕೇಶಪ್ಪ ಅನ್ನೋ ಬಲಭೀಮನನ್ನ ಮುಟ್ಟುವುದು ಅಷ್ಟು ಸುಲಭವಲ್ಲ ಅನ್ನೋದು ಕೂಡ ಎದುರಾಳಿಗಳಿಗೆ ಗೊತ್ತಿತ್ತು. ಅವ ನೋಡೋರು ಹಿಂಗೆ ಹೊಂಟ್ರಂದ್ರೆ ಹಿಂದೆ ನಮ್ಮ ಊರಾಗ ಬಂದ್ರೆ ಹಿಂಗೆ ದಡ್ಡ ಮಂದಿ ಹೊರ ನೋಡ್ತಿರು, ಒಳಗೊಬ್ಬರು ಮುಚ್ಕೋತಿರು ಬಾಗ್ಲ. ಕೇಶಪ್ಪ ತಾವರ್ಕೇಡ್ ಅಂದ್ರೆ ಊರಿನ ಜನ ನೋಡ್ತಾ ಇದ್ದ ರೀತಿನೇ ಬೇರೆ, ಪೊಲೀಸರು ನೋಡ್ತಾ ಇದ್ದ ರೀತಿನೇ ಬೇರೆ, ಎದುರಾಳಿಗಳು ನೋಡ್ತಾ ಇದ್ದ ರೀತಿನೇ ಬೇರೆ. ಕೇಶಪ್ಪನ ಮೇಲೆ ಕೊಲೆ ಕೇಸುಗಳು ಬಿದ್ದರೂ ಊರಿನ ಜನ ಚೇರ್ಮನ್ ರೇ ಅಂತಾನೆ ಕರೀತಾ ಇದ್ರು. ಅದಕ್ಕೂ ಒಂದು ಕಾರಣ ಇತ್ತು. ಅನಿವಾರ್ಯತೆಗಳಿಗೆ ಸಿಲುಕಿ ಗೆಳೆತನಕ್ಕಾಗಿ ಕೇಶಪ್ಪ ತಮ್ಮ ಕೈಯಿಗೆ ನೆತ್ತರು ಅಂಟಿಸಿಕೊಂಡಿದ್ರು. ಆದರೆ ಕೇಶಪ್ಪ ಬಿಟ್ಟರೆ ಇಡೀ ದೇವಣಗಾಂವದಲ್ಲಿ ಸುತ್ತ ಹತ್ತೂರಿನಲ್ಲಿ ತಾವರ್ಕೇಡ್ ಕುಟುಂಬಕ್ಕೆ ತನ್ನದೇ ಆದ ಗೌರವವಿತ್ತು, ವರ್ಚಸ್ಸು ಇತ್ತು. ಯಾಕಂದ್ರೆ ಕೇಶಪ್ಪ ಹೊರತುಪಡಿಸಿದ್ರೆ ಉಳಿದ ಅಣ್ಣ ತಮ್ಮಂದಿರು ಹೈಲಿ ಎಜುಕೇಟೆಡ್ ಆಗಿದ್ರು. ಒಬ್ರು ಮಿಲಿಟರಿಯಲ್ಲಿದ್ರು, ಮತ್ತೊಬ್ರು ಲೆಕ್ಚರರ್ ಕೂಡ ಆಗಿದ್ರು. ಕೇಶಪ್ಪ ತಾವರ್ಕೇಡ್ ಅವರು ಆಸ್ತಿವಂತರು, ಅಡತಿ, ದೊಡ್ಡ ಮನೆ. ದೇವಣಗಾಂವದೊಳಗೆ ಇಡೀ ಫಸ್ಟಿಗೆ ಕಾಣೋದು ಅವರು ಕೇಶಪ್ಪ ತಾವರ್ಕೇಡ್ನ ಮನೆ. ಅಗರ್ಭ ಶ್ರೀಮಂತರವರು, ಯಾವುದೂ ಏನೋ ಇದು ಮಾಡಕ್ಕಂತಲ್ಲ. ಬರೇ ಅವನ ಗೆಳೆಯ ಸಿದ್ದಪ್ಪ ಬೋರ್ಗಿ ಮನಿತನದೊಳಗೆ ಏನೋ ಒಂದು ಘಟನೆ ನಡೆದ ಅನ್ನೋ ದೃಷ್ಟಿಗೆ ದೋಸ್ತಿಗೆ ಹಿಂಗೆ ಅನ್ಯಾಯ ಆಗ್ಯದ ಅಂತ ಹೇಳಿ ಅವನು ಸಪೋರ್ಟ್ ಕೊಟ್ಟಿದ್ದಷ್ಟೇ. ಆ ಸಪೋರ್ಟ್ ಕೊಟ್ಟಿದ್ದ ಸಲುವಾಗಿ ಇವ್ರನ್ನ ಒಯ್ದು ಅವ್ರನ್ನ ಅಪೋಸಿಟ್ ಇದ್ದವರು ಇವನ ಮ್ಯಾಗ ಹಲ್ಲೆ ಮಾಡಿದಾಗ ಇದನ್ನು ಮುಂದುವರಿತು. ಇವ್ರ ಮನೆಯೊಳಗೊಬ್ಬರು ಸೈನಿಕರಿದ್ದಾರೆ, ಶಿಕ್ಷಣ ಲೆಕ್ಚರರ್ ಇದ್ದಾರೆ, ಗುತ್ತಿಗೆದಾರರಿದ್ದಾರೆ, ಎಲ್ಲ ಪೊಲೀಸ್ ಇಲಾಖೆದವರು ಇರ್ತಾರೆ. ಒಂದು ದೊಡ್ಡ ಮನೆತನ. ಎಸ್, ಕೇಶಪ್ಪ ತಾವರ್ಕೇಡ್ ಅವರ ಮನೆತನವೇ ಅಂಥದ್ದು. ದೊಡ್ಡ ಮನೆ, ದೊಡ್ಡ ಮಂದಿ, ಎಲ್ರೂ ಓದಿರೋರೆ, ಒಳ್ಳೊಳ್ಳೆ ಕೆಲಸದಲ್ಲಿರೋರೆ. ಆದ್ರೆ ಕೇಶಪ್ಪ ಮಾತ್ರ ಗೆಳೆತನಕ್ಕಾಗಿ ಬದಲಾಗಿದ್ದ.
ತಾನೊಬ್ಬ ಕೊಲೆಗಾರ ಅಂತ ಅನ್ನಿಸಿಕೊಂಡ್ರೂ ಪರವಾಗಿಲ್ಲ, ಆದ್ರೆ ಗೆಳೆತನಕ್ಕೆ ಮಾತ್ರ ದ್ರೋಹ ಮಾಡಲ್ಲ ಅಂತೇಳಿ ಸಿದ್ದಪ್ಪ ಸಾಹುಕಾರನ ಬೆನ್ನಿಗೆ ನಿಂತಿದ್ದ. ಆ ಗೆಳೆತನದ ಗಾಢತೆಗೆ ಒಂದಷ್ಟು ಕೊಲೆಗಳು ನಡೆದು ಬಿಟ್ಟಿದ್ವು. ಆ ಕೊಲೆಗಳಿಗೆ ಸಾಕ್ಷಿಯಾಗಿದ್ದು ರಾಂಪುರದಲ್ಲಾದ ಹೈದರಾಬಾದ್ ಹತ್ಯಾಕಾಂಡ. ಗೆಳೆಯ ಸಿದ್ದಪ್ಪ ಸಾಹುಕಾರನ ಬೆನ್ನಿಗೆ ನಿಂತ ಕೇಶಪ್ಪ ತಾವರ್ಕೇಡ್ ರಾಂಪುರದಲ್ಲಾದ ಹೈದರಾಬಾದ್ ಹತ್ಯಾಕಾಂಡದ ಭಾಗವಾಗಿ ಬಿಟ್ರು. ಬೇಕಿತ್ತೋ ಬೇಡವಾಗಿತ್ತೋ ಗೆಳೆಯನಿಗಾಗಿ ನೆತ್ತರನ್ನ ಅಂಟಿಸಿಕೊಂಡು ಬಿಟ್ರು. 4 ಮಂದಿಯ ಭೀಕರ ಹತ್ಯೆಯ ಆರೋಪ ಕೇಶಪ್ಪ ತಾವರ್ಕೇಡ್ ಮೇಲೂ ಬಂದು ಬಿಟ್ಟಿತ್ತು. ಇನ್ನು ರಾಂಪುರ ಹತ್ಯಾಕಾಂಡದ ನಂತರ ಮತ್ತೊಂದು ಅತಿದೊಡ್ಡ ಹತ್ಯಾಕಾಂಡದಲ್ಲೂ ಕೇಶಪ್ಪ ಭಾಗವಾಗಿ ಬಿಡ್ತಾರೆ. ಅದುವೇ ಅಫ್ಸಲ್ಪುರದ ಬಸ್ ಸ್ಟಾಪಿನಲ್ಲಾದ ಕಗ್ಗೊಲೆಗಳು. ಅಫ್ಜಲ್ಪುರದ ಬಸ್ ಸ್ಟಾಪಿನ ಸುತ್ತ ಓಡಾಡಿಸಿ ನರ್ತಕಿ ಬಾರಿನ ಸಮೀಪದಲ್ಲೇ ಮತ್ತೆ 4 ಮಂದಿಯ ಹೆಣ ಉರುಳಿಸಲಾಗಿತ್ತು. ಆ ಭೀಕರ ಕೊಲೆಗಳು ಇಡೀ ಭೀಮಾ ತೀರವನ್ನೇ ಗಡಗಡ ಅಂತ ನಡುಗಿಸಿ ಬಿಟ್ಟಿದ್ವು. ಹೀಗೆ ಒಂದಾದ್ಮೇಲೊಂದರಂತೆ ಕೇಶಪ್ಪ ತಾವರ್ಕೇಡ್ ವಿರುದ್ಧ ಕೊಲೆ ಆರೋಪಗಳು ಕೇಳಿ ಬರ್ತಾನೆ ಇದ್ವು. ಆಗ್ಲೇ ನೋಡಿ ಕೇಶಪ್ಪ ತಾವರ್ಕೇಡ್ ಉಪಟಳಕ್ಕೆ ಬ್ರೇಕ್ ಹಾಕಬೇಕು ಅಂತ ಪೊಲೀಸರು ಸಜ್ಜಾಗೋದು. ಈ ಕಡೆ ಕಲಬುರಗಿ ಜಿಲ್ಲೆಯ ಪೊಲೀಸರು, ಆ ಕಡೆ ವಿಜಯಪುರ ಜಿಲ್ಲೆಯ ಪೊಲೀಸರು, ಹೀಗೆ 2 ಜಿಲ್ಲೆಗಳ ಪೊಲೀಸರು ಕೇಶಪ್ಪ ತಾವರ್ಕೇಡ್ಗಾಗಿ ಮಿಡ್ ನೈಟ್ ಆಪರೇಷನ್ ಒಂದನ್ನ ರಚಿಸ್ತಾರೆ. ಅದರ ಹೆಸರೇ ಆಪರೇಷನ್ ಅಹೇರಿ. ಗೆಳೆತನಕ್ಕಾಗಿ ನೆತ್ತರು ಕೈಗೆ ಅಂಟಿಸಿಕೊಂಡಿದ್ದ ಕೇಶಪ್ಪ ತಾವರ್ಕೇಡ್ ಪೊಲೀಸರ ಹಿಟ್ ಲಿಸ್ಟ್ ನಲ್ಲಿ ಸೇರಿಬಿಡ್ತಾರೆ. ಆ ನಂತರನೇ ಪೊಲೀಸರು ಕೇಶಪ್ಪನನ್ನ ಹಿಡಿಯೋದಿಕ್ಕೆ ಒಂದು ದೊಡ್ಡ ಪಡೆಯನ್ನೇ ರೆಡಿ ಮಾಡ್ತಾರೆ. ಆ ಪಡೆ ಹೇಗಿತ್ತು ಅಂತ ಕೇಳಿದ್ರೇನೆ ನಿಜಕ್ಕೂ ನೀವೆಲ್ಲ ಹುಬ್ಬೇರಿಸಿ ಬಿಡ್ತೀರಿ. ಆಪರೇಷನ್ ಅಹರಿಯ ಆ ರೋಚಕ ಕಥೆಯನ್ನ ತೋರಿಸ್ತೀವಿ ಮುಂದಿನ ಎಪಿಸೋಡ್ನಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.